ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಹೊಂದಾದ ಜೋಡಿ. ಅಯ್ಯಯ್ಯೋ, ಎಷ್ಟೊಂದು ಲೇಟ್ ಆಗೋಗಿದೆ, ಇವಾಗ ಏನು ಮಾಡೋದು? ಕೆಲಸಕ್ಕೆ ಸೇರಿದಾಗಿನಿಂದಲೂ ಯಾವತ್ತೂ ಹೀಗೆ ಆಗಿರಲಿಲ್ಲ. ಛೇ, ಎಲ್ಲ ನಂದೇ ತಪ್ಪು. ಮಾಡಿದ ತಪ್ಪಿಗೆ ಸರಿಯಾಗಿ ಅನುಭವಿಸುತ್ತಿದ್ದೀನಿ. ನಾನು ನೆಟ್ಟಿಗೆ ಇದ್ದಿದ್ದರೆ ಎಷ್ಟೊಂದೆಲ್ಲ ರಗಳೆ ಇರ್ತಾನೆ ಇರಲಿಲ್ಲ ಎಂದು ತನ್ನನ್ನು ತಾನು ಬೈದುಕೊಳ್ಳುತ್ತಾ ಆಫೀಸಿಗೆ ಬರುತ್ತಾಳೆ ಸಾಹಿತಿ. ಅವಳನ್ನು ನೋಡಿದ ತಕ್ಷಣ ಅವಳ ಸಹ ಉದ್ಯೋಗಿ ವೇದ, ಯಾಕೆ ಸಾಹಿತಿ, ಯಾವತ್ತೂ ಇಲ್ಲದೆ ಇರೋದು ಇವತ್ತು ಲೇಟಾಗಿ ಬರ್ತಿದ್ಯಾ? ಏನು ಸಮಾಚಾರ ಎಂದು ಕೇಳುತ್ತಾಳೆ. ಆಗ ಅವಳು, ಅದು ಮತ್ತೆ ಅದೇ ರಗಳೆ, ನಿಮಗೆ ಸಂಜೆ ಹೇಳ್ತೀನಿ ಅಂತ ಕೈಗೆ ಫೈಲ್ ಎತ್ತಿಕೊಂಡು ಕೂರುತ್ತಾಳೆ. ಅದಕ್ಕೆ ವೇದ, ಮತ್ತೆ ಅವನೇನಾದರೂ ಎಂದು ಕೇಳಿದಾಗ ಸಾಹಿತಿ ತಕ್ಷಣ, ಹೇಳಿದ್ನಲ್ಲ ವೇದ, ನಿಮಗೆ ಸಂಜೆ ಎಲ್ಲ ಹೇಳ್ತೀನಿ ಅಂತ, ಮತ್ತೆ ಅದನ್ನು ಕೆದಕಿ ನನ್ನ ಮನಸ್ಸು ಹಾಳು ಮಾಡಬೇಡ ಎಂದಾಗ ವೇದ ಸುಮ್ಮನಾಗುತ್ತಾಳೆ. ಹೀಗೆ ಕೆಲಸದಲ್ಲಿ ಸಮಯ ಕಳೆಯುತ್ತದೆ. ಅಷ್ಟರಲ್ಲಿ ಮೇಡಮ್, MD ನಿಮ್ಮನ್ನು ಕರೆಯುತ್ತಿದ್ದಾರೆ ಎಂದು ಅಟೆಂಡರ್ ರಾಮಪ್ಪ ಬಂದು ಹೇಳಿದಾಗ ಅಲ್ಲೇ ಫೈಲ್ ನೋಡಿಕೊಂಡು ಕೂತಿದ್ದ ಸಾಹಿತಿಗೆ ಸ್ವಲ್ಪ ಗಾಬರಿಯಾಗಿ ನೋಡುತ್ತಿದ್ದ ಫೈಲನ್ನು ಅಲ್ಲೇ ಟೇಬಲ್ ಮೇಲೆ ಇರಿಸಿ ಮೇಲೇಳುತ್ತಾಳೆ. ಇಂಟರ್ವ್ಯೂ ದಿನ ಬಿಟ್ಟರೆ MDಯ ಅಸಿಸ್ಟೆಂಟ್ ಕೆಲಸಕ್ಕೆ ಸೇರಿ 1 ತಿಂಗಳಾದರೂ ಅವಳಿಗೆ MDಯನ್ನು ನೋಡುವ ಸಂದರ್ಭ ಬಂದಿರಲಿಲ್ಲ. ಅವಳು ಕೆಲಸಕ್ಕೆ ಸೇರಿ 2 ದಿನಕ್ಕೆ ಬಿಸ್ನೆಸ್ ಟ್ರಿಪ್ ಎಂದು ಹೊರಟ MD ಬಂದಿದ್ದು 2 ದಿನದ ಮುಂಚೆಯೇ ಅಷ್ಟೇ. ಆದ್ದರಿಂದ ಅವಳಿಗೆ MDಯ ಬಗ್ಗೆ ಅಷ್ಟಾಗಿ ತಿಳಿದಿರಲೂ ಇಲ್ಲ. ಅವಳ ಸಹ ಉದ್ಯೋಗಿಯರು ಹೇಳಿದ್ದು ಕೇಳಿ ಅವನು ಸ್ವಲ್ಪ ಹೊರಟು ಮುಂಗೋಪಿ ಎಂದು ತಿಳಿದುಕೊಂಡಿದ್ದಳು. ಹೀಗೆ 2 ದಿನದ ಮುಂಚೆ ಬಂದಿದ್ದ ಅವನು ಏನಾದರೂ ಕೆಲಸ ಆಗಬೇಕಿದ್ರೆ ಅಟೆಂಡರ್ ಮೂಲಕ ಹೇಳಿ ಕಳುಹಿಸುತ್ತಿದ್ದ. ಅದನ್ನು ಸಾಹಿತಿ ಮಾಡಿ ಮುಗಿಸಿ ಮತ್ತೆ ಅಟೆಂಡರ್ ಕೈಗೆ ಫೈಲ್ಗಳನ್ನು ಕೊಟ್ಟು ಕಳುಹಿಸುತ್ತಿದ್ಲು. ಸಾಹಿತಿ ತನ್ನ ಮನಸ್ಸಿನಲ್ಲಿ, ಈಗ 2 ದಿನದಿಂದ ಎಲ್ಲ ಕೆಲಸ ಆ ಅಟೆಂಡರ್ಗೆ ಹೇಳಿ ಕಳುಹಿಸುತ್ತಿದ್ರಲ್ವಾ, ಆದರೆ ಇವತ್ತು ತನ್ನ ಕ್ಯಾಬಿನ್ಗೆ ಕರೀತಾ ಇದ್ದಾರಂದ್ರೆ ಬೆಳಗ್ಗೆ ನಾನು ಟೈಪ್ ಮಾಡಿಕೊಟ್ಟ ಲೆಟರಲ್ಲಿ ಏನಾದರೂ ತಪ್ಪಿದ್ದ, ನನ್ನನ್ನು ಬೈಬಹುದಾ ಎಂದೆಲ್ಲ ಯೋಚಿಸುತ್ತಾ ಅಂಜಿಕೆಯಿಂದಲೇ ತನ್ನ MD ಸಂಜಯ್ ಕ್ಯಾಬಿನ್ಗೆ ಬಂದು ಬಾಗಿಲು ಬಡಿದು, ಮೇ ಐ ಕಮಿನ್ ಸರ್ ಎಂದು ಒಳಗೆ ಹೋದಳು. ಅಲ್ಲಿ ಸಂಜಯ್ ಯಾವುದೋ ಒಂದು ಫೋನ್ ಕರೆಯಲ್ಲಿ ಇರುತ್ತಾನೆ. ಸಾಹಿತಿ ಅಲ್ಲೇ ಕಾಯುತ್ತಾ ನಿಲ್ಲುತ್ತಾಳೆ. ಫೋನಲ್ಲಿ ಮಾತಾಡಿ ನಂತರ ಸಂಜಯ್ ತಾನು ಸಾಹಿತಿಯನ್ನು ಕರೆದ ವಿಚಾರವನ್ನೇ ಮರೆತು ಅವಳನ್ನು ನೋಡಿ, ಎಸ್, ವಾಟ್ ಈಸ್ ದ ಮ್ಯಾಟರ್ ಎಂದು ಕೇಳುತ್ತಾನೆ. ಅದನ್ನು ನೋಡಿ ಸಾಹಿತಿ ವಿಚಿತ್ರವಾಗಿ ಅವನನ್ನೇ ನೋಡುತ್ತಾ ಮನಸ್ಸಿನಲ್ಲಿ, ಅಯ್ಯೋ ದೇವ್ರೆ, ಇದೇನಿದೆ ಈ ಮನುಷ್ಯ, ತಾನೇ ನನ್ನನ್ನು ಬರಲು ಹೇಳಿ ಇವಾಗ ಏನು ಅಂತ ಕೇಳ್ತಿದ್ದಾನೆ. ಇವನು ವಿಚಿತ್ರ ಅಂತ ಬೇರೆ ಅವರು ಹೇಳಿದ್ದು ನಿಜಾನೇ ಎಂದು ಯೋಚಿಸುತ್ತಾ ನಿಂತಿರುತ್ತಾಳೆ. ಮತ್ತೆ ಸಂಜಯ್, ನಿಮಗೆ ಕೇಳಿದ್ದು ಏನು ವಿಚಾರ, ಏನು ಬೇಕು ಎಂದು ಕೇಳಿದಾಗ ಸಾಹಿತಿ ಗಾಬರಿಯಾಗಿ, ಸರ್ ಅದು ಎಂದು ತೊದಲುತ್ತಾ ಹೇಳುವಷ್ಟರಲ್ಲಿ ಸಂಜಯ್ ಕೋಪದಿಂದ, ಅದು ಏನ್ರಿ, ಹೋ ರಜೆ ಬೇಕಿತ್ತಾ? ನಮ್ಮ ಸ್ಟಾಫ್ದು ಬರೀ ಇದೇ ಆಯಿತು, ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ರಜೆ ಬೇಕು ಅಂತ ಕೇಳ್ಕೊಂಡು ಬಂದ್ಬಿಡ್ತಾರೆ. ಯಾರಿಗೂ ಕೆಲಸದ ಮೇಲೆ ಆಸಕ್ತಿನೇ ಇಲ್ಲ, ಆದರೆ ಸಂಬಳ ಮಾತ್ರ ಟೈಮ್ಗೆ ಸರಿಯಾಗಿ ಬಂದ್ಬಿಡಬೇಕು ಅಲ್ವಾ, ರಜೆ ಕೊಡೋಕೆ ಆಗೋದಿಲ್ಲ, ಯು ಮೇ ಗೋ ನಾವ್ ಎಂದನು. ಉಕ್ಕಿ ಬರುತ್ತಿದ್ದ ಕಣ್ಣೀರನ್ನು ತಡೆದುಕೊಂಡು ಸಾಹಿತಿ ಕ್ಯಾಬಿನ್ನಿಂದ ಆಚೆ ಬಂದಳು. ತನ್ನ ಟೇಬಲ್ಗೆ ಬಂದು ತಲೆ ಹೊರಗಿಸಿ ಹಾಗೆ ಅಳುತ್ತಾ ಕುಳಿತಿದ್ದಳು. ಇದನ್ನು ಗಮನಿಸಿದ ವೇದ, ಸಾಹಿತಿ ಏನಾಯಿತೆ, ಯಾಕೆ ಅಳ್ತಿದೀಯಾ? ನೀನು ಹೀಗೆ ಅಳುತ್ತಿದ್ದರೆ ಎಲ್ಲರೂ ಬರ್ತಾರೆ ಅಷ್ಟೇ, ಏನಾಯಿತು ಹೇಳು ಎಂದು ಅವಳನ್ನು ಸಮಾಧಾನ ಪಡಿಸುತ್ತಾಳೆ. ಆಗ ಸಾಹಿತಿ ಸವರಿಸಿಕೊಂಡು ವೇದ ಕಡೆ ನೋಡುತ್ತಾ, ದೊಡ್ಡ ಮನುಷ್ಯರು ಅವಮಾನ ಮಾಡಬೇಕೆಂದೇ ಕೆಲವೊಂದು ಸರಿ ಕರೆಸಿಕೊಳ್ಳುತ್ತಾರೇನೋ ಎಂದು ಕೊಂಕು ಮಾತಾಡುತ್ತಾಳೆ. ವೇದಾಗೆ ಅವಳು ಏನು ಹೇಳುತ್ತಿದ್ದಾಳೆಂದು ಅರ್ಥವಾಗದೆ, ಯಾರ ಬಗ್ಗೆ ಮಾತಾಡ್ತಿದ್ದೆ ಸಾಹಿತಿ ಎಂದು ಕೇಳಿದಾಗ ಅವಳು, ಇನ್ಯಾರೋ ಇದ್ದಾರಲ್ಲ ಆ ದೊಡ್ಡ ಮನುಷ್ಯ, ನಮ್ಮ MD ಸಂಜಯ್. ಅಲ್ಲ, ಅಟೆಂಡರ್ ಕೈಲಿ ನನ್ನ ಬರೋಕೆ ಹೇಳಿ ಕಳುಹಿಸಿ ಅಲ್ಲಿಗೆ ಹೋದರೆ ನಾನು ಏನಕ್ಕೆ ಬಂದಿದ್ದೀನಿ ಅಂತ ಕೇಳ್ತಾರಲ್ಲ, ಅಷ್ಟು ಸಾಲದು ಅಂತ ನನ್ನ ಮಾತಾಡೋಕ್ಕೂ ಬಿಡದೆ ಬಾಯಿಗೆ ಬಂದ ಹಾಗೆ ಏನೇನೋ ಅಂದು ಕಳುಹಿಸಿದ್ರು. ನಾನು ಮಾಡಿದ ಕೆಲಸದಲ್ಲಿ ಏನಾದರೂ ತಪ್ಪಿದ್ದರೆ ಬೈಯಲಿ, ಪರವಾಗಿಲ್ಲ, ಆದರೆ ಕಾರಣವಿಲ್ಲದೆ ಸುಮ್ಮನೆ ಬೈದು ಬಿಟ್ಟರು ಎಂದು ಮುಖ ಪೆಚ್ಚು ಮಾಡಿಕೊಂಡು ವೇದ ಕಡೆ ನೋಡುತ್ತಾಳೆ. ಅದನ್ನು ಕೇಳಿದೊಡನೆ ವೇದ ಜೋರಾಗಿ ನಗುತ್ತಾ, ಅಯ್ಯೋ ಇಷ್ಟೇನಾ,
ಅದಕ್ಕೆ ಹೀಗೆ ಹೇಳೋದು? ನೀನು ತುಂಬ ಸೂಕ್ಷ್ಮ ಸಾಹಿತಿ ಎಂದಳು. ಅದಕ್ಕೆ ಅವಳು, ಸೂಕ್ಷ್ಮ ಅಲ್ಲ, ಉದ್ದೇಶಪೂರ್ವಕವಾಗಿ ಯಾರೇ ಅವಮಾನ ಮಾಡಿದರೂ ಬೇಸರವಾಗುತ್ತೆ. ನನಗೆ ಈ ಕೆಲಸನೇ ಬೇಡ, ಹೊರಟೋಗ್ತೀನಿ ಎಂದಳು. ಆಗ ವೇದ, ಎಲ್ಲಿಗೆ ಹೋಗ್ತೀಯಾ? ಹೋಗಿ ಏನು ಮಾಡ್ತೀಯಾ? ಬೇರೆ ಕೆಲಸ ಸೇರ್ಕೋತೀಯಾ? ಅಲ್ಲೂ ಇದೇ ರೀತಿ ಆದರೆ ಮತ್ತೆ ಬೇರೆ ಕೆಲಸ ಹುಡುಕೋತೀಯಾ ಎಂದು ಕೇಳಿದಾಗ ಸಾಹಿತಿ ಮೌನವಾಗುತ್ತಾಳೆ. ವೇದ ಮುಂದುವರಿಸುತ್ತಾಳೆ, ನೋಡು ಸಾಹಿತಿ, ಈ ಜಗತ್ತಲ್ಲಿ ಎಲ್ಲ ಹೀಗೆ. ನಾವಿಲ್ಲಿ ಒಬ್ಬರ ಕೆಳಗೆ ಕೆಲಸ ಮಾಡ್ತಿದ್ದೀವಿ ಅನ್ನೋದು ಮರಿಬೇಡ. ಅವರಿಗೆ ನಮ್ಮ ಸಮಯ ಕೊಡ್ತೀವಿ, ಅದಕ್ಕೆ ಅವರು ನಮಗೆ ಸಂಬಳ ಕೊಡ್ತಾರೆ. ಇಲ್ಲಿ ಅಂತ ಅಲ್ಲ, ಎಲ್ಲಿ ಹೋದರೂ ಇದೇ ರೀತಿ ಇರೋದು. ಅದಕ್ಕೆ ನಮಗೆ ಸಂದರ್ಭನ ಸಂಭಾಳಿಸೋಕೆ ಬರಬೇಕು. ಇಂಥ ಚಿಕ್ಕ ಸಂಗತಿಗೆಲ್ಲ ಕೆಲಸ ಬಿಡ್ತೀನಿ ಅಂದರೆ ಖಮಾನ್ ಚೇರ್ ಅಪ್ ಎನ್ನುತ್ತಾಳೆ. ಅವಳ ಮಾತು ಕೇಳಿ ಸ್ವಲ್ಪ ಸಮಾಧಾನ ಆಗುತ್ತದೆ ಸಾಹಿತಿಗೆ. ಸರಿ ಎಂದು ಬೆಳಗ್ಗೆ ಬಾಕಿ ಇದ್ದ ಫೈಲನ್ನು ತೆಗೆದುಕೊಳ್ಳುತ್ತಾಳೆ. ಅಷ್ಟರಲ್ಲಿ ಅಟೆಂಡರ್ ರಾಮಪ್ಪ ಮತ್ತೆ ಬಂದು, ಮೇಡಮ್, ನಿಮ್ಮನ್ನು ಬಾಸ್ ಕರೀತಿದ್ದಾರೆ. ಆಗಲೇ ಬಂದು ಹೇಳಿದ್ನಲ್ಲ, ನೀವು ಹೋಗಲಿಲ್ವಾ? ಬೇಗ ಹೋಗಿ ಮೇಡಮ್ ಎಂದು ಹೇಳಿ ಹೋಗುತ್ತಾನೆ. ಅದನ್ನು ಕೇಳಿ ಸಾಹಿತಿ ಗಾಬರಿಯಿಂದ ವೇದ ಕಡೆ ನೋಡುತ್ತಾಳೆ. ವೇದ, ಹೋಗಿ ಬಾ ಸಾಹಿತಿ, ಏನೂ ಆಗುವುದಿಲ್ಲ. ಇನ್ನೇನು ಆಫೀಸ್ ಟೈಮ್ ಆಯಿತು, ಜಾಸ್ತಿ ಹೊತ್ತೇನೂ ಆಗುವುದಿಲ್ಲ ಅನಿಸುತ್ತೆ. ನೀನು ಬರೋವರೆಗೂ ನಾನು ಕಾಯುತ್ತೀನಿ ಎಂದಳು. ಸಾಹಿತಿ ಎದ್ದು ಮತ್ತಿನ್ನೇನು ಬೈದು ಕಳುಹಿಸುತ್ತಾರೋ ಎಂದು ಭಯದಿಂದಲೇ ಸಂಜಯ್ನ ಕ್ಯಾಬಿನ್ ಕಡೆ ನಡೆದಳು. ಮೇ ಐ ಕಮಿನ್ ಸರ್ ಎಂದು ಸಾಹಿತಿ ಸಂಜಯ್ನ ಕ್ಯಾಬಿನ್ ಒಳಗೆ ಹೋದಳು. ಅವಳನ್ನು ನೋಡಿದೊಡನೆ ಸಂಜಯ್, ನೀವು ಎಂದು ಹೇಳಲು ಹೋಗುತ್ತಿದ್ದ. ಅಷ್ಟರಲ್ಲಿ ಸಾಹಿತಿ ಅವನಿಗೆ ಮುಂದೆ ಮಾತನಾಡಲು ಬಿಡದೆ, ಏನು ಅರ್ಜೆಂಟ್ ಕೆಲಸವಿದೆ ಎಂದು ನೀವು ಹೇಳಿ ಕಳುಹಿಸಿದ್ರಂತಲ್ಲ ಅಟೆಂಡರ್ ಹತ್ತಿರ ಎಂದು ಕೇಳಿದಾಗ ಸಂಜಯ್, ಎಸ್, ಆಗಲೇ ಹೇಳಿ ಕಳುಹಿಸಿದ್ದೆ. ಮೊದಲು ಕುಳಿತುಕೊಳ್ಳಿ, ಪ್ಲೀಸ್ ಟೇಕ್ ಯುವರ್ ಸೀಟ್ ಎಂದ. ಸಾಹಿತಿ ಅವನನ್ನೇ ವಾರೆ ನೋಟದಿಂದ ದಿಟ್ಟಿಸಿ ನೋಡುತ್ತಾ ಕುಳಿತಳು. ಮನಸ್ಸಿನಲ್ಲಿ ಮೊದಲ ಬಾರಿಗೆ ಯಾರನ್ನೇ ಆಗಲಿ ಆಕರ್ಷಿಸುವಂತಹ ರೂಪವೇನೂ ಅಲ್ಲ. ಮುಖ ನೋಡಿದರೆ ಒರಟ ಅಂತ ಅನ್ನಿಸುತ್ತೆ. ವಯಸ್ಸು 32-33 ದಾಟಿರಬಹುದು. ಅಯ್ಯೋ, ಇದೆಲ್ಲ ಕಟ್ಕೊಂಡು ನನಗೇನಾಗಬೇಕು ಎಂದು ಅಂದುಕೊಂಡಳು. ಸಂಜಯ್ ಮಾತು ಮುಂದುವರಿಸಿದ. ಐ ಆಮ್ ಸಾರಿ ಎಂದ. ಅದನ್ನು ಕೇಳಿ ಸಾಹಿತಿಗೆ ಈಗ ಅರ್ಧ ಗಂಟೆ ಮುಂಚೆ ತಾನು ವರ್ತಿಸಿದ ರೀತಿ ನೆನಪಾಗಿ ನಗು ಬಂದು ತಕ್ಷಣ ಅದನ್ನು ತಡೆದುಕೊಂಡು ಸುಮ್ಮನೆ ಇದ್ದಳು. ಸಂಜಯ್ ಮುಂದುವರಿಸಿದ. ಅದು ನಾನು ಈಗಷ್ಟೇ ಬಂದ ಕಾರಣ ಎಲ್ಲರೂ ರಜೆ ಕೇಳಲು ನೆಪ ಮಾಡಿಕೊಂಡು ಬಂದುಬಿಡ್ತಾರೆ. ಅದಕ್ಕೆ ನಿಮಗೆ ಹಾಗೆ ಬೈದ್ಬಿಟ್ಟೆ ಎನ್ನುತ್ತಾನೆ. ಆಗ ಸಾಹಿತಿ, ನನ್ನನ್ನು ಬರಲು ಹೇಳಿದ ವಿಷಯ ಎಂದು ಕೇಳುತ್ತಾಳೆ. ಅದು ನಿಮಗೆ ಒಂದು ಫೈಲನ್ನು ರೆಡಿ ಮಾಡಲಿಕ್ಕೆ ಹೇಳಿದ್ನಲ್ಲ, ಅದು ರೆಡಿನಾ ಎಂದು ಕೇಳುತ್ತಾನೆ. ಸಾಹಿತಿ ಆಗ, ರೆಡಿ ಇದೆ ಸರ್, ಈಗಲೇ ತಂದುಬಿಡ್ತೀನಿ ಎಂದು ತನ್ನ ಟೇಬಲ್ ಕಡೆಗೆ ಬರುತ್ತಾಳೆ. ಅವಳು ಬರುವುದನ್ನೇ ಕಾಯುತ್ತಿದ್ದ ವೇದ ಏನು ಎಂಬುವಂತೆ ಕಣ್ಸನ್ನೆ ಮಾಡುತ್ತಾಳೆ. ಅದಕ್ಕೆ ಸಾಹಿತಿ, ಇನ್ನೊಂದು 10 ನಿಮಿಷ ಈ ಫೈಲ್ ಕೊಟ್ಟು ಬರ್ತೀನಿ ಅಷ್ಟೇ ಎಂದು ಹೇಳಿ ಮತ್ತೆ ಸಂಜಯ್ನ ಕ್ಯಾಬಿನ್ಗೆ ಹೋಗ್ತಾಳೆ. ಫೈಲನ್ನು ನೋಡುತ್ತಾ, 1 ನಿಮಿಷ, ಎಲ್ಲೆಲ್ಲಿ ಚೇಂಜ್ ಮಾಡಬೇಕು ಎಂದು ಹೇಳಿಬಿಡ್ತೀನಿ ಎಂದು ಫೈಲ್ ನೋಡುತ್ತಿದ್ದಾಗ ಅಲ್ಲಲ್ಲಿ ಒದ್ದೆಯಾಗಿದ್ದನ್ನು ನೋಡಿ ಆಶ್ಚರ್ಯ ಪಡುತ್ತಾ ಸಾಹಿತಿ ಕಡೆ ನೋಡಿ, ಏನ್ರಿ ಇದು, ಫೈಲ್ ರೆಡಿ ಮಾಡಿ ಅಂದರೆ ನೀರಾಕಿ ಅದನ್ನೆಲ್ಲ ಹಾಳು ಮಾಡಿದ್ದೀರಲ್ಲ, ಯಾರೇ ನಿಮಗೆ ಕೆಲಸ ಹೇಳ್ಕೊಟ್ಟಿದ್ದು? ಅಷ್ಟು ಜವಾಬ್ದಾರಿ ಬೇಡ್ವಾ? ಈಗ ಈ ಫೈಲ್ನ ನಾನು ಕಂಪನಿಯವರಿಗೆ ಹೇಗೆ ಕಳುಹಿಸಲಿ ಎಂದು ಫೈಲನ್ನು ಸಾಹಿತಿ ಮುಂದೆ ಬಿಸಾಕಿ ಕೂಗಿದೆ. ಸಾಹಿತಿ ಕಣ್ಣೀರು ಅದರ ಮೇಲೆ ಬಿದ್ದು ಇನ್ನಷ್ಟು ಒದ್ದೆ ಆಯಿತು ಆ ಫೈಲ್. ಸಂಜಯ್ ಇದನ್ನು ಅರಿತು ಮತ್ತೆ, ಐ ಆಮ್ ರಿಯಲಿ ಸಾರಿ, ನೀವು ತುಂಬ ಸೆನ್ಸಿಟಿವ್ ಅನಿಸುತ್ತೆ ಎಂದನು. ಆಗ ಸಾಹಿತಿ ತಲೆ ಎತ್ತಿ, ಸೆನ್ಸಿಟಿವ್ ಅಲ್ಲ, ಕಾರಣವಿಲ್ಲದೆ ಬೈದರೆ ಅದನ್ನೆಲ್ಲ ಕೇಳಿಸಿಕೊಂಡು ಸುಮ್ಮನಿರುವುದಕ್ಕೆ ನನಗೆ ಬರುವುದಿಲ್ಲ. ನೀವು ಹಣ ಇರುವವರೆಲ್ಲ ಇಷ್ಟೇ ಅನಿಸುತ್ತೆ, ಕಾರಣವಿಲ್ಲದೆ ಹಂಗಿಸುವುದು ಎಂದು ಸಾಹಿತಿ ತಲೆ ಎತ್ತಿದ್ದಳು. ಸಂಜಯ್ ಅವಳನ್ನೇ ನೋಡುತ್ತಿದ್ದ. ಸಾಹಿತಿಗೆ, ಅಯ್ಯೋ, ನಾನು ಯಾಕೆ ಇಷ್ಟೊಂದು ಅಪ್ಸೆಟ್ ಆದೆ ಎಂದೆನಿಸಿ ಕಣ್ಣೀರು ಒರೆಸಿಕೊಂಡು, ಸಾರಿ ಸರ್, ಆ ಫೈಲಲ್ಲಿ ಏನೇನು ಚೇಂಜ್ ಮಾಡಬೇಕೆಂದು ತಿಳಿಸಿ, ಆಫೀಸ್ ಟೈಮ್ ಆಗ್ತಾ ಬಂತು, ನಾನು ಹೊರಡಬೇಕು ಎಂದಾಗ ಏನೋ ಯೋಚಿಸುತ್ತಿದ್ದ ಸಂಜಯ್, ಐ ಆಮ್ ಔಟ್ ಆಫ್ ಮೈ ಮೂಡ್, ನೀವಿನ್ನು ಹೊರಡಿ, ಇದನ್ನು ನಾಳೆ ನೋಡೋಣ ಎಂದೆನು. ಸಾಹಿತಿ ಏನೂ ಹೆಚ್ಚಿಗೆ ಮಾತನಾಡದೆ, ನಿಮಗೆ ನನ್ನಿಂದ ಏನಾದರೂ ಬೇಸರವಾಗಿದ್ದರೆ ಕ್ಷಮಿಸಿ ಎಂದು ಹೇಳಿ ಅಲ್ಲಿಂದ ಹೊರ ನಡೆದಳು. ಸಾಹಿತಿಗಾಗಿಯೇ ಕಾಯುತ್ತಿದ್ದ ವೇದ ಅವಳು ಬಂದೊಡನೆ, ಏನಾಯಿತು ಸಾಹಿತಿ ಎಂದು ಕುತೂಹಲದಿಂದ ಕೇಳಿದ್ದಳು. ಏನಿಲ್ಲ ಕಣೆ, ಈ ಫೈಲಲ್ಲಿ ಚೇಂಜಸ್ ಹೇಳಿದ್ದಾರೆ ಅಷ್ಟೇ ಎಂದು ಮಾತು ಮರೆಸಿ
ನಡಿ ಮನೆಯ ಕಡೆಗೆ ಹೋಗೋಣ ಎಂದು ಅವಳ ಬ್ಯಾಗನ್ನು ಎತ್ತಿಕೊಂಡು ಹೊರಟಳು. ಸಾಹಿತಿ ಮತ್ತೆ ವೇದ ಇಬ್ಬರು ಹೋಟೆಲ್ಗೆ ಕಾಫಿ ಕುಡಿಯಲು ಬಂದರು. ವೇದ ಅಷ್ಟು ಮಾತಾಡುತ್ತಿದ್ದರೂ ಸಾಹಿತಿ ಸುಮ್ಮನಿರುವುದು ನೋಡಿ ಅವಳಿಗೆ ಅನುಮಾನ ಬಂದು, ಸಾಹಿತಿ, ಸಂಜಯ್ ಸರ್ ಕ್ಯಾಬಿನ್ ಒಳಗೆ ಏನಾಯಿತು, ನಿಜ ಹೇಳು. ನಿನ್ನ ಮುಖ ನೋಡಿದರೆ ನೀನು ಈಗಲೂ ಅತ್ತಂತೆ ಅನಿಸುತ್ತಿದೆ ನನಗೆ ಎಂದು ಕೇಳಿದಾಗ ಸಾಹಿತಿ ಎಲ್ಲ ವಿಷಯವನ್ನು ಹೇಳಿದಳು. ಅದನ್ನು ಕೇಳಿ ವೇದ, ಬುದ್ಧಿ ಇದೆಯಾ ನಿಂಗೆ? ಅಲ್ಲ, ಮಧ್ಯಾಹ್ನ ನಿಂಗೆ ಅಷ್ಟೇ ಹೇಳಿದ್ದೀನಿ, ಆದರೂ ಅಲ್ಲಿ ಈ ಥರ ಮಾತಾಡಿ ಬಂದಿದೆಯಲ್ಲ, ಸ್ವಲ್ಪ ನಿನ್ನ ಭಾವನೆಗಳನ್ನು ತಡೆದು ಹಿಡ್ಕೋಬಾರ್ದಾ? ನೀನು ತುಂಬ ಸೂಕ್ಷ್ಮ. ನಮ್ಮ ಬಾಸ್ ಮೊದಲೇ ಕೋಪಿಷ್ಟ, ಅದೇನು ಮಾಡ್ತಾನೋ. ನಾಳೆ ಹೋಗಿ ಮೊದಲು ಸಾರಿ ಕೇಳು ಎಂದು ಹೇಳುತ್ತಾಳೆ. ಆದರೂ ಸಾಹಿತಿ ಏನೂ ಮಾತಾಡೋದಿಲ್ಲ. ಈ ವಿಚಾರದಲ್ಲಿ ಬೆಳಗ್ಗೆ ಸಾಹಿತಿ ಆಫೀಸಿಗೆ ಲೇಟಾಗಿ ಯಾಕೆ ಬಂದೆ ಅಂತ ಕೇಳೋದನ್ನೇ ಮರೆತು ಬಿಡ್ತಾಳೆ ವೇದ. ಇಬ್ಬರು ಕಾಫಿ ಕುಡಿದು ಮನೆಗೆ ಹೊರಡುತ್ತಾರೆ. ಸಾಹಿತಿ ಆಫೀಸ್ನಲ್ಲೇ ನಡೆದಿದ್ದನ್ನೇ ಯೋಚಿಸುತ್ತಾ ಮನೆಯ ಕಡೆಗೆ ಬರುತ್ತಾಳೆ. ಬಾಗಿಲು ತೆಗೆದು ಹಾಗೆ ಬಂದು ಸೋಫಾ ಮೇಲೆ ಒರಗಿಕೊಳ್ಳುತ್ತಾಳೆ. ಅವಳಿಗರಿವಿಲ್ಲದೆಯೇ ನಿದ್ದೆಗೆ ಜಾರುತ್ತಾಳೆ. ಮತ್ತೆ ಎಚ್ಚರವಾಗೋದು ಅವಳ ಜೀವನದ ಹಳೆಯ ನೆನಪು ಕನಸಿನಲ್ಲಿ ಬಂದು ಕಾಡಿದಾಗ. ಗಾಬರಿಯಾಗಿ ಎದ್ದೇಳುತ್ತಾಳೆ. ಮನೆಯೆಲ್ಲ ಕತ್ತಲೆ. ನಿಧಾನವಾಗಿ ಎದ್ದು ಲೈಟ್ ಹಾಕುತ್ತಾಳೆ. ಹಾಗೆಯೇ ಅದೇ ಕನಸಿನ ಬಗ್ಗೆ ಯೋಚಿಸುತ್ತಾ ಬಂದು ಸೋಫಾದ ಮೇಲೆ ಕೂರುತ್ತಾಳೆ. ನನ್ನ ಜೀವನದಲ್ಲಿ ನಾನು ಮಾಡಿದ ದೊಡ್ಡ ತಪ್ಪೆಂದರೆ ಇದೆ. ತಪ್ಪಲ್ಲ, ಮಹಾ ಅಪರಾಧ. ನನ್ನ ಬುದ್ಧಿಗೆ ಮಂಕು ಕವಿದಿತ್ತು ಅನಿಸುತ್ತೆ. ಛೇ, ಎಲ್ಲ ಸರಿ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ಬಡತನದ ಬೇಗೆ ನನ್ನ ಕೈಯಿಂದ ಆ ತಪ್ಪು ಮಾಡಿಸಿಬಿಡ್ತು. ಹಾಗಿದ್ದನ್ನೇ ನೆನೆಸಿಕೊಂಡು ಎಷ್ಟು ಅಂತ ಯೋಚಿಸೋದು. ಇದರಿಂದ ಆಚೆ ಬರಬೇಕು. ನಾನು ಮರೆಯಬೇಕೆಂದರೂ ಅವನು ಬಿಡ್ತಿಲ್ವಲ್ಲ. ಎಲ್ಲ ನನ್ನ ಕರ್ಮ ನನ್ನ ಬದುಕನ್ನೇ ನಾಶ ಮಾಡಿದ. ಹೀಗೆ ಯೋಚನೆಯಲ್ಲೇ ಮುಳುಗಿದ್ದ ಸಾಹಿತಿ ಅವಳಿಗರಿವಿಲ್ಲದೆಯೇ ನಿದ್ದೆಗೆ ಜಾರುತ್ತಾಳೆ. ಹೋ, ಸಮಯ ಆಗಲೇ 7 ಆಗಿದೆ, ಬೇಗ ರೆಡಿ ಆಗಬೇಕು ಎಂದು ಸಾಹಿತಿ ಎದ್ದು ರೆಡಿಯಾಗಲು ಹೋದಳು. ಸ್ನಾನ ತಿಂಡಿ ಎಲ್ಲ ಮುಗಿಸಿ ಮನೆಯ ಬೀಗ ಹಾಕೋ ಅಷ್ಟರಲ್ಲಿ ವೇದಾಳ ಫೋನ್ ಬಂತು. ಸಾಹಿತಿ, ಇನ್ನು ಮನೆಯಲ್ಲೇ ಇದ್ದೀಯಾ ಎಂದು ಕೇಳುತ್ತಾಳೆ. ಸಾಹಿತಿ ಗೇಟ್ ಹಾಕುತ್ತಾ, ಇನ್ನೇನು ಹೊರಟೆ ಕಣೆ ಎಂದಾಗ ವೇದ, ಹಾಗಾದರೆ ಇರೋ, ನಿಮ್ಮ ಮನೆಯ ಹತ್ರನೇ ಇದ್ದೀನಿ, ಆಟೋಲಿ ಬರ್ತಾ ಇದ್ದೀನಿ, ಇಬ್ಬರು ಒಟ್ಟಿಗೆ ಹೋಗೋಣ ಎಂದಾಗ ಸಾಹಿತಿ ಸರಿ ಎಂದು ಫೋನ್ ಇಡುತ್ತಾಳೆ. ಅಷ್ಟರಲ್ಲಿ, ಏನು ಮೇಡಮ್ ಅವರು ರೆಡಿಯಾಗಿ ಆಫೀಸ್ಗೆ ಹೋಗ್ತಿದ್ದೀರಾ ಎಂಬ ಧ್ವನಿ ಕೇಳಿ ಸಾಹಿತಿ ತಿರುಗುತ್ತಾಳೆ. ನೀನಾ? ಮತ್ತೆ ನೀನು ಯಾಕೆ ಇಲ್ಲಿಗೆ ಬಂದೆ ಎಂದು ಕೋಪದಿಂದ ಕೇಳುತ್ತಾಳೆ. ಯಾಕೆ ಚಿನ್ನ, ಬರಬಾರ್ದಾ? ನಿನ್ನ ನೋಡೋಕೆ ಬನ್ನಪ್ಪ ಎಂದು ಆ ವ್ಯಕ್ತಿ ಹೇಳುತ್ತಾನೆ. ಯಾರೋ ಚಿನ್ನ, ಸುಮ್ಮನೆ ಇಲ್ಲಿಂದ ಹೊರಟೋಗೋ. ನಿನ್ನೆ ಅಷ್ಟೇ ಹೇಳಿದ್ದೀನಿ, ಆದರೂ ನಿಂಗೆ ಅರ್ಥ ಆಗಿಲ್ವಾ? ಎಲ್ಲೋದ್ರೂ ಅಲ್ಲಿಗೆ ಬಂದು ಕಾಟ ಕೊಡ್ತೀಯಲ್ಲ, ನಿಂಗೆ ನಾಚಿಕೆ ಆಗಲ್ವಾ ಎಂದು ಸಾಹಿತಿ ಮುಖ ಕಿವುಚುತ್ತಾಳೆ. ನಾನು ಯಾವಾಗ ಕಾಟ ಕೊಟ್ಟೆ? ಈ ಹಿಂದೆ ನನ್ನ ಜೊತೆ ಓಡಾಡಬೇಕಾದ್ರೆ ಚೆನ್ನಾಗಿತ್ತಲ್ವಾ, ಇವಾಗ ನಾನು ಬೇಡವಾದ್ನಾ ಎಂದು ಅವನು ಹೇಳಿದಾಗ ಸಾಹಿತಿ ಕೋಪಗೊಂಡು, ನೋಡ್ ನವನೀತ್, ಅದೆಲ್ಲ ಹಳೆ ಕತೆ. ಆಗ ನೀನು ಇಷ್ಟು ನೀಚ ಅಂತ ನನಗೆ ತಿಳಿದಿರಲಿಲ್ಲ. ಗೊತ್ತಿದ್ದರೆ ನಾನು ಯಾಕೆ ಹಾಗೆ ಮಾಡ್ತಿದ್ದೆ? ದಯವಿಟ್ಟು ನನ್ನ ಹಿಂದೆ ಬರಬೇಡ, ಪ್ಲೀಸ್ ಹೊರಟೋಗು ಎಂದು ಬೇಡುತ್ತಾಳೆ. ಆದರೆ ಅವನು, ಅದು ಹೇಗೆ ಹೋಗೋಕ್ಕಾಗುತ್ತೆ ಸಾಹಿತಿ? ನೀನು ನನ್ನನ್ನು ಮರೆತಿರಬಹುದು, ಆದರೆ ನನ್ನ ಕೈಲಿ ನಿನ್ನನ್ನು ಮರೆಯೋಕ್ಕೆ ಆಗುತ್ತಿಲ್ಲ. ಐ ಸ್ಟಿಲ್ ಲವ್ ಯು ಸಾಹಿತಿ, ಪ್ಲೀಸ್ ನನ್ನ ಮಾತು ಕೇಳು. ನೀನು ಒಪ್ಪಿದರೆ ಇವಾಗ್ಲೂ ನಾವು ಸಂತೋಷವಾಗಿ ಇರಬಹುದು ಎಂದು ಅವಳ ಕೈ ಹಿಡಿದುಕೊಳ್ಳುತ್ತಾನೆ. ಸಾಹಿತಿ ಗಾಬರಿಯಾಗಿ, ಬಿಡು ನನ್ನ ಕೈ ಎಂದು ಕೂಗುತ್ತಾಳೆ. ನೀನೇನೇ ಅನ್ನು ಸಾಹಿತಿ, ನೀನು ಒಪ್ಪಿಕೊಳ್ಳೋವರೆಗೂ ನಾನು ಹೋಗಲ್ಲ ಎಂದು ಅವನು ಹೇಳುತ್ತಾನೆ. ಅಷ್ಟರಲ್ಲಿ ವೇದ ಅಲ್ಲಿಗೆ ಬರುತ್ತಾಳೆ. ಅವಳ ಜೊತೆ ಆಟೋದವನು ಇದ್ದದ್ದನ್ನು ನೋಡಿ ನವನೀತ್ ಸಾಹಿತಿ ಕಡೆ ನೋಡಿ, ಇವತ್ತು ಹೋಗ್ತೀನಿ, ಆದರೆ ನಿನ್ನ ಮಾತ್ರ ಬಿಡೋದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ವೇದ ಅಳುತ್ತಿದ್ದ ಸಾಹಿತಿ ಕಡೆ ನೋಡಿ, ಅಳ್ಬೇಡ ಸಾಹಿತಿ, ಸುಮ್ಮನಿರೋ, ನಾನು ನಿನಗೆ ಎಷ್ಟು ಸರ್ತಿ ಹೇಳಿದ್ದೀನಿ ಆ ಪಾಪಿ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ, ಆಗ ಅವನಿಗೆ ಬುದ್ಧಿ ಬರುತ್ತೆ ಎಂದಾಗ ಸಾಹಿತಿ ಅಳುತ್ತಲೇ, ಸುಮ್ಮನೆ ಯಾಕವೆಲ್ಲ ಇಲ್ಲದ ತೊಂದರೆ, ಇವಾಗಿರೋ ತೊಂದರೆಯೇ ಸಾಕು, ನಂಗಂತೂ ಸಾಕಾಗಿ ಹೋಗಿದೆ. ನಾನು ಮಾಡಿದ ಒಂದು ತಪ್ಪಿನಿಂದ ಈಗಲೂ ಶಿಕ್ಷೆ ಅನುಭವಿಸುತ್ತಿದ್ದೀನಿ ಎಂದು ಹೇಳುತ್ತಾಳೆ. ವೇದ ಸಾಹಿತಿ ಅಳುತ್ತಿದ್ದನ್ನು ನೋಡಿ ಇನ್ನೂ ಇದನ್ನು ಮುಂದುವರಿಸುವುದು ಬೇಡ ಎಂದುಕೊಂಡು ಅವಳನ್ನು ಕರೆದುಕೊಂಡು ಆಟೋ ಹತ್ತುತ್ತಾಳೆ. ಮನಸ್ಸಿನಲ್ಲಿಯೇ, ಹೋ, ಬಹುಶಃ
ನಿನ್ನೆಯೂ ಇದೇ ಕಾರಣಕ್ಕೆ ಇವಳು ಲೇಟಾಗಿ ಬಂದ್ಲು ಅನ್ಸುತ್ತೆ. ಈ ವಿಚಾರವಾಗಿ ಆಮೇಲೆ ಇವಳ ಹತ್ರ ಮಾತಾಡಬೇಕು ಎಂದುಕೊಂಡು ಸುಮ್ಮನಾಗುತ್ತಾಳೆ. ಇಬ್ಬರು ಆಫೀಸ್ಗೆ ಬಂದು ಅವರ ಕೆಲಸ ಪ್ರಾರಂಭಿಸುತ್ತಾರೆ. ನಿನ್ನೆ ನಡೆದ ಘಟನೆ ನೆನೆಸಿಕೊಂಡು ಸಾಹಿತಿ ಇವತ್ತು ನನ್ನನ್ನು ಡಿಸ್ಮಿಸ್ ಮಾಡಿದರೂ ಮಾಡಬಹುದು ಎಂದುಕೊಂಡು ಸ್ವಲ್ಪ ಗಾಬರಿಯಲ್ಲೇ ಕೆಲಸ ಮುಂದುವರಿಸುತ್ತಿದ್ದಳು. ಆದರೆ ಅವಳು ಅಂದುಕೊಂಡ ಹಾಗೆ ಏನೂ ಆಗಲಿಲ್ಲ. ಹೀಗೆ 2 ದಿನ ಕಳೆಯಿತು. ಸಂಜಯ್ 2 ದಿನದಿಂದ ಆಫೀಸ್ಗೆ ಬಂದಿರಲಿಲ್ಲ. ಆದ್ದರಿಂದ ಸಾಹಿತಿಗೆ ಹೆಚ್ಚಾಗಿ ಕೆಲಸವೇನೂ ಇರಲಿಲ್ಲ. ಅವಳು ವೇದಾಳ ಕಡೆ ತಿರುಗಿ, ವೇದಾ, ಬಾಸ್ ಯಾಕೆ 2 ದಿನದಿಂದ ಆಫೀಸ್ಗೆ ಬರುತ್ತಿಲ್ಲ? ಮತ್ತೆ ಟ್ರಿಪ್ ಅಂತ ಹೊರಟರ ಹೇಗೆ ಎಂದು ಕೇಳುತ್ತಾಳೆ. ಆಗ ವೇದಾ, ಏನಿವತ್ತು ಮೇಡಮ್ ಬಾಸ್ ಬಗ್ಗೆ ವಿಚಾರಿಸ್ತಿರೋದು? ನಿಮ್ಮ ಬಾಸನ್ನು ಮಿಸ್ ಮಾಡ್ಕೊತಿದ್ದೀರಾ ಎಂದು ಕೇಳುತ್ತಾಳೆ. ಹಾಗೇನೂ ಇಲ್ಲ ವೇದಾ, ಸುಮ್ಮನೆ ಕೇಳಿದೆ ಅಷ್ಟೇ ಎಂದಾಗ, ವೇದಾ, ನಿಂಗೆ ವಿಷಯ ಗೊತ್ತಿಲ್ಲ ಅಲ್ವಾ? ನಾಡಿದ್ದು ಬಾಸ್ ಮಗಳು ಸಾತ್ವಿಕ ಹುಟ್ಟಿದ ದಿನ. ಪ್ರತಿ ವರ್ಷ ಅವಳ ಬರ್ತ್ಡೇ ಬಂದರೆ ಸಾಕು, 3 ದಿನದ ಮುಂಚೆಯೇ ತಯಾರಿ ನಡೆಸಲು ಶುರು ಮಾಡುತ್ತಾರೆ. ಇದಕ್ಕೆ ಆಫೀಸಿನ ಸ್ಟಾಫ್ ಎಲ್ಲರನ್ನೂ ಕರೆಯುತ್ತಾರೆ. ಹೇಗಿರುತ್ತೆ ಗೊತ್ತಾ ಸಾಹಿತಿ ಅರೇಂಜ್ಮೆಂಟ್ಸ್? ಹಬ್ಬ ನೋಡೋಕೆ 2 ಕಣ್ಣು ಸಾಲದು ಎಂದು ಹೇಳುತ್ತಾಳೆ. ಆಗ ಸಾಹಿತಿ ಕುಹಕನಗೆ ಬೀರುತ್ತಾ, ಹೋ, ಶ್ರೀಮಂತರು ಎಂದು ತೋರಿಸಿಕೊಳ್ಳೋಕೆ ಇದನ್ನೆಲ್ಲ ಮಾಡ್ತಾರೆ ಅನ್ಸುತ್ತೆ ಅಲ್ವಾ ಎಂದು ವ್ಯಂಗ್ಯವಾಗಿ ನುಡಿಯುತ್ತಾಳೆ. ಆಗ ವೇದಾ, ಹಾಗೇನೂ ಇಲ್ವೇ, ಬಾಸ್ ಎಲ್ಲರ ಜೊತೆ ಸ್ನೇಹಿತರ ಆಗಿ ಖುಷಿಯಿಂದ ಮಾತಾಡುತ್ತಾರೆ ಗೊತ್ತಾ. ನಾವು ಸ್ಟಾಫ್ ಎಲ್ಲ ಸೇರಿ ದುಡ್ಡು ಹಾಕಿ ಅವರ ಮಗಳಿಗೆ ಗಿಫ್ಟ್ ಕೊಡ್ತೀವಿ ಎಂದು ನಗುತ್ತಾಳೆ. ಅದಕ್ಕೆ ಸಾಹಿತಿ, ನೀನು ಯಾವಾಗ ಬಾಸ್ ಪಾರ್ಟಿ ಸೇರಿಕೊಂಡೆ ಎಂದು ರೇಗಿಸಿದಾಗ ವೇದಾ ನಕ್ಕು ಸುಮ್ಮನಾಗುತ್ತಾಳೆ. ಅಷ್ಟರಲ್ಲಿ ಅಟೆಂಡರ್ ರಾಮಪ್ಪ ಬ್ಯಾಗ್ ಹಿಡಿದುಕೊಂಡು ಇವರ ಬಳಿಯೇ ಬರುತ್ತಾರೆ. ಆಗ ಸಾಹಿತಿ, ಹೋ ರಾಮಪ್ಪ, ತಗೊಳ್ಳಿ 200 ರೂಪಾಯಿ, ನನ್ನ ಕಡೆಯಿಂದ ಬಾಸ್ ಮಗಳ ಬರ್ತ್ಡೇಗೆ ಎಂದು ಕೊಡುತ್ತಾಳೆ. ವೇದಾ ಸಹ ಕೊಡುತ್ತಾಳೆ. ರಾಮಪ್ಪ ದುಡ್ಡನ್ನು ತೆಗೆದುಕೊಂಡು ಬ್ಯಾಗಿನಿಂದ ಇನ್ವಿಟೇಷನ್ ತೆಗೆದು ಇಬ್ಬರಿಗೂ ಕೊಡುತ್ತಾ, ನೋಡಿ, ನಾಡಿದ್ದು ಸಂಜೆ 6ಗೆ ಬಾಸ್ ಮಗಳು ಬರ್ತ್ಡೇ ಪಾರ್ಟಿ. ಬಾಸ್ ಸ್ವತಃ ಬಂದು ಕರೆಯಬೇಕಿತ್ತು, ಆದರೆ ಅವರಿಗೆ ಕೆಲಸ ಇದ್ದ ಕಾರಣ ನನ್ನನ್ನು ಕಳುಹಿಸಿದ್ರು. ತಪ್ಪದೇ ಬರಬೇಕು ಎಂದು ಹೇಳಿದ್ದಾರೆ. ಬನ್ನಿ, ಮಿಸ್ ಮಾಡಬೇಡಿ ಎಂದು ಹೇಳಿ ಮುಂದೆ ಹೋಗುತ್ತಾರೆ. ನೀನು ಹೋಗಿ ಬಾ ವೇದಾ, ನಾನಂತೂ ಬರೋದಿಲ್ಲ ಎಂದು ಸಾಹಿತಿ ಹೇಳಿದಾಗ, ವೇದಾ, ನಾನು ಇಷ್ಟು ಹೇಳಿದ ಮೇಲೂ ನೀನು ಹೀಗೆ ಅಂದರೆ ನಿನ್ನಿಷ್ಟ ಸಾಹಿತಿ, ನಾನೇನು ಮಾತಾಡಲ್ಲ ಎಂದು ಹೇಳಿ ಸುಮ್ಮನಾಗುತ್ತಾಳೆ. ಬಾಸ್ ಮಗಳ ಬರ್ತ್ಡೇ ಮಾರನೇ ದಿನ ಸಾಹಿತಿ, ಇವತ್ತು ಬಹುಶಃ ನನ್ನನ್ನು ಕರೆದು ಆ ಮನುಷ್ಯ ಬೈಯಬಹುದು ಎಂದು ಅಂದುಕೊಂಡೇ ಆಫೀಸ್ಗೆ ಬಂದಳು. ಅಂದುಕೊಂಡಂತೆಯೇ ಸಂಜಯ್ ಅವಳನ್ನು ಅವನ ಕ್ಯಾಬಿನ್ಗೆ ಕರೆದ. ನನಗೆ ಏನೇನು ಅನ್ನಬಹುದು ಎಂದೆಲ್ಲ ಯೋಚಿಸುತ್ತಾ ಹೋದಳು. ಯಾಕೋ ಏನೋ ಸಂಜಯ್ನ ಮುಖ ನೋಡುವ ಧೈರ್ಯವಾಗಲಿಲ್ಲ. ಅವಳ ಮುಂದೆ ಫೈಲ್ ಇಟ್ಟು ಮಾಡಬೇಕಾದ ಕೆಲಸವನ್ನೆಲ್ಲ ಹೇಳುತ್ತಿದ್ದ. ಸಾಹಿತಿ ಎಲ್ಲವನ್ನೂ ನೋಟ್ ಮಾಡಿಕೊಳ್ಳುತ್ತಿದ್ದಳು. ಎಲ್ಲವನ್ನೂ ಹೇಳಿ, ಇದೆಲ್ಲ ಮುಗಿಸಿ ಸಂಜೆ ಒಳಗೆ ನನಗೆ ಕೊಡಬೇಕು ಎಂದು ಸಂಜಯ್ ಹೇಳಿದ. ಆಯ್ತು ಸರ್ ಎಂದು ಸಾಹಿತಿ ಹೊರಟಳು. ಅಷ್ಟರಲ್ಲಿ ಸಂಜಯ್ 1 ನಿಮಿಷ ಎನ್ನುತ್ತಾ ತನ್ನ ಟೇಬಲ್ ಡ್ರಾಯರ್ ಇಂದ ಒಂದು ಕವರನ್ನು ತೆಗೆದು ತಗೊಳ್ಳಿ ಎಂದು ಸಾಹಿತಿ ಕೈಗೆ ಕೊಡುತ್ತಾನೆ. ಅವಳು ಅದನ್ನು ತೆಗೆದು ನೋಡಿದರೆ ಸಾತ್ವಿಕಾಗೆ ಅವಳೇ ಕಳಿಸಿದ ಬರ್ತ್ಡೇ ಗ್ರೀಟಿಂಗ್ ಮತ್ತೆ 200 ರೂಪಾಯಿ ನೋಟು ನೋಡಿ ಗಾಬರಿಯಾಗುತ್ತದೆ. ಆಗ ಸಂಜಯ್, ನೋಡಿ ಸಾಹಿತಿ, ಸ್ವಾಭಿಮಾನ ಬರೀ ನಿಮಗೆ ಮಾತ್ರ ಅಲ್ಲ, ಎಲ್ಲರಿಗೂ ಇದೆ. ಅಪರಿಚಿತರಿಂದ ಗಿಫ್ಟ್ ಆಗಲಿ ಗ್ರೀಟಿಂಗ್ ಆಗಲಿ ತೆಗೆದುಕೊಳ್ಳುವ ಅಭ್ಯಾಸ ನನ್ನ ಮಗಳಿಗಿಲ್ಲ. ನಿಮಗೆ ನನ್ನ ಮೇಲೆ ಕೋಪ ಇದ್ದರೂ ಇರಬಹುದು, ಆದರೆ ಆ ಮಗು ಏನು ಮಾಡಿದ್ದು? ಇರಲಿ ಬಿಡಿ, ಈ ವಿಷಯವನ್ನು ಇಲ್ಲಿಗೆ ಬಿಟ್ಬಿಡಿ ಎಂದು ಸಂಜಯ್ ಸಾಹಿತಿಗೆ ಖಾರವಾಗಿ ಹೇಳುತ್ತಾನೆ. ಮತ್ತೆ ಸಂಜಯ್ ಮುಂದುವರಿಸುತ್ತಾನೆ, ನೀವು ಬರಲಿಲ್ಲ ಎಂದು ನಿಮ್ಮ ಮೇಲೆ ಪರ್ಸನಲ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ ಅಂತ ಭಾವಿಸಬೇಡಿ. ವರ್ಷಕ್ಕೊಂದು ಸಾರಿ ಆದರೂ ನಮ್ಮ ಆಫೀಸಿನ ಸ್ಟಾಫ್ ಜೊತೆ ಕಾಲ ಕಳೆಯೋಣ ಅಂತ ನನ್ನ ಮಗಳ ಬರ್ತ್ಡೇ ಅರೇಂಜ್ ಮಾಡೋದು. ಆಗ ಸಾಹಿತಿ ತೊದಲುತ್ತಾ, ಅದು ಆಗಲ್ಲ ಸರ್ ಎಂದು ಹೇಳಲು ಹೊರಟಾಗ ಸಂಜಯ್, ಇರಲಿ ಬಿಡಿ, ನಾನು ನಿಮ್ಮಿಂದ ಯಾವ ಕಾರಣ ಕೇಳಿಲ್ಲ ಎಂದು ಸಂಜಯ್ ಹೇಳಿದಾಗ ಅವನ ಕ್ಯಾಬಿನಿಂದ ಆಚೆ ಬರುತ್ತಾಳೆ. ಕೆಲಸ ಮುಗಿಸಿ ಮನೆಗೆ ಬಂದರೂ ಮನಸ್ಸಿನಲ್ಲಿ ಏನೋ ಬೇಜಾರು ಸಾಹಿತಿಗೆ. ಎಷ್ಟು ಬೇಡವೆಂದರೂ ಘಟನೆಯ ನೆನಪು ಆಗುತ್ತಲೇ ಇತ್ತು. ಹೀಗೆ ಇದ್ದರೆ ಸರಿ ಇರುವುದಿಲ್ಲ ಎಂದುಕೊಂಡು ಅಡುಗೆ ಮನೆಗೆ ಹೋಗಿ ಕಾಫಿ ಬೆರೆಸಿಕೊಂಡು ಟೈಮ್ ನೋಡುತ್ತಾಳೆ. ಅಯ್ಯೋ, ಇನ್ನು 4 ಗಂಟೆ.
ಈ ಶನಿವಾರ ಭಾನುವಾರ ಯಾಕಾದರೂ ಬರುತ್ತದೋ. ಶನಿವಾರ ಬೇರೆ ಆಫೀಸು ಅರ್ಧ ದಿನ. ಆಫೀಸಿಂದ ಬಂದು ಎಷ್ಟು ಹೊತ್ತಾಗಿದೆ ಅಂತ ಅನಿಸ್ತಿದೆ. ಆದರೆ ಟೈಮ್ ನೋಡಿದರೆ ಇನ್ನೂ 4 ಗಂಟೆ ಎಂದು ಗೊಣಗುತ್ತಾ ಏನೋ ಹೊಳೆದಂತೆ ಎದ್ದು ಮುಖ ತೊಳೆದು ರೆಡಿಯಾಗಿ ಮನೆಯಿಂದ ಆಚೆ ಹೊರಟಳು. ಆಟೋ ಹಿಡಿದು ಅಡ್ರೆಸ್ ಹೇಳಿ ಹೊರಟಳು. ಮನಸ್ಸಿನಲ್ಲಿ ಗೊಂದಲ. ನಾನು ಮಾಡುತ್ತಿರುವುದು ಸರಿಯೋ ತಪ್ಪೋ? ಹೀಗೆ ಯೋಚಿಸುತ್ತಾ ಇದ್ದವಳಿಗೆ ಆಟೋ ಅವಳು ಹೇಳಿದ ಅಡ್ರೆಸ್ ಬಂದು ನಿಂತಾಗಲೇ ಅವಳಿಗೆ ಅರಿವಾಗಿದ್ದು ಅವಳು ಹೇಳಿದ ಜಾಗ ಬಂತು ಎಂದು. ಆಟೋಯಿಂದ ಇಳಿದು ದುಡ್ಡು ಕೊಟ್ಟು ಅವಳು ನಿಂತಿದ್ದ ಮನೆಯನ್ನು ನೋಡಿದಳು. ದೊಡ್ಡ ಬಂಗಲೆ, 2 ಅಂತಸ್ತಿನದು. ಮನೆಯನ್ನೇ ನೋಡುತ್ತಾ ನಿಂತಿದ್ದವಳನ್ನು ಕಂಡ ವಾಚ್ಮನ್ ಅವಳನ್ನೇ ನೋಡುತ್ತಾ, ಮೇಡಮ್ ಯಾರು ಬೇಕಿತ್ತು ಎಂದು ಕೇಳುತ್ತಾನೆ. ಅದಕ್ಕೆ ಸಾಹಿತಿ, ಸಂಜಯ್ ಸರ್ ಮನೆಯಲ್ಲಿ ಇದ್ದಾರಾ ಎಂದು ಕೇಳುತ್ತಾಳೆ. ಅಷ್ಟರಲ್ಲಿ ಗೇಟ್ ಒಳಗಿಂದ, ಅರೆ ಸಾಹಿತಿ ಎಂದು ಸಂಜಯ್ ಹೊರಬರುತ್ತಾನೆ. ಬನ್ನಿ ಒಳಗೆ ಎಂದು ಸಂಜಯ್ ಒಳಕರೆಯುತ್ತಾನೆ. ಸಾಹಿತಿ ಮನಸ್ಸಿನಲ್ಲಿಯೇ, ಹೀಗೆ ಸಡನ್ನಾಗಿ ಹೇಳದೆ ಕೇಳದೆ ಬಂದ್ಬಿಟ್ಟೆ, ನಾನು ಮಾಡಿದ್ದು ಸರಿನಾ ಎಂದು ಯೋಚಿಸುತ್ತಲೇ ನಿಧಾನಕ್ಕೆ ಬರುತ್ತಾಳೆ. ಮನೆಯೊಳಗೆ ಕರೆದುಕೊಂಡು ಹೋಗಿ ಸಂಜಯ್ ಸಾಹಿತಿಗೆ ಕುಳಿತುಕೊಳ್ಳಿ ಎಂದು ಹೇಳುತ್ತಾ ಡ್ರೈವರನ್ನು ಕರೆಯುತ್ತಾನೆ. ಶಾಂತಪ್ಪ ಎಂದು. ಡ್ರೈವರ್ ಬಂದ ತಕ್ಷಣ, ಶಾಂತಪ್ಪ ಹೋಗಿ ಸಾತ್ವಿಕಾನ ಪೇಂಟಿಂಗ್ ಕ್ಲಾಸಿಂದ ವಾಪಸ್ ಕರ್ಕೊಂಬ ಎಂದು ಕಾರ್ ಕೀನ ಅವರಿಗೆ ಕೊಡುತ್ತಾನೆ. ಆಮೇಲೆ ಸಾಹಿತಿಯ ಕಡೆ ನೋಡುತ್ತಾ, ಸಾತ್ವಿಕಾಳನ್ನು ತನ್ನ ಪೇಂಟಿಂಗ್ ಕ್ಲಾಸಿಂದ ಕರೆದುಕೊಂಡು ಬರೋಣ ಅಂತ ಹೊರಟಿದ್ದೆ. ಅಪರೂಪಕ್ಕೆ ಮನೆಯಲ್ಲಿ ಇದ್ದೆ, ಅದಕ್ಕೆ. ಅವಳಿಗೆ ಪೇಂಟಿಂಗ್ ಅಂದರೆ ಬಹಳ ಪ್ರೀತಿ ಎಂದು ಹೇಳಿ ನಗುತ್ತಾನೆ. ಆಗ ಸಾಹಿತಿ, ಅಯ್ಯೋ ನಾನು ಬಂದಿದ್ದು ನಿಮಗೆ ತೊಂದರೆ ಆಯಿತೇನೋ, ಕ್ಷಮಿಸಿ ಸರ್ ಎಂದು ಕೇಳುತ್ತಾಳೆ. ಅದಕ್ಕೆ ಸಂಜಯ್, ಅಯ್ಯೋ ಹಾಗೇನೂ ಇಲ್ಲ ಸಾಹಿತಿ, ಡ್ರೈವರ್ ಹೋಗಿದ್ದಾರಲ್ಲ, ಇನ್ನೇನು 5 ನಿಮಿಷ ಬಂದ್ಬಿಡ್ತಾಳೆ ಎನ್ನುತ್ತಾನೆ. ಸಂಜಯ್ ಕೆಲಸದವಳನ್ನು ಕರೆದು 2 ಕಪ್ ಕಾಫಿ ಮಾಡುವಂತೆ ಹೇಳುತ್ತಾನೆ. ಇಬ್ಬರು ಕಾಫಿ ಕುಡಿಯುತ್ತಿದ್ದಾಗ, ಅಪ್ಪ ಎಂದು ಪುಟ್ಟ ಹುಡುಗಿಯ ಧ್ವನಿ ಕೇಳಿ ಸಾಹಿತಿ ಹಿಂದೆ ತಿರುಗಿ ನೋಡುತ್ತಾಳೆ. ಆ ಪುಟ್ಟ ಹುಡುಗಿ ಓಡಿ ಬಂದು ಸಂಜಯ್ ಅಪ್ಪಿಕೊಳ್ಳುತ್ತಾಳೆ. ಎಷ್ಟು ಮುದ್ದಾದ ಮಗು, ಸುಮಾರು 4-5 ವರ್ಷ ಇರಬಹುದು. ನೋಡೋಕೆ ಸರ್ ಥರ ಇಲ್ಲವೇ ಇಲ್ಲ, ಬಹುಶಃ ಅವರ ಅಮ್ಮನ ತರಹ ಇರಬಹುದು ಎಂದು ಮನಸ್ಸಿನಲ್ಲಿ ಸಾಹಿತಿ ಅಂದುಕೊಂಡಳು. ಅಷ್ಟರಲ್ಲಿ ಸಂಜಯ್ ಸಾಹಿತಿ ಕಡೆ ತಿರುಗಿ, ಇವಳು ನನ್ನ ಮಗಳು ಸಾತ್ವಿಕಾ ಎಂದು ಹೇಳುತ್ತಾ, ಪುಟ ಅವರಿಗೆ ನಮಸ್ತೆ ಹೇಳು ಎಂದು ಸಾತ್ವಿಕಾಳಿಗೆ ಹೇಳುತ್ತಾನೆ. ಸಾತ್ವಿಕಾ ತನ್ನ ಪುಟ್ಟ ಕೈಗಳನ್ನು ಜೋಡಿಸುತ್ತಾ ಸಾಹಿತಿ ಕಡೆ ತಿರುಗಿ, ನಮಸ್ತೆ ಆಂಟಿ ಎಂದು ನಗುತ್ತಾಳೆ. ಸಾಹಿತಿ ಖುಷಿಯಿಂದ ಅವಳನ್ನು ನೋಡುತ್ತಾ, ಎಷ್ಟನೇ ಕ್ಲಾಸ್ ಪುಟ ನೀನು ಎಂದು ಕೇಳುತ್ತಾಳೆ. ಅದಕ್ಕೆ ಅವಳು ಮುಗ್ಧವಾಗಿ, ನಾನೀಗ 3ನೇ ಕ್ಲಾಸ್ ಎನ್ನುತ್ತಾಳೆ. ಅದನ್ನು ಕೇಳಿ ಸಾಹಿತಿ ಆಶ್ಚರ್ಯವಾದಾಗ ಸಂಜಯ್ ನಗುತ್ತಾ, ಅವಳಿಗೆ ಯಾರೋ ನೀನು ಬೇಗ ಓದಿ ಪಾಸ್ ಮಾಡಿದರೆ ಬೇಗ ದೊಡ್ಡವಳಾಗ್ತೀಯಾ ಅಂತ ಹೇಳಿದ್ದಾರೆ, ಅದಕ್ಕೆ UKGಯಿಂದ ಸೀದಾ 3ನೇ ತರಗತಿ ಅಂತ ಹೇಳ್ತಿದ್ದಾಳೆ. ನಾಳೆ ಕೇಳಿದರೆ 4ನೇ ಕ್ಲಾಸ್ ಅಂತ ಹೇಳಿದರೂ ಹೇಳುತ್ತಾಳೆ ಎನ್ನುತ್ತಾನೆ. ಅದಕ್ಕೆ ಸಾಹಿತಿ ಸಹ ನಗುತ್ತಾಳೆ. ಸಂಜಯ್ ಸಾತ್ವಿಕಾಳಿಗೆ, ಹೋಗು ಪುಟ್ಟ, ಬಟ್ಟೆ ಬದಲಾಯಿಸಿ ಫ್ರೆಶ್ ಆಗು. ರಾಧಾ ನಿನಗೆ ಅಂತ ತಿಂಡಿ ಮಾಡಿದ್ದಾರೆ, ತಿನ್ನುವಂತೆ ಎಂದು ಹೇಳಿದಾಗ ಸಾತ್ವಿಕಾ, ಅಪ್ಪ ನೀನು ನನ್ನ ಜೊತೆಯಲ್ಲಿ ಬಾ ಎಂದು ಹಠ ಮಾಡಿದಾಗ ಸಂಜಯ್ ಸಾಹಿತಿ ಕಡೆ ನೋಡುತ್ತಾ, ಇವಳು ಹಿಂಗೆ ನಾನು ಮನೆಯಲ್ಲಿದ್ದರೆ ಸಾಕು, ಎಲ್ಲದಕ್ಕೂ ನಾನೇ ಬೇಕು, 5 ನಿಮಿಷ ಬಂದ್ಬಿಡ್ತೀನಿ ಎಂದು ಸಾತ್ವಿಕಾಳನ್ನು ಎತ್ತಿಕೊಂಡು ಮೇಲೆ ರೂಮಿಗೆ ಹೋಗುತ್ತಾನೆ. ಹೌದು, ಈ ಬಾಸ್ನ ಹೆಂಡತಿ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಮನೆಯಲ್ಲಿ ಇದ್ದಿದ್ದರೆ ಇಷ್ಟೊತ್ತಿಗೆ ಕಾಣಿಸುತ್ತಿದ್ದರು ಅಲ್ವಾ? ಅಥವಾ ಆಚೆ ಎಲ್ಲಾದರೂ ಹೋಗಿರಬಹುದಾ ಎಂದು ಯೋಚಿಸುತ್ತಾ ಕೂತಿದ್ದವಳಿಗೆ ಸಂಜಯ್ ಬಂದು, ಬನ್ನಿ ನಮ್ಮ ತಾಯಿಯನ್ನು ಪರಿಚಯ ಮಾಡಿಸುತ್ತೀನಿ ಎಂದು ಕೇಳಿದಾಗ ಸಾತ್ವಿಕಾ, ಅಪ್ಪ ನಾನು ಬರ್ತೀನಿ ಅಜ್ಜಿನ ನೋಡೋಕೆ ಎಂದು ಮುದ್ದಾಗಿ ಕೇಳುತ್ತಾಳೆ. ಅದಕ್ಕೆ ಸಂಜಯ್, ಬಂದಲ್ಲಿ ಏನು ಚೇಷ್ಟೆ ಮಾಡಬಾರ್ದು, ಸುಮ್ಮನೆ ಒಂದು ಕಡೆ ಇರಬೇಕು ಎಂದು ಸಂಜಯ್ ಹೇಳಿದಾಗ ಸಾತ್ವಿಕಾ ಆಯಿತು ಎಂಬಂತೆ ತಲೆಯಾಡಿಸುತ್ತಾಳೆ. 3 ಜನ ಸಂಜಯ್ನ ತಾಯಿಯ ಕೊಠಡಿಗೆ ಹೋಗುತ್ತಾರೆ. ಬಾಗಿಲು ತೆಗೆದ ಶಬ್ದಕ್ಕೆ ಎದ್ದ ಸಂಜಯ್ನ ತಾಯಿ, ಯಾರು ಎಂದು ಕೇಳಿದಾಗ ಸಂಜಯ್, ನಾನಮ್ಮ ಎನ್ನುತ್ತಾ ಒಳಗೆ ಬರುತ್ತಾನೆ. ಹಿಂದೆಯೇ ಸಾಹಿತಿ ಕೂಡ ಬರುತ್ತಾಳೆ. ಸಾತ್ವಿಕಾ ರೂಮಿನ ಒಂದು ಕಡೆ ಕೈ ಕಟ್ಟಿಕೊಂಡು ಸುಮ್ಮನೆ ನಿಲ್ಲುತ್ತಾಳೆ. ಸಂಜಯ್ ಸಾಹಿತಿಗೆ ಕೂರಲು ಹೇಳಿ ಅವರ ಅಮ್ಮನನ್ನು ತೋರಿಸುತ್ತಾ, ಅಮ್ಮ ಇವರು ಸಾಹಿತಿ ಅಂತ,
ನಮ್ಮ ಆಫೀಸ್ನಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರಿದ್ದಾರೆ, ನಿನಗೆ ಪರಿಚಯ ಮಾಡಿಸೋಣ ಅಂತ ಕರೆದುಕೊಂಡು ಬಂದೆ ಎಂದು ಹೇಳಿದಾಗ ಅವರು, ಸಾತ್ವಿಕ ಹುಟ್ಟುದ ಹಬ್ಬಕ್ಕೆ ನೀನು ಬಂದಿರಲಿಲ್ಲ ಅಲ್ವೇನಮ್ಮ ಎಂದು ಕೇಳಿದಾಗ ಸಂಜಯ್, ಅದು ಅವತ್ತು ಅವರ ಆರೋಗ್ಯ ಸರಿ ಇರಲಿಲ್ಲ, ಅದಕ್ಕೆ ಬರೋದಕ್ಕೆ ಆಗಲಿಲ್ಲ ಅಮ್ಮ ಎಂದು ಹೇಳುತ್ತಾನೆ. ಅಷ್ಟರಲ್ಲಿ ಸಂಜಯ್ಗೆ ಫೋನ್ ಬಂದಿದೆ ಎಂದು ಹೇಳಿ ಕೆಲಸದವಳು ಬಂದು ಕರೆಯುತ್ತಾಳೆ. ಆಗ ಸಂಜಯ್, ನೀವು ಮಾತಾಡುತ್ತೀರಿ, ಅಷ್ಟರಲ್ಲಿ ಬಂದ್ಬಿಡ್ತೀನಿ ಎಂದು ಹೇಳಿ ಹೋಗುತ್ತಾನೆ. ಸಾಹಿತಿ ಅಲ್ಲೇ ಕೈ ಕಟ್ಟಿಕೊಂಡು ನಿಂತಿದ್ದ ಸಾತ್ವಿಕಳನ್ನು ನೋಡಿ ಬಾ ಎಂದು ಸನ್ನೆ ಮಾಡುತ್ತಾಳೆ. ಅಷ್ಟಕ್ಕೆ ಸಾತ್ವಿಕ ಖುಷಿಯಿಂದ ಓಡಿ ಬಂದು ಅವಳ ತೊಡೆಯ ಮೇಲೆ ಕೂರುತ್ತಾಳೆ. ಸಂಜಯ್ ಅವರ ಅಮ್ಮ ಮಾತಾಡಲು ಶುರು ಮಾಡುತ್ತಾರೆ. ಈ ವಯಸ್ಸಾದ ಮೇಲೆ ಸಣ್ಣ ನೋವು ಸಹ ದೊಡ್ಡ ಕಾಯಿಲೆ ಥರ ಆಗಿಬಿಡುತ್ತೆ, ತುಂಬ ಕಷ್ಟ ಆಗಿ ಹೋಗಿದೆ, ಈ ಮಗುಗೋಸ್ಕರ ಬದುಕಿರಬೇಕು ಅಷ್ಟೇ. ಇವನು ಬೇರೆ ಹೇಳಿದ ಮಾತು ಕೇಳಲ್ಲ, ಚಿಕ್ಕ ವಯಸ್ಸಿನಿಂದಲೂ ಅವನದೇ ಹಠ, ಒಂಚೂರು ಏನಾದರೂ ಹೇಳಿದರೆ ಸಾಕು ಕೋಪಿಸಿಕೊಳ್ಳುತ್ತಾನೆ. ಇದ್ದ ಇಬ್ಬರಲ್ಲಿ ಉಳಿದಿರೋದು ಇವನೊಬ್ಬನೇ, ಆದರೆ ಇವನೂ ಸಹ ನನ್ನ ಮಾತು ಕೇಳೋದಿಲ್ಲ. ನನಗೂ ಯೋಚಿಸಿ ತಲೆ ಕೆಟ್ಟೋಗಿದೆ ಎಂದು ಸಾಹಿತಿಗೆ ಹೇಳಿದಾಗ ಸಾಹಿತಿ ಮನಸ್ಸಿನಲ್ಲಿ, ಬಹುಶಃ ನನಗೆ ಎಲ್ಲ ವಿಷಯ ತಿಳಿದಿದೆ ಎಂದುಕೊಂಡು ತಮ್ಮ ಮನಸ್ಸಿನ ನೋವೆಲ್ಲ ಹೇಳುತ್ತಿರಬೇಕು, ಪಾಪ ಎಷ್ಟು ಸೊರಗಿ ಹೋಗಿದ್ದಾರೆ ಎಂದು ಅವರು ಹೇಳುತ್ತಿದ್ದ ಎಲ್ಲವನ್ನೂ ಕೇಳುತ್ತಾ ಕುಳಿತಿದ್ದಳು. ಸಾತ್ವಿಕ ಸಹ ಅಜ್ಜಿಯ ಮಾತನ್ನು ಗಂಭೀರವಾಗಿ ಕೇಳಿಸಿಕೊಳ್ಳುತ್ತಿದ್ದಳು. ಅಷ್ಟರಲ್ಲಿ ಸಂಜಯ್ ಬಂದು, ಅಮ್ಮ ನಿಂಗೆ ಎಷ್ಟು ಸರ್ತಿ ಹೇಳಿದ್ದೀನಿ ಆ ಮಗು ಮುಂದೆ ಏನೇನೋ ಮಾತಾಡಬೇಡ ಅಂತ, ಆದರೂ ನಿಂಗೆ ಅರ್ಥನೇ ಆಗಲ್ಲ ಎಂದು ರೇಗಿದಾಗ ಅವರು ಅಳುತ್ತಾ ಸಂಜಯ್ ಕಡೆ ನೋಡಿ, ನೋಡಮ್ಮ ಹೇಗೆ ರೇಗ್ತಾನೆ, ಯಾವಾಗೂ ಹೀಗೆ, ಹೇಳಿದ ಮಾತು ಕೇಳೋದೇ ಇಲ್ಲ ಎಂದು ಹೇಳಿದಾಗ ಸಂಜಯ್ ಅಳುತ್ತಿದ್ದ ಅಮ್ಮನನ್ನು ನೋಡಿ ಸ್ವಲ್ಪ ಮೇಲು ಧ್ವನಿಯಲ್ಲಿ, ನಾನು ಹಾಗಲ್ಲಮ್ಮ ಹೇಳಿದ್ದು, ಸುಮ್ಮನೆ ಏನೋ ಯೋಚಿಸಿ ಆಯಾಸ ಮಾಡ್ಕೋಬೇಡ ಅಂತ ಅಷ್ಟೇ. ಡಾಕ್ಟರ್ ನಿಂಗೆ ರೆಸ್ಟ್ ತಗೊಳ್ಳೋಕ್ಕೆ ಹೇಳಿದ್ದಾರೆ ತಾನೆ, ಸುಮ್ಮನೆ ಯಾಕೆ ಇಲ್ಲದೇ ಇರೋದನ್ನು ನೆನಪಿಸಿಕೊಂಡು ಬೇಜಾರಾಗ್ತೀಯಾ? ನೋಡು ಆ ಮಗು ಮುಖ ಎಷ್ಟು ಸಪ್ಪಗೆ ಆಯಿತು ಎಂದು ಹೇಳುತ್ತಾನೆ. ಅಷ್ಟರಲ್ಲಿ ಸಾಹಿತಿ ಎದ್ದು, ಸರ್ ನಾನಿನ್ನು ಹೊರಡ್ತೀನಿ, ಲೇಟ್ ಆಯಿತು ಎಂದು ಹೇಳುತ್ತಾಳೆ. ಅದಕ್ಕೆ ಸಂಜಯ್ನ ತಾಯಿ, ಹೊರಟು ಬಿಟ್ಟಿಯೇನಮ್ಮ, ನನ್ನ ಮಾತು ಕೇಳಿ ಬೇಜಾರಾಯ್ತಾ ಎಂದು ಕೇಳಿದಾಗ ಸಾಹಿತಿ, ಅಯ್ಯೋ ಹಾಗೇನೂ ಇಲ್ಲ ಅಮ್ಮ, ನಾನು ಬಂದು ತುಂಬ ಹೊತ್ತಾಯಿತು, ಅದಕ್ಕೆ ಮೊದಲು ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ನೀವು ಎದ್ದು ನಡೆಯುವ ಹಾಗೆ ಆದರೆ ನಿಮ್ಮ ಮನಸ್ಸಿಗೂ ಸಂತೋಷ ಸಿಗುತ್ತದೆ ಎನ್ನುತ್ತಾಳೆ. ಆಗ ಅವರು, ಸರಿನಮ್ಮ ಆವಾಗವಾಗ ಬರ್ತಾ ಇರೋ ಎಂದು ನಗುತ್ತಾರೆ. ಸಂಜಯ್ ಕೆಳಗಿಳಿದು ಹೋಗುತ್ತಾನೆ. ಸಾಹಿತಿ ಸಾತ್ವಿಕಳನ್ನು ಎತ್ತಿಕೊಂಡು ಕೆಳಗೆ ಬರುತ್ತಿರುತ್ತಾಳೆ. ಅಷ್ಟರಲ್ಲಿ ಸಾತ್ವಿಕ ಸಾಹಿತಿಗೆ, ಆಂಟಿ ನನ್ನ ಅಮ್ಮ ಎಲ್ಲಿ ಅಂತ ನಿಮಗೆ ಗೊತ್ತಾ? ಅಪ್ಪನಿಗೆ ಕೇಳಿದ್ರೆ ಬೈತಾರೆ, ಅಜ್ಜಿ ಏನು ಹೇಳೋದೇ ಇಲ್ಲ, ಬರೀ ಅಳುತ್ತಾರೆ. ನೀವು ನನ್ನ ಅಮ್ಮನನ್ನು ನೋಡಿದ್ದೀರಾ ಎಂದು ಕೇಳುತ್ತಾಳೆ. ಅದನ್ನು ಕೇಳಿ ಸಾಹಿತಿಗೆ ಸಂಕಟವಾಗುತ್ತೆ. ನನಗೆ ಏನೂ ವಿಷಯವೇ ಗೊತ್ತಿಲ್ಲ, ಈ ಮಗುಗೆ ಹೀಗೆ ಸಮಾಧಾನ ಮಾಡಲಿ ಎಂದು ಯೋಚಿಸುತ್ತಿರಬೇಕಾದ್ರೆ ಮತ್ತೆ ಸಾತ್ವಿಕ, ಆಂಟಿ ನನ್ನಮ್ಮನ ಬಗ್ಗೆ ಕೇಳಿ ನಿಮಗೂ ಕೋಪ ಬಂತಾ ಎಂದು ಕೇಳುತ್ತಾಳೆ. ಅದಕ್ಕೆ ಸಾಹಿತಿ, ಪುಟ್ಟಿ ನೀನು ಜಾಣೆ ಅಲ್ವಾ ಎಂದು ಅವಳನ್ನು ಕೇಳಿದಾಗ ಸಾತ್ವಿಕ ಹೌದು ಎಂಬಂತೆ ತಲೆಯಾಡಿಸುತ್ತಾಳೆ. ಸಾಹಿತಿ ಮುಂದುವರಿಸುತ್ತಾಳೆ, ಅದಕ್ಕೆ ನೀನು ಅಮ್ಮನ ಬಗ್ಗೆ ಅಪ್ಪನ ಬಳಿ ಕೇಳಿ ಅವರಿಗೆ ಬೇಜಾರು ಮಾಡಬಾರ್ದು ಆಯ್ತಾ? ಆವಾಗ ನಿನ್ನನ್ನು ಎಲ್ಲರೂ ಗುಡ್ ಗರ್ಲ್ ಅನ್ನುತ್ತಾರೆ, ಆಗ ನೀನು ಬೇಗ ದೊಡ್ಡೋಳಾಗ್ತೀಯಾ ಆಯ್ತಾ ಎಂದು ಹೇಳುತ್ತಾಳೆ. ಅಷ್ಟರಲ್ಲಿ ಅವರ ಬಳಿ ಸಂಜಯ್ ಬಂದಿದ್ದನ್ನು ಸಾಹಿತಿ ಗಮನಿಸಿದಳು. ಸಾತ್ವಿಕಾಳನ್ನು ಕೆಳಗಿಳಿಸಿ ತನ್ನ ಬ್ಯಾಗಿನಿಂದ ಗಿಫ್ಟನ್ನು ತೆಗೆದು ಸಾತ್ವಿಕಾಳಿಗೆ ಕೊಡುತ್ತಾ, ಅವತ್ತು ನಿನ್ನ ಬರ್ತ್ಡೇ ದಿನ ನಾನು ಬರೋಕ್ಕೆ ಆಗಲಿಲ್ಲ, ಅದಕ್ಕೆ ತಗೋ ಇದು ನಿಂಗೆ ಎಂದು ಕೊಟ್ಟಳು. ಅದನ್ನು ನೋಡಿ ಸಾತ್ವಿಕಾಳ ಮುಖ ಅರಳಿ ಹೋಯಿತು. ಅದಕ್ಕೆ ಸಂಜಯ್, ಸಾತ್ವಿಕಾ ಅವರಿಗೆ ಥ್ಯಾಂಕ್ಸ್ ಹೇಳಲ್ವಾ ಎಂದಾಗ ಅವಳು ಮುಗ್ಧವಾಗಿ ಥ್ಯಾಂಕ್ ಯು ಆಂಟಿ ಎಂದು ನಗುತ್ತಾಳೆ. ಆಮೇಲೆ ಸಂಜಯ್ ಕಡೆ ನೋಡುತ್ತಾ, ಅಪ್ಪ ಈ ಗಿಫ್ಟ್ ಬಿಚ್ಚಿ ನೋಡ್ಲಾ ಎಂದು ಕೇಳಿದಾಗ ಸಂಜಯ್ ಎನ್ನುತ್ತಾನೆ. ಅದನ್ನು ಬಿಚ್ಚಿ ನೋಡಿದೊಡನೆಯೇ ಸಾತ್ವಿಕಾಳ ಖುಷಿ ಮುಗಿಲು ಮುಟ್ಟುತ್ತದೆ. ಬಾರ್ಬಿ ಡಾಲ್ ಎಷ್ಟು ಚೆನ್ನಾಗಿದೆ ಎಂದು ಅದನ್ನು ಅಪ್ಪಿಕೊಳ್ಳುತ್ತಾಳೆ. ಅಷ್ಟರಲ್ಲಿ ಸಾಹಿತಿ, ಸರ್ ನಾನು ಹೊರಡ್ತೀನಿ ಎಂದಾಗ ಸಂಜಯ್, ಹಿರಿ ಡ್ರೈವರ್ಗೆ ಹೇಳ್ತೀನಿ ಬಿಡೋದಕ್ಕೆ ಎನ್ನುತ್ತಾನೆ. ಆಗ ಸಾಹಿತಿ, ಇರಲಿ ಸರ್ ಪರವಾಗಿಲ್ಲ ನಾನು ಹೋಗ್ತೀನಿ ಎಂದು ಹೊರಟಾಗ ಸಾತ್ವಿಕ ಓಡಿ ಬಂದು, ಆಂಟಿ
ನನಗೆ ಮನೆಯಲ್ಲಿ ಒಬ್ಬಳೇ ಇರೋಕೆ ಬೇಜಾರಾಗುತ್ತೆ, ಬರ್ತಾ ಇರ್ತೀರಾ? ಅಪ್ಪ ಮನೆಯಲ್ಲಿ ಇರೋದೇ ಇಲ್ಲ, ಅಜ್ಜಿ ಯಾವಾಗೂ ಮಲಗಿರ್ತಾರೆ, ರಾಧಾ ಯಾವಾಗಲೂ ಹೇಳಿದ ಕಥೆಯನ್ನೇ ಹೇಳುತ್ತಾಳೆ ಎಂದಾಗ ಸಾಹಿತಿ ಖಂಡಿತ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಸಂಜಯ್ನ ಮನೆಗೆ ಹೋಗಿ ಬಂದ ವಿಷಯವನ್ನು ವೇದಾಗೆ ಹೇಳುವುದೋ ಬೇಡವೋ ಎಂದು ಯೋಚಿಸುತ್ತಾ ಸಾಹಿತಿ ಸದ್ಯಕ್ಕೆ ಸುಮ್ಮನಿರುವುದೇ ಒಳ್ಳೆಯದು, ಆಮೇಲೆ ಬೇರೆ ಅರ್ಥ ತಿಳಿದುಕೊಂಡರೆ ತಪ್ಪಾಗುತ್ತದೆ ಎಂದುಕೊಂಡು ಸುಮ್ಮನೆ ಕೆಲಸ ಮಾಡುತ್ತಿದ್ದಳು. ಸಂಜಯ್ ಸಹ ಮಾಮೂಲಿನಂತೆಯೇ ಇದ್ದ. ಎಷ್ಟೋ ಬಾರಿ ಸಾತ್ವಿಕ ನೆನಪಾಗಿ ಅವಳ ಬಗ್ಗೆ ಕೇಳೋಣ ಎಂದುಕೊಂಡರೂ ದೊಡ್ಡವರ ವಿಷಯ ನಂಗ್ಯಾಕೆ ಎಂದುಕೊಂಡು ಸುಮ್ಮನಾದಳು. ಆದರೆ ಸಾತ್ವಿಕಾಳ ಅಮ್ಮನ ವಿಷಯ ತಿಳಿದುಕೊಳ್ಳಬೇಕು ಅನ್ನೋ ಕುತೂಹಲ ಮಾತ್ರ ಹಾಗೆಯೇ ಇತ್ತು. ಹೀಗೆ ಇರಬೇಕಾದರೆ ಸಂಜಯ್ ಬಿಸ್ನೆಸ್ ಟ್ರಿಪ್ ಎಂದು ಮತ್ತೆ 1 ವಾರ ಬರುವುದಿಲ್ಲ ಎಂದು ವಿಷಯ ಬರುತ್ತದೆ. ಆಗ ಒಂದು ದಿನ ವೇದ ಸಾಹಿತಿ ಬಳಿ ಬಂದು, ಸಾಹಿತಿ, ಈ ಭಾನುವಾರ ನನ್ನ ಅಣ್ಣನ ಮಗನ ಬರ್ತ್ಡೇ ಕಣೆ, ಅವನಿಗೆ ಏನಾದರೂ ಗಿಫ್ಟ್ ತಗೋಬೇಕು, ಅದಕ್ಕೆ ನಮ್ಮಿಬ್ಬರಿಗೂ ಪರ್ಮಿಷನ್ ಕೇಳಿದ್ದೀನಿ, ಸುಮ್ಮನೆ ನನ್ನ ಜೊತೆ ಬಾ, ಇಲ್ಲ ಅನ್ನೋ ಹಾಗೆ ಇಲ್ಲ ಎಂದಾಗ ಸಾಹಿತಿ ಏನೂ ಹೇಳದೆ ತಲೆ ಆಡಿಸಿದಳು. ಎಲ್ಲ ಶಾಪಿಂಗ್ ಮಾಡಿ ಕಾಫಿ ಕುಡಿಯೋಣ ಎಂದು ಇಬ್ಬರೂ ಒಂದು ಹೋಟೆಲ್ಗೆ ಬಂದರು. ಸಾಹಿತಿಗೆ ಸಂಜಯ್ನ ಹೆಂಡತಿಯ ಬಗ್ಗೆ ಕೇಳೋದಕ್ಕೆ ಇದೇ ಒಳ್ಳೆಯ ಸಮಯ ಎಂದು ಯೋಚಿಸಿ, ವೇದ, ನಿನಗೆ ಬಾಸ್ ಹೆಂಡತಿಯ ಬಗ್ಗೆ ಏನಾದರೂ ವಿಷಯ ಗೊತ್ತಾ? ಬಾಸ್ ಹೆಂಡತಿ ಬಗ್ಗೆ ನೀನು ಯಾವತ್ತೂ ಮಾತಾಡಿಯೇ ಇಲ್ಲ ಅಲ್ವಾ ಎಂದು ಕೇಳುತ್ತಾಳೆ. ಆಗ ವೇದ, ಅವರಿಗೆ ಹೆಂಡತಿ ಇದ್ರೆ ತಾನೇ ಅವ್ರ ಬಗ್ಗೆ ಮಾತಾಡೋಕ್ಕೆ ಎಂದು ಹೇಳಿದ್ದಳು. ಅದನ್ನು ಕೇಳಿ ಸಾಹಿತಿ ಅರ್ಥವಾಗದೆ, ಇಲ್ಲ ಅಂದರೆ ಏನರ್ಥ? ಅವರು ಸತ್ತೋಗಿದ್ದಾರಾ ಎಂದು ಮತ್ತೆ ಕೇಳುತ್ತಾಳೆ. ಅಯ್ಯೋ, ಅದು ಹಾಗಲ್ಲ ಸಾಹಿತಿ, ಇದು ಎಲ್ಲರಿಗೂ ಗೊತ್ತಿರೋ ಹಳೆ ವಿಷಯನೇ, ನಿಂಗೂ ಗೊತ್ತಿರುತ್ತೆ ಅಂತಲೇ ಅಂದ್ಕೊಂಡಿದ್ದೆ. ಬಾಸ್ಗೆ ಮದುವೆ ಆಗಿಲ್ಲ ಕಣೆ, ಅಂದಮೇಲೆ ಹೆಂಡತಿ ಎಲ್ಲಿಂದ ಬರಬೇಕು ಎಂದು ಕೇಳುತ್ತಾಳೆ. ಸಾಹಿತಿ ಇದನ್ನು ಕೇಳಿ 1 ನಿಮಿಷ ಮೌನವಾಗುತ್ತಾಳೆ. ವೇದ ಏನು ಹೇಳುತ್ತಿದ್ದಾಳೆಂದು ಅವಳಿಗೆ ಅರ್ಥವಾಗೋದಿಲ್ಲ. ಗಾಬರಿಯಿಂದಲೇ, ಏನು, ಅವ್ರಿಗೆ ಮದುವೆ ಆಗಿಲ್ವಾ? ಏನು ಹೇಳ್ತಿದ್ಯಾ, ಸ್ವಲ್ಪ ಬಿಡಿಸಿ ಹೇಳು ಎಂದು ಕೇಳಿದಾಗ ವೇದ, ಹೌದು ಕಣೆ, ಬಾಸ್ಗೆ ಮದುವೆ ಆಗಿಲ್ಲ, ಇದು ಅವರೇ ತೆಗೆದುಕೊಂಡ ನಿರ್ಧಾರ ಎಂದು ಹೇಳುತ್ತಿರುವ ಅಷ್ಟೊತ್ತಿಗೆ ಮತ್ತೆ ಸಾಹಿತಿ, ಮತ್ತೆ ಆ ಮಗು ಎಂದು ಮಧ್ಯೆ ಮಾತಾಡಿದಾಗ ವೇದ, ಸಾಹಿತಿ, ನನಗೆ ಹೇಳೋದಕ್ಕೆ ಬಿಡೆ, ಆಗಲೇ ತಾನೇ ನಾನು ಎಲ್ಲ ಹೇಳೋದಕ್ಕೆ ಆಗೋದು ಎಂದಾಗ ಸಾಹಿತಿ ಸುಮ್ಮನಾಗುತ್ತಾಳೆ. ವೇದ ಮುಂದುವರಿಸುತ್ತಾಳೆ, ಆ ಮಗು ಸಾತ್ವಿಕ ನಮ್ಮ ಬಾಸ್ ಸ್ವಂತ ಮಗಳಲ್ಲ, ಅವರ ಅಣ್ಣ ಸಾಕೇತ್ನ ಮಗಳು. ಅವರ ಅಣ್ಣ ಸಾಕೇತ್ಗೆ ಒಳ್ಳೆ ಸುಂದರವಾಗಿರೋ ಹುಡುಗಿನ ಹುಡುಕಿ ಮದುವೆ ಮಾಡಿದ್ರು. ಅವರಿಗೆ ಅವರ ಹೆಂಡತಿ ಮೇಲೆ ಬಹಳ ಪ್ರೀತಿ ಇತ್ತು. ಆದರೆ ಅವರ ಹೆಂಡತಿಗೆ ಆ ಮದುವೆ ಇಷ್ಟವಿರಲಿಲ್ಲ. ಮದುವೆಯ ಮುಂಚೆಯೇ ಅವರು ಯಾರನ್ನೋ ಪ್ರೀತಿಸಿದ್ದರಂತೆ. ಆದರೆ ಈ ವಿಷಯ ಬಾಸ್ನ ಮನೆಯಲ್ಲಿ ಯಾರಿಗೂ ಗೊತ್ತಿರಲಿಲ್ವಂತೆ. ತಂದೆ ತಾಯಿಯ ಬಲವಂತಕ್ಕೆ ಮದುವೆ ಆಗಿದ್ರಂತೆ. ಶ್ರೀಮಂತರ ಹೆಣ್ಣು ಮಗಳು ಅಂದರೆ ಹೇಗಿರ್ತಾರೆ ಅಂತ ನಿಂಗೂ ಗೊತ್ತಿರುತ್ತೆ. ಹೀಗಿರುವಾಗಲೇ ಸಾತ್ವಿಕ ಹುಟ್ಟಿದಳಂತೆ. ಆ ಮಗು ಹುಟ್ಟಿದ ಮೇಲೆ ಸಾಕೇತ್ ಅವರಿಗೆ ಎಲ್ಲ ವಿಷಯ ಗೊತ್ತಾಗಿದೆ. ಅವರ ಹೆಂಡತಿ ಮಗುವನ್ನು ಇವರನ್ನು ಬಿಟ್ಟು ಅವರು ಇಷ್ಟಪಡುತ್ತಿದ್ದವನ ಜೊತೆ ಹೋಗಿಬಿಟ್ರು ಅಂತ ಕೆಲವರು ಹೇಳ್ತಾರೆ. ಇದೇ ಕೊರಕಿನಲ್ಲಿ ಸಾಕೇತ್ ಅವರು ಡಿಪ್ರೆಷನ್ನಿಂದ ಸೂಸೈಡ್ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಇದೆಲ್ಲ ಆದಾಗ ಸಾತ್ವಿಕ ಇನ್ನು ಚಿಕ್ಕ ಮಗು. ಆವಾಗಿನಿಂದ ಅವಳನ್ನು ಬಾಸ್ ನೋಡಿಕೊಳ್ಳುತ್ತಿದ್ದಾರೆ. ಆ ಮಗುಗೆ ಪಾಪ ಏನೂ ಗೊತ್ತಿಲ್ವಲ್ಲ, ಅದಕ್ಕೆ ಸಂಜಯ್ ಸರ್ನೇ ತನ್ನ ತಂದೆ ಅಂದುಕೊಂಡು ಅಪ್ಪ ಅಂತ ಕರೆಯುತ್ತೆ. ಅಂದಿನಿಂದ ಬಾಸ್ ತಾನು ಮದುವೆಯಾದರೆ ಸಾತ್ವಿಕಾಳನ್ನು ನೋಡಿಕೊಳ್ಳೋರು ಯಾರೂ ಇರೋದಿಲ್ಲ ಎಂದು ಮದುವೆ ಆಗಬಾರ್ದು ಎಂದು ನಿರ್ಧಾರ ಮಾಡಿದ್ದಾರಂತೆ. ಅದಕ್ಕೆ ಅವರು ಸ್ವಲ್ಪ ಕೋಪಿಷ್ಟ ಅನ್ನೋದು ಎಲ್ರು. ಅವರ ತಾಯಿ ಎಷ್ಟು ಸರ್ತಿ ಹೇಳಿದರೂ ಅವರು ಅವರ ನಿರ್ಧಾರ ಬದಲಿಸಲಿಲ್ವಂತೆ. ಈ ಘಟನೆ ನಡೆದ ಮೇಲೆ ಬಾಸು ಅಷ್ಟೇ, ಹೆಂಗಸರು ಕಂಡರೆ ಅಷ್ಟಕ್ಕಷ್ಟೇ ಅಂತ ಎಲ್ಲ ಅಂದ್ಕೋತಾರೆ. ಎಷ್ಟು ನಡೆದಿರೋ ಕತೆ ಎಂದು ಹೇಳುತ್ತಾ ನಿಟ್ಟುಸಿರು ಬಿಡುತ್ತಾ ಸುಧಾರಿಸಿಕೊಳ್ಳುತ್ತಾಳೆ. ಆಗ ಸಾಹಿತಿ, ಪಾಪ ಅಲ್ವಾ ಸಾತ್ವಿಕ, ಅಲ್ಲ ಎಂಥ ಹೆಂಗಸಿಗಾದ್ರೂ ತನ್ನ ಮಗುವನ್ನು ನೋಡಬೇಕು ಅಂತ ಅನಿಸಲ್ವಾ ಎಂದು ಕೇಳುತ್ತಾಳೆ. 1-2 ಸಾರಿ ಸಾತ್ವಿಕಾಳನ್ನು ನೋಡೋಕೆ ಅಂತ ಅವರು ಬಂದಿದ್ರು ಅಂತ ಕೇಳಿದ್ದೀನಿ. ಆದರೆ ಸಂಜಯ್ ಸರ್ ಅವರಿಗೆ ಮಗುವನ್ನು ನೋಡೋಕೆ ಬಿಡಲಿಲ್ಲವಂತೆ ಎನ್ನುತ್ತಾಳೆ. ಸಾಹಿತಿ ಅದೇ ಯೋಚನೆಯಲ್ಲಿ ಸುಮ್ಮನೆ ಕುಳಿತಿದ್ದಾಗ ವೇದ, ನಡಿ ಸಾಹಿತಿ, ಏನು ಯೋಚಿಸ್ತಿದ್ಯಾ, ಆಗಲೇ ಹೊತ್ತಾಯ್ತು, ಹೊರಡೋಣ ಎಂದು ಇಬ್ಬರು ಮನೆಗೆ ಹೊರಡುತ್ತಾರೆ. ವೇದ ಆಟೋ ಹಿಡಿದು ಹೊರಡುತ್ತಾಳೆ.
ಸಾಹಿತಿಯ ಮನೆ ನಡೆದು ಹೋಗೋ ಅಷ್ಟು ದೂರ ಇರೋದ್ರಿಂದ ನಡೆದುಕೊಂಡೇ ಹೋಗೋಣ ಎಂದು ನಿರ್ಧರಿಸಿ ಹೋಗುತ್ತಿರಬೇಕಾದರೆ ಆಂಟಿ ಎಂದು ಪುಟ್ಟ ಮಗುವಿನ ಧ್ವನಿ ಕೇಳಿಸಿ ಸಾಹಿತಿ ತಿರುಗಿ ನೋಡಿದರೆ ಹಿಂದೆ ಕಾರಿನಲ್ಲಿ ಸಾತ್ವಿಕ ಇರುತ್ತಾಳೆ. ಸಾಹಿತಿಯನ್ನು ನೋಡಿದ ತಕ್ಷಣ ಕಾರಿನ ಬಾಗಿಲು ತೆಗೆದು ಅವಳ ಬಳಿ ಬಂದು, ಹೋಗಿ ಆಂಟಿ, ನೀವು ಬರೀ ಸುಳ್ಳು ಹೇಳುತ್ತೀರಾ ಎಂದು ಮುದ್ದಾಗಿ ಹೇಳಿದಾಗ ಸಾಹಿತಿ ಏನೂ ಅರ್ಥವಾಗದೆ ನಿಲ್ಲುತ್ತಾಳೆ. ಆಗ ಸಾತ್ವಿಕ, ಮತ್ತೆ ನೀವವತ್ತು ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಬರಲೇ ಇಲ್ಲ ಎಂದು ಮೂತಿ ಊದಿಸಿಕೊಳ್ಳುತ್ತಾಳೆ. ಅದನ್ನು ನೋಡಿ ಸಾಹಿತಿ ನಗುತ್ತಾ, ಅಯ್ಯೋ ಪುಟ್ಟ, ನನಗೆ ಆಫೀಸ್ನಲ್ಲಿ ತುಂಬ ಕೆಲಸ ಇತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ ಎಂದು ಅವಳ ತಲೆ ಸವರುತ್ತಾಳೆ. ಅದಕ್ಕೆ ಸಾತ್ವಿಕ ಅವಳ ಸೀರೆಯನ್ನು ಹಿಡಿದುಕೊಂಡು, ಹಾಗಾದರೆ ಆಂಟಿ ಇವತ್ತು ನಮ್ಮ ಮನೆಗೆ ಬನ್ನಿ, ಅಪ್ಪ ನನಗೆ ಇನ್ನೂ ಎಷ್ಟೊಂದು ಗೊಂಬೆ ತಂದು ಕೊಟ್ಟಿದ್ದಾರೆ, ಅದನ್ನು ನಿಮಗೆ ತೋರಿಸ್ತೀನಿ ಎಂದಾಗ ಸಾಹಿತಿ ಮನಸ್ಸಿನಲ್ಲಿ, ಬಾಸ್ ಮನೆಯ ಬಗ್ಗೆ ತಿಳಿದ ಮೇಲೂ ನಾನೀಗೆ ಅವರ ಮನೆಗೆ ಹೋಗೋದು ಸರಿ ಇರಲ್ಲ ಎಂದುಕೊಂಡು, ಪುಟ್ಟ ನನಗೆ ಸ್ವಲ್ಪ ಕೆಲಸ ಇದೆ, ಇನ್ನೊಂದಿನ ನಾನು ಬರ್ತೀನಿ ಆಯ್ತಾ ಎಂದಾಗ ಸಾತ್ವಿಕ ಮುಖ ಪೆಚ್ಚು ಮಾಡಿಕೊಂಡು, ಪ್ಲೀಸ್ ಆಂಟಿ ಇವಾಗಲೇ ಬನ್ನಿ, ಅಜ್ಜಿ ನಿನ್ನೇನೂ ಅಳ್ತಿದ್ರು ಗೊತ್ತಾ, ನೀವು ಬರ್ತೀರಾ ಅಂತ ನಾನು ಕಾಯ್ತಿದ್ದೆ, ಪ್ಲೀಸ್ ಬನ್ನಿ ಆಂಟಿ, ಇಲ್ಲ ಅಂದರೆ ನಾನು ನಿಮ್ಮ ಜೊತೆ ಬರ್ತೀನಿ ಎಂದಾಗ ಸಾಹಿತಿ ಮನಸ್ಸಿನಲ್ಲಿ, ಅಯ್ಯೋ ಇದೊಳ್ಳೆ ಕಥೆ ಆಯ್ತಲ್ಲ, ಏನು ಮಾಡೋದಿವಾಗ ಎಂದು ಯೋಚಿಸುತ್ತಾ ನಿಂತಳು. ಇಲ್ಲ ಆಂಟಿ, ನೀವಿವತ್ತು ಮನೆಗೆ ಬರಲೇಬೇಕು, ಇಲ್ಲ ಅಂದರೆ ನಾನು ನಿಮ್ಮ ಮನೆಗೆ ಬರ್ತೀನಿ, ಅಜ್ಜಿ ನಿನ್ನೇನೋ ಅಳ್ತಿದ್ರು ಗೊತ್ತಾ ಎಂದು ಸಾತ್ವಿಕ ಸಾಹಿತಿ ಸೀರೆ ಹಿಡಿದು ಜಗ್ಗಿದಾಗ ಅವಳು ಒಪ್ಪಲೇಬೇಕಾಯಿತು. ಮನಸ್ಸಿಲ್ಲದ ಮನಸ್ಸಿನಲ್ಲೇ ಅಳುಕುತ್ತಾ ಕಾರ್ ಹತ್ತಿ ಸಂಜಯ್ನ ಮನೆಗೆ ಹೊರಟಳು. ಸಾತ್ವಿಕ ಖುಷಿಗೆ ಮಿತಿಯೇ ಇರಲಿಲ್ಲ. ಅವಳ ಜೊತೆಯಲ್ಲಿ ಸಾಹಿತಿ ಬರಲು ಒಪ್ಪಿದ್ದಕ್ಕೆ ಅವಳಿಗೆ ಎಲ್ಲಿಲ್ಲದ ಸಂತೋಷ ಆಗಿತ್ತು. ಕಾರ್ ಬಂದು ಮನೆಯ ಮುಂದೆ ನಿಂತಿತ್ತು. ಸಾಹಿತಿ ಅಲ್ಲೇ ಬಾಗಿಲ ಬಳಿಯಲ್ಲಿ ಯೋಚನೆ ಮಾಡುತ್ತಾ ನಿಂತುಕೊಂಡಳು. ಅಯ್ಯೋ, ಸರಿಯಿಲ್ಲದ ಹೊತ್ತಲ್ಲಿ ಹೀಗೆ ಅವರ ಮನೆಗೆ ಬರೋದು ಎಷ್ಟು ಸರಿ, ನಾನೇನಾದರೂ ತಪ್ಪು ಮಾಡಿಬಿಟ್ನಾ ಎಂದುಕೊಳ್ಳುತ್ತಿರುವಾಗ ಪುಟ್ಟ ಸಾತ್ವಿಕ, ಆಂಟಿ ಬನ್ನಿ, ಯಾಕಿಲ್ಲೇ ಇದ್ದೀರಾ ಎಂದು ಸಾತ್ವಿಕ ಕೈ ಹಿಡಿದುಕೊಂಡು ಒಳಗೆ ಕರೆದುಕೊಂಡು ಬಂದಳು. ಮನೆಯೊಳಗೆ ಕಾಲಿಟ್ಟಾಗ ಮನೆಯ ಒಡೆಯನ ಕೊರತೆ ಎದ್ದು ಕಾಣಿಸುತ್ತಿತ್ತು. ಬಹುಶಃ ಸರಿತಿದ್ದರೆ ಆಳುಗಳು ಭಯದಿಂದ ಮನೆಯನ್ನು ಸ್ವಚ್ಛವಾಗಿ ಇಡುತ್ತಿದ್ದರು. ಈಗ ನೋಡಿದರೆ ಹೇಗೆ ಇದೆ ಎಂದು ಯೋಚಿಸುತ್ತಾ, ಮನೆಯನ್ನೇ ಹೀಗೆ ಇಟ್ಟಿರಬೇಕಾದರೆ ಇನ್ನು ಪಾಪ ಈ ಮಗುವನ್ನು ಮತ್ತೆ ಸರ್ತಾಯಿಯನ್ನು ಹೇಗೆ ನೋಡಿಕೊಳ್ಳುತ್ತಾರೋ ಹೇಗೋ ಎಂದುಕೊಂಡಳು. ಅಷ್ಟರಲ್ಲಿ ಮನೆ ಕೆಲಸದಾಕೆ ರಾಧಾ ಹೊರಬಂದದ್ದನ್ನು ಗಮನಿಸಿ, ಇದೇನೋ ಮನೇನ ಹೀಗಿಟ್ಕೊಂಡಿದ್ದೀರಾ, ಸಂಜಯ್ ಸರ್ ಇಲ್ಲ ಅಂದ ಮಾತ್ರಕ್ಕೆ ನಿಮಗೆ ಹೇಗೆ ಬೇಕೋ ಹಾಗೆ ನಡ್ಕೋಬಹುದು ಅಂತ ಅರ್ಥನಾ ಎಂದು ಕೇಳಿದಾಗ ಕೆಲಸದಾಕೆ ಸ್ವಲ್ಪ ಗಾಬರಿಗೊಂಡಳು. ಈ ಹಿಂದೆ ಸಾಹಿತಿ ಬಂದಿದ್ದಾಗ ಸಂಜಯ್ ಅವನ ತಾಯಿಯ ಬಳಿ ಕರೆದುಕೊಂಡು ಹೋಗಿದ್ದು ನೋಡಿ ಸಾಹಿತಿ ಸಂಜಯ್ನ ಕಡೆ ಸಂಬಂಧಿ ಎಂದು ಭಾವಿಸಿದ್ದಳು. ಏಕೆಂದರೆ ಸಂಜಯ್ ಎಂದಿಗೂ ತನ್ನ ಆಫೀಸ್ ಸ್ಟಾಫನ್ನು ಅವರ ತಾಯಿಗೆ ಮಾತನಾಡಿಸಲು ಕರೆದುಕೊಂಡು ಹೋಗಿರಲಿಲ್ಲ. ಇದನ್ನು ನೋಡಿದೊಡನೆ ಸಾತ್ವಿಕಾಗೆ ಧೈರ್ಯ ಬಂದು, ಆಂಟಿ ಈ ರಾಧಾ ನಾನೇನಾದರೂ ಅತ್ರೆ ಇಲ್ಲ ಏನಾದರೂ ತಿಂಡಿ ಕೇಳಿದ್ರೆ ಗುಮ್ಮನಿಗೆ ಹಿಡಿದು ಕೊಡ್ತೀನಿ ಅಂತ ಹೆದರಿಸ್ತಾಳೆ ಗೊತ್ತಾ ಎಂದು ಸಾಹಿತಿ ಕಡೆ ತಿರುಗಿ ಹೇಳಿದಾಗ ಅವಳಿಗೆ ಪಾಪ ಎಂದೆನಿಸಿ ರಾಧಾಗೆ, ನೋಡಿ ಮಗುಗೆ ಸರಿಯಾಗಿ ಹೊಟ್ಟೆಗೆ ಕೊಡಿ, ಸಾಹೇಬ್ರು ಇದ್ದಾಗ ಒಂಥರ ಇಲ್ಲದೇ ಇದ್ದಾಗ ಒಂಥರ ಮಾಡ್ತೀರಾ, ಇನ್ಮೇಲೆ ಹೀಗೆಲ್ಲ ನಡೆದುಕೊಳ್ಳಬೇಡಿ, ಸಾತ್ವಿಕ ಏನು ಕೇಳ್ತಾಳೋ ಅದನ್ನೆಲ್ಲ ಕೊಡಬೇಕು ಎನ್ನುತ್ತಾಳೆ. ಇದನ್ನು ಕೇಳಿ ಸಾತ್ವಿಕ ನಗುತ್ತಾಳೆ. ಅವಳಿಗೆ ಸಾಹಿತಿ ಇರುವಳೆಂಬ ಧೈರ್ಯ. ಸಾಹಿತಿ ಮತ್ತೆ ಮುಂದುವರಿಸುತ್ತಾಳೆ, ಮನೇನ ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀರಲ್ಲ, ಎಲ್ಲ ವಿಷಯನ ಸಂಜಯ್ ಸರ್ಗೆ ಹೇಳಬೇಕಾ ಎಂದು ಗಡಸು ಧ್ವನಿಯಲ್ಲಿ ಕೇಳಿದಾಗ ಕೆಲಸದಾಕೆ ಹೆದರಿ, ಬೇಡ ಅಮ್ಮವ್ರೆ, ಇನ್ಮೇಲೆ ಹೀಗೆ ಆಗೋದಿಲ್ಲ, ದಯವಿಟ್ಟು ಸಾಹೇಬರಿಗೆ ಮಾತ್ರ ಹೇಳಬೇಡಿ, ಇನ್ನು 10 ನಿಮಿಷದಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಎಂದು ಮನೆಯನ್ನು ಶುಚಿ ಮಾಡಲು ಹೋಗುತ್ತಾಳೆ. ಇತ್ತ ಸಾಹಿತಿ ಸಾತ್ವಿಕಾಳನ್ನು ಕರೆದುಕೊಂಡು, ನಡಿಪುಟ್ಟ ನಾವು ಅಜ್ಜಿನ ಮಾತಾಡಿಸ್ಕೊಂಡು ಬರೋಣ ಎಂದು ಸಂಜಯ್ನ ತಾಯಿಯ ಕೋಣೆಗೆ ಹೋದಳು. ನಿಧಾನವಾಗಿ ಬಾಗಿಲು ತೆರೆದರೂ ಅವರು ಎಚ್ಚರಗೊಂಡರು. ಮೊದಲಿಗಿಂತಲೂ ಇವಾಗ ಇನ್ನೂ ಕುಗ್ಗಿ ಹೋಗಿದ್ದಾರೆ. ಸಾಹಿತಿಯನ್ನು ನೋಡಿದ ತಕ್ಷಣ ಎದ್ದೇಳಲು ಹೋದರು. ಆದರೆ ಸಾಹಿತಿ, ಹೇಳ್ಬಿಡಿ ಅಮ್ಮ, ಪರವಾಗಿಲ್ಲ ಮಲ್ಗಿರಿ ಎಂದು ಅವರ ಪಕ್ಕದಲ್ಲಿ ಹೋಗಿ ಕೂರುತ್ತಾಳೆ. ಅವರನ್ನೇ ನೋಡುತ್ತಾ, ಈಗ ಹೇಗಿದ್ದೀರಿ ಎಂದ ಕೂಡಲೇ ಅವರು, ಏನೋ ಇದ್ದೀನಿ ನೋಡಮ್ಮ, ಇರೋ ಒಬ್ಬ ಮಗ ಹೀಗೆ ಬಿಟ್ಟು ಎಲ್ಲೋ ಹೊರಟು ಹೋಗುತ್ತಾನೆ
ಈ ಕೆಲಸದವರು ಅವನು ಹೋಗೋದೇ ತಡ, ಎಷ್ಟು ಕೂಗಿದರೂ ಕೇಳದೇ ಇರೋ ರೀತಿ ಇರ್ತಾರೆ. ಏನು ಮಾಡೋದು? 2 ದಿನದಿಂದ ವಿಪರೀತ ಮಂಡಿ ನೋವು. ನನಗೋ ಕೆಳಗಿಳಿಯಲು ಆಗೋದಿಲ್ಲ. ಆ ರಾಧಾನೋ ಈ ಕಡೆ ತಲೆ ಹಾಕೋದಿಲ್ಲ. ತಿಂಡಿ ಊಟ ಕೊಡೋಕೆ ಬಂದಾಗ ಏನಾದರೂ ಕೇಳಿದ್ರೆ ಮಾಡ್ತೀನಿ ಅಂತ ಹೇಳಿ ಹೋಗ್ತಾಳೆ. ಆಮೇಲೆ ಬರೋದೇ ಇಲ್ಲ. ವಯಸ್ಸಾದ ಮೇಲೆ ಬದುಕಿರಬಾರ್ದಮ್ಮ ಎಂದು ಕಣ್ಣೀರು ಇಡಲು ಶುರು ಮಾಡ್ತಾಳೆ. ಸಾಹಿತಿ ಅವರನ್ನು ಸಮಾಧಾನ ಮಾಡುತ್ತಾ ರಾಧಾಳನ್ನು ಕರೆದು ಕೋಣೆಯನ್ನು ಶುಚಿ ಮಾಡಲು ಹೇಳುತ್ತಾಳೆ. ಆನಂತರ ಬಿಸಿ ನೀರು ತೆಗೆದುಕೊಂಡು ಬಂದು ಅವರಿಗೆ ಶಾಖ ಕೊಡುತ್ತಾ, ಅಮ್ಮ, ನೀವು ಮೊದಲು ಯೋಚನೆ ಮಾಡೋದು ಬಿಡಿ. ನೀವು ಹೀಗೆ ಇದ್ರೆ ಪಾಪ ಸಾತ್ವಿಕ ಏನು ಮಾಡಬೇಕು ಎಂದಾಗ ಮತ್ತೆ ಅವರು, ನಾನಿನ್ನೂ ಬದುಕಿರೋದೆ ಈ ಮಗುಗೆ ಅನಿಸುತ್ತೆ ಕಣಮ್ಮ. ನಮ್ಮ ಮನೆಯಲ್ಲೂ ಒಂದು ಹೆಣ್ಣು ದಿಕ್ಕಿದ್ರೆ ಈ ಥರ ಎಲ್ಲ ಆಗ್ತಿರ್ಲಿಲ್ಲ ಅನಿಸುತ್ತೆ. ನನ್ನ ಜೀವನದಲ್ಲಿ ಎಲ್ಲ ಕಳೆದುಕೊಂಡೆ. ಈಗ ಉಳಿದಿರೋದು ಒಬ್ಬ ಮಗ. ಅವನಾದರೂ ಚೆನ್ನಾಗಿರಲಿ ಅಂತ ಅಂದರೆ ಅವನು ಹೀಗಾಡ್ತಿದ್ದಾನೆ. ಏನು ಮಾಡಲಿ ಹೇಳು? ನೀನಾಗಿರೋದಕ್ಕೆ ಈ ರೀತಿ ಸೇವೆ ಮಾಡ್ತಿದ್ಯಾ. ನಿನಗಿರೋ ಅಷ್ಟು ಕಾಳಜಿ ಆ ರಾಧಾಗೆ ಇಲ್ಲ ನೋಡು ಎಂದು ಬೇಸರ ಮಾಡಿಕೊಳ್ಳುತ್ತಾರೆ. ಅದಕ್ಕೆ ಸಾಹಿತಿ, ನಾನು ನಿಮ್ಮ ಮಗಳು ಇದ್ದ ಹಾಗೆ ಬಿಡಿ ಅಮ್ಮ. ಮೊದಲು ನೀವು ಹುಷಾರಾಗಿ, ಆಗ ಎಲ್ಲ ಸರಿ ಹೋಗುತ್ತೆ ಎನ್ನುತ್ತಾಳೆ. ಮತ್ತೆ ಅವರು ಅದೇ ಬೇಸರದಲ್ಲಿ, ಏನು ಸರಿ ಹೋಗುತ್ತೋ ಏನೋ ಅಮ್ಮ, ನನಗಂತೂ ಸಾಕಾಗಿ ಹೋಗಿದೆ. ಯಾವಾಗ ಹೋಗುತ್ತೋ ಈ ಹಾಳು ಜೀವ ಎಂದಾಗ ಸಾಹಿತಿ, ನೋಡಿ ಅಮ್ಮ, ನಾನು ಈಗ ತಾನೇ ಹೇಳಿದೆ, ಮೊದಲು ನೀವು ಚಿಂತೆ ಬಿಡಿ ಅಂತ. ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ ಎಂದು ಗಡಿಯಾರ ನೋಡಿದಾಗ ತಾನು ಬಂದು ಬಹಳ ಹೊತ್ತಾಗಿದೆ ಎಂದು ಅರಿತ ಸಾಹಿತಿ, ಸರಿನಮ್ಮ, ಬಹಳ ಹೊತ್ತಾಯ್ತು, ನಾನಿನ್ನ ಹೊರಡ್ತೀನಿ ಎಂದು ಹೊರಟಾಗ ಅವರು, ನಾಳೆನೂ ಬರ್ತೀಯೇನಮ್ಮ ಸಾಹಿತಿ ಎಂದು ಆಸೆಯಿಂದ ಕೇಳುತ್ತಾರೆ. ಸಾಹಿತಿ ಅವರ ಮುಖದಲ್ಲಿ ಇರೋ ಆಸೆ ನೋಡಿ ಒಂದು ಕ್ಷಣ ಗಲಿಬಿಲಿಯಾಗುತ್ತಾಳೆ. ಅವರಿಗೆ ಇಲ್ಲವೆನ್ನಲು ಸಾಧ್ಯವಾಗುತ್ತೆ. ಸುಮ್ಮನೆ ಹೂ ಎಂದು ಹೇಳಿ ಸಾತ್ವಿಕಾಳನ್ನು ಕರೆದುಕೊಂಡು ಕೆಳಗೆ ಬರುತ್ತಾಳೆ. ಆಗ ಸಾತ್ವಿಕಾ ಮತ್ತೆ ಸಾಹಿತಿ ಕೈ ಹಿಡಿದು ಎಳೆಯುತ್ತಾ, ಆಂಟಿ ಆಂಟಿ, ನೀವಿವತ್ತು ನಮ್ಮನೆಯಲ್ಲೇ ಇರಿ ಪ್ಲೀಸ್ ಎಂದಾಗ ಸಾಹಿತಿ, ಇಲ್ಲ ಪುಟ್ಟ, ನನಗೆ ಆಗಲೇ ಲೇಟ್ ಆಯಿತು, ಇನ್ನೊಂದು ಸರಿ ಬರ್ತೀನಿ ಆಯ್ತಾ? ಹೀಗೆಲ್ಲ ಹಠ ಮಾಡಬಾರ್ದು, ನೀನು ಗುಡ್ ಗರ್ಲ್ ಅಲ್ವಾ ಎಂದು ಹೇಳಿದಾಗ ಸಾತ್ವಿಕಾ ಪೆಚ್ಚು ಮುಖ ಮಾಡಿಕೊಂಡು, ಆಂಟಿ, ನೀವು ಹೋದ್ಮೇಲೆ ಆ ರಾಧನನ್ನು ಎದುರಿಸ್ತಾಳೆ. ಅಪ್ಪಂಗೆ ಹೇಳ್ತೀನಿ ಅಂದರೆ ನಿನ್ನ ರಾಕ್ಷಸ ಬಂದು ಎತ್ಕೊಂಡು ಹೋಗ್ತಾನೆ ಅಂತೆಲ್ಲ ಅಂತಾಳೆ ಎಂದು ಹೇಳುತ್ತಾಳೆ. ಅಷ್ಟರಲ್ಲಿ ಮನೆಯ ಲ್ಯಾಂಡ್ಲೈನ್ ರಿಂಗ್ ಆಗುತ್ತದೆ. ಸಾಹಿತಿ ಇದ್ದ ಕಾರಣ ಕೆಲಸದಾಕೆ ಅದನ್ನು ಎತ್ತುವ ಧೈರ್ಯ ಮಾಡೋದಿಲ್ಲ. ಅದನ್ನು ಕೇಳಿ ಸಾತ್ವಿಕಾ, ಆಂಟಿ, ಅಪ್ಪನೇ ಫೋನ್ ಮಾಡಿರಬೇಕು, ನೀವೇ ಮಾತಾಡಿ ಎಂದಾಗ ಸಾಹಿತಿ ಬೇರೆ ದಾರಿ ಇಲ್ಲದೆ ಫೋನ್ ಎತ್ತುತ್ತಾಳೆ. ಹಲೋ, ಯಾರು ಮಾತಾಡ್ತಿರೋದು ಎಂದು ಆ ಕಡೆಯಿಂದ ಧ್ವನಿ ಕೇಳುತ್ತದೆ. ನಿಮಗೆ ಯಾರು ಬೇಕು ಎಂದು ಸಾಹಿತಿ ಕೇಳಿದಾಗ, ನಾನು ಸಂಜಯ್ ಮಾತಾಡ್ತಾ ಇರೋದು. ಯಾರು, ರಾಧಾನಾ? ಅಮ್ಮ ಸಾತ್ವಿಕಾ ಹೇಗೆ ಇದ್ದಾರೆ? ನಿನ್ನೆ ರಾತ್ರಿ ಫೋನ್ ಮಾಡಿದರೆ ಯಾಕೆ ಯಾರೂ ಎತ್ತಲಿಲ್ಲ ಎಂದು ಒಂದೇ ಸಮನೆ ಮಾತಾಡುತ್ತಲೇ ಇರುತ್ತಾನೆ. ಯಾವುದೇ ಉತ್ತರ ಬರದೇ ಇರುವುದನ್ನು ನೋಡಿ, ಯಾಕೆ ರಾಧಾ, ಏನೂ ಮಾತಾಡ್ತಿಲ್ಲ ಎಂದಾಗ ಸಾಹಿತಿ, ಸರ್, ನಾನು ಸಾಹಿತಿ, ರಾಧಾ ಅಲ್ಲ. ನಿಮ್ಮ ಮಗಳು ಬಲವಂತ ಮಾಡಿ ಕರ್ಕೊಂಡು ಬಂದ್ಲು ಎಂದಾಗ ಸಂಜಯ್, ಅಯ್ಯೋ, ಮೊದಲೇ ಹೇಳ್ಬಾರ್ದಿತ್ತ ಸಾಹಿತಿ ಎನ್ನುತ್ತಾನೆ. ಸಾಹಿತಿ ಆಗ, ನೀವು ಹೇಳಲು ಬಿಟ್ಟರೆ ತಾನೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಇದ್ದಾಗ ಸಂಜಯ್ ಮತ್ತೆ ಕೇಳುತ್ತಾನೆ, ಮನೆಯಲ್ಲಿ ಎಲ್ಲ ಓಕೆನಾ? ಅಮ್ಮ ಮತ್ತೆ ಸಾತ್ವಿಕಾ ಇಬ್ಬರು ಚೆನ್ನಾಗಿದ್ದಾರಾ ಎಂದು ಕೇಳಿದಾಗ ಸಾಹಿತಿ, ಸಾತ್ವಿಕಾ ಚೆನ್ನಾಗಿದ್ದಾಳೆ, ಆದರೆ ಅಮ್ಮನ ಆರೋಗ್ಯ ಸ್ವಲ್ಪ ಸರಿ ಇದ್ದಂತೆ ಕಾಣಿಸಲ್ಲ. ಹೀಗೆ ಇರಬೇಕಾದರೆ ನೀವು ಮನೆಯಲ್ಲಿ ಇರಬೇಕಿತ್ತು ಎಂದು ಹೇಳುತ್ತಾಳೆ. ಆಗ ಸಂಜಯ್, ಅಮ್ಮ ಈಗ ಹೇಗಿದ್ದಾರೆ? ಡಾಕ್ಟರ್ ಬಂದಿದ್ರಾ? ಸಾತ್ವಿಕಾ ಹೇಗಿದ್ದಾಳೆ ಎಂದು ಮತ್ತೆ ಕೇಳಿದಾಗ ಸಾಹಿತಿ, ಅಮ್ಮ ಈಗ ಪರವಾಗಿಲ್ಲ, ಮಲಗಿದ್ದಾರೆ, ಸಾತ್ವಿಕಾ ಇಲ್ಲೇ ಇದ್ದಾಳೆ ಎಂದು ಅವಳಿಗೆ ಫೋನ್ ಕೊಡುತ್ತಾಳೆ. ಖುಷಿಯಿಂದ ಸಾತ್ವಿಕಾ ಫೋನ್ ತೆಗೆದುಕೊಂಡು, ಅಪ್ಪ, ನನಗೆ ನೀವಿಲ್ಲದೆ ಬೋರ್ ಆಗುತ್ತೆ. ಸಾಹಿತಿ ಆಂಟಿ ತುಂಬ ಒಳ್ಳೆಯವರು, ಅಜ್ಜಿ ಕಾಲಿಗೆ ಔಷಧಿ ಹಚ್ಚಿ ಮಲಗಿಸಿದ್ದಾರೆ. ಪ್ಲೀಸ್ ಅಪ್ಪ, ಅವರಿಗೆ ಇಲ್ಲೇ ಇರೋಕ್ಕೆ ಹೇಳಿ. ಅಜ್ಜಿಗೂ ಸಾಹಿತಿ ಆಂಟಿ ಅಂದರೆ ತುಂಬ ಇಷ್ಟ ಗೊತ್ತಾ ಎಂದು ಸಾಹಿತಿ ಮುಖ ನೋಡುತ್ತಾ ಫೋನನ್ನು ಅವಳಿಗೆ ಕೊಡುತ್ತಾಳೆ. ಆಂಟಿ, ಅಪ್ಪ ನಿಮ್ಮ ಜೊತೆ ಮಾತಾಡಬೇಕಂತೆ. ಸಾಹಿತಿ ಅಲೋ ಎಂದಾಗ ಆ ಕಡೆಯಿಂದ ಸಂಜಯ್, ಅಲೋ ಸಾಹಿತಿ, ನಿನ್ನಿಂದ ನನಗೆ ಒಂದು ಹೆಲ್ಪ್ ಆಗಬೇಕಲ್ಲ ಎಂದಾಗ ಸಾಹಿತಿ ಅವನ ಭಾಷೆ ಬಹುವಚನದಿಂದ ಏಕವಚನಕ್ಕೆ ಬದಲಾಗಿದ್ದನ್ನು ಗಮನಿಸುತ್ತಾ ಸುಮ್ಮನೆ ಇರುತ್ತಾಳೆ. ಆಗ ಸಂಜಯ್ ಮತ್ತೆ,
ಸಾಹಿತಿ ಎಂದಾಗ ಅವಳು ಎಚ್ಚರಗೊಂಡು ಹೇಳಿ ಸರ್ ಎಂದಾಗ ಸಂಜಯ್ ನಾನು ಬರೋದು ಇನ್ನೂ 3-4 ದಿನ ಆಗಬಹುದು, ಇಲ್ಲ ವಾರವೇ ಆಗಬಹುದು. ಪ್ಲೀಸ್ ನಾನು ಬರೋವರೆಗೂ ನೀನು ನಮ್ಮ ಮನೆಯಲ್ಲೇ ಇರ್ತೀಯಾ? ಅಮ್ಮನಿಗೂ ಹೆಲ್ಪ್ ಆಗುತ್ತೆ ಎಂದಾಗ ಸಾಹಿತಿಗೆ ಗಾಬರಿಯಾಗುತ್ತದೆ. ಅಯ್ಯೋ ಇದೆಂಥ ಪರಿಸ್ಥಿತಿ ಬಂತು, ಏನು ಮಾಡೋದೀಗ ಎಂದುಕೊಂಡು ಸರ್ ಅದು ಆಫೀಸ್ ಎನ್ನುತ್ತಾಳೆ. ಅದಕ್ಕೆ ಸಂಜಯ್ ಅಯ್ಯೋ ಆಫೀಸ್ಗೆ ರಜಾ ಬರೆದು ಕಳಿಸುವ. ಇಲ್ಲಿ ನನ್ನ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ, ಒಂದು ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀನಿ. ಪ್ಲೀಸ್ ನಾನು ಬರೋವರೆಗೂ ಅಮ್ಮ ಮತ್ತು ಸಾತ್ವಿಕಾನ ನೋಡ್ಕೋ ಪ್ಲೀಸ್. ಇಲ್ಲ ಎನ್ನಬೇಡ, ಈಗ ಇರೋ ಸ್ಥಿತಿಯಲ್ಲಿ ಬೇರೆ ಅವರನ್ನು ನಂಬುವ ಹಾಗೂ ಇಲ್ಲ. ಸಾತ್ವಿಕಾ ನಿನ್ನ ತುಂಬ ಹಚ್ಚಿಕೊಂಡಿದ್ದಾಳೆ ಪ್ಲೀಸ್ ಎಂದಾಗ ಸಾಹಿತಿಗೆ ಇಲ್ಲವೆನ್ನಲು ಆಗದೆ ಸರಿ ಸರ್ ರಜೆ ಹಾಕಿ ಇಲ್ಲೇ ಇರ್ತೀನಿ ಎನ್ನುತ್ತಾಳೆ. ಥ್ಯಾಂಕ್ಸ್ ಸಾಹಿತಿ ಎಂದು ಸಂಜಯ್ ಫೋನ್ ಕಟ್ ಮಾಡುತ್ತಾನೆ. ಅಲ್ಲೇ ಇದ್ದ ಸಾತ್ವಿಕಾ ಸಾಹಿತಿ ಇಲ್ಲೇ ಇರುತ್ತೀನಿ ಎಂದು ಕೇಳಿದ ಮೇಲೆ ಚಪ್ಪಾಳೆ ತಟ್ಟುತ್ತಾ ಎಸ್ ಆಂಟಿ ಇಲ್ಲೇ ಇರ್ತಾರೆ ಎಂದು ಕುಣಿದಾಡುತ್ತಾಳೆ. ಆದರೆ ಸಾಹಿತಿ ಅಯ್ಯೋ ಇದೆಂಥ ಕತೆ ಆಯಿತು, ಸಾತ್ವಿಕಾ ಕರೆದಾಗ ಸುಮ್ಮನೆ ಬಂದು ಇಲ್ಲಿ ಸಿಕ್ಕಿ ಹಾಕಿಕೊಂಡಿನಾ? ನಾನು ಆಗಲೇ ಹೊರಡಬೇಕಿತ್ತು, ಸುಮ್ಮನೆ ಇಲ್ಲಿ ಬಂದು ತಪ್ಪು ಮಾಡಿದೆ. ಈಗ ಆಫೀಸ್ಗೆ ಏನು ಹೇಳೋದು, ವೇದಾಗೆ ಏನು ಹೇಳೋದು, ಯಾಕೆ ರಜೆ ಹಾಕ್ತಿದ್ಯಾ ಅಂದರೆ ಏನು ಹೇಳೋದು, ಇದೆಲ್ಲ ಏನಾಗ್ತಿದೆ ಎಂದು ತಡವರಿಸುತ್ತಾ ಕೂತಳು. ರಜೆ ಹಾಕುವುದೋ ಬೇಡವೋ ಏನೋ ಸರ್ ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟೆ. ಇವಾಗ ಏನು ಮಾಡಲಿ, ಆಫೀಸ್ನಲ್ಲಿ ಏನೆಂದು ಹೇಳಲಿ, ನಾನು ನಿಜ ಹೇಳಿದರೆ ಯಾರಾದರೂ ನನ್ನನ್ನು ನಂಬುತ್ತಾರಾ ಎಂದು ಗೊಂದಲದಲ್ಲಿ ಯೋಚಿಸುತ್ತಾ ಸಾಹಿತಿ ಈಗ ಎಷ್ಟು ಯೋಚಿಸಿದರೇನು ಪ್ರಯೋಜನ, ರಜೆ ಹಾಕಿ ಇಲ್ಲೇ ಇರ್ತೀನಿ ಅಂತ ಬಾಸ್ಗೆ ಹೇಳಿದ್ದಾಗಿದೆ, ಈಗ ಇಲ್ಲಿಯೇ ಇರಬೇಕು ಅಷ್ಟೇ ಎಂದು ವೇದಾಗೆ ಫೋನ್ ಮಾಡಿ ವೇದಾ ನನಗೆ ಹುಷಾರಿಲ್ಲ, ಅದಕ್ಕೆ ಒಂದು 4-5 ದಿನ ಆಫೀಸ್ಗೆ ಬರೋದಿಲ್ಲ, ಅಲ್ಲಿ ಮ್ಯಾನೇಜರಿಗೆ ನೀನೇ ಹೇಳಿಬಿಡು ಆಯ್ತಾ ಎಂದು ಆತುರದಲ್ಲಿ ವೇದಾಗೆ ಜಾಸ್ತಿ ಮಾತನಾಡಲು ಬಿಡದೆ ಫೋನ್ ಕಟ್ ಮಾಡುತ್ತಾಳೆ. ಅಯ್ಯೋ ಇದೆಂಥ ಪರಿಸ್ಥಿತಿ, ಒಂದು ವಿಷಯವನ್ನು ಮುಚ್ಚಿಡಲು ಹೋಗಿ ಒಂದು ಸುಳ್ಳು ಹೇಳಿದೆ, ಇನ್ನು ಇದನ್ನು ಮುಂದುವರಿಸಲು ಎಷ್ಟು ಸುಳ್ಳುಗಳು ಹೇಳಬೇಕಾಗಿ ಬರುತ್ತದೆಯೋ, ಆದಷ್ಟು ಬೇಗ ಸಂಜಯ್ ಸರ್ ಬಂದರೆ ಸಾಕಪ್ಪ ಎಂದುಕೊಂಡು ಸುಮ್ಮನಾದಳು. ಮೊದಲಿನಿಂದಲೂ ಸಾಹಿತಿಗೆ ತನಗೆ ವಹಿಸಿದ ಕೆಲಸ ಮಾಡುವುದರಲ್ಲಿ ಬಹಳ ಶಿಸ್ತು. ಹಾಗೆಯೇ ಸಂಜಯ್ ವಹಿಸಿದ್ದ ಈ ಕೆಲಸವನ್ನು ಸಹ ಬಹಳ ನಿಷ್ಠೆಯಿಂದ ಮಾಡಲು ಶುರು ಮಾಡಿದ್ದಳು. ಸಾತ್ವಿಕಾ ಹಾಗೂ ಸಂಜಯ್ನ ತಾಯಿಯನ್ನು ಅವಳಿಗರಿವಿಲ್ಲದೆಯೇ ಬಹಳ ಹಚ್ಚಿಕೊಂಡಿದ್ದಳು. ಅವರಿಬ್ಬರೂ ಸಹ ಅವಳಿಗೆ ಬಹಳ ಹತ್ತಿರವಾಗಿದ್ದರು. ಸಾಹಿತಿ ಅವರಿಬ್ಬರ ಕಾಳಜಿಯನ್ನು ಸ್ವತಃ ತಾನೇ ನಿಭಾಯಿಸುತ್ತಿದ್ದಳು. ಸಂಜಯ್ನ ತಾಯಿಯ ಸಂಪೂರ್ಣ ಜವಾಬ್ದಾರಿಯನ್ನು ಕೆಲಸದವಳಿಗೆ ಬಿಡದೆ ತಾನೇ ವಹಿಸಿಕೊಂಡಿದ್ದಳು. ಮನೆಯ ಕೆಲಸವನ್ನು ರಾಧಾಗೆ ಹೇಳಿ ಅಚ್ಚುಕಟ್ಟಾಗಿ ಮಾಡಿಸುತ್ತಿದ್ದಳು. ಸಾತ್ವಿಕಾಗೂ ಅಷ್ಟೇ, ಅವಳಿಗೆ ಏನೇನು ಬೇಕೋ ಎಲ್ಲ ಕೊಡಬೇಕೆಂದು ಆರ್ಡರ್ ಮಾಡಿದ್ದಳು. ಸಂಜಯ್ನ ತಾಯಿಗೆ ದಿನ ಅವಳೆ ಕಾಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಬಿಸಿ ನೀರಿನ ಶಾಖ ಕೊಡುತ್ತಿದ್ದಳು. ಕೆಲಸದವಳು ಸಹ ಸಾಹಿತಿಯ ಭಯದಿಂದ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗುತ್ತಿದ್ದಳು. ಸಮಯಕ್ಕೆ ಸರಿಯಾಗಿ ಎಲ್ಲ ಕೆಲಸವಾಗುತ್ತಿತ್ತು. ಬಂದ 3 ದಿನದಲ್ಲಿ ಸಾಹಿತಿ ಸಂಜಯ್ನ ಮನೆಯನ್ನು ಬಹಳಷ್ಟು ಬದ್ಧಿಸಿಬಿಟ್ಟಿದ್ದಳು. ಸಾತ್ವಿಕಾಳ ಖುಷಿಗಂತೂ ಪಾರವೇ ಇರಲಿಲ್ಲ. ಸಾಹಿತಿ ಕೈ ಹಿಡಿದು ತಾನು ರಾಧಾಗೆ ಆರ್ಡರ್ ಮಾಡುತ್ತಾ ಸಂಭ್ರಮ ಪಡುತ್ತಿದ್ದಳು. ಸಾಹಿತಿ ಇರುವ ಸಂತೋಷವೋ ಅಥವಾ ಅವಳು ಮಾಡಿದ ಆರೈಕೆಯೋ ಗೊತ್ತಿಲ್ಲ. ಸಂಜಯ್ನ ತಾಯಿ ಸ್ವಲ್ಪ ಎದ್ದು ಓಡಾಡುವ ಹಾಗೆ ಆಗಿದ್ದರು. ಹೀಗೆ ಇಡೀ ಮನೆ ಒಂದು ಹೊಸ ಕಳೆ ಪಡೆದುಕೊಂಡಿತ್ತು. ಸಾಹಿತಿಯೂ ಅಷ್ಟೇ, ಆ ಮನೆಯವಳೆ ಎಂಬಂತೆ ಅವರ ಆರೈಕೆಯಲ್ಲಿ ಮುಳುಗಿ ಹೋಗಿದ್ದಳು. ರಾಧಾ ಸಾಹಿತಿ ಕೊಡುತ್ತಿದ್ದ ಕೆಲಸ ನೋಡಿ 1-2 ಬಾರಿ ಬೈದುಕೊಂಡರೂ ಅವಳ ಭಯದಿಂದ ಎಲ್ಲ ಕೆಲಸ ಸುಮ್ಮನೆ ಮಾಡಿ ಮುಗಿಸುತ್ತಿದ್ದಳು. ಅತ್ತ ಸಂಜಯ್ ಮತ್ತೆ ಫೋನ್ ಮಾಡ್ತೀನಿ ಎಂದು ಹೇಳಿ 3 ದಿನ ಕಳೆದರೂ ಅವನಿಂದ ಯಾವುದೇ ಫೋನ್ ಬಂದಿರಲಿಲ್ಲ. ಸಾಹಿತಿಗೆ ಇಲ್ಲಿನ ಕೆಲಸದಲ್ಲಿ ತೊಡಗಿ ಸಮಯ ಹೇಗೆ ಕಳೀತಿದೆ ಎಂದು ಗೊತ್ತಾಗುತ್ತಿರಲಿಲ್ಲ. ಹೀಗೆ ಇರಬೇಕಾದರೆ ಒಂದು ದಿನ ಸಂಜಯ್ನ ತಾಯಿ ಸಾಹಿತಿಗೆ ನೋಡಮ್ಮ, ಹೀಗೆ ನಮ್ಮನ್ನು ಒಂಟಿ ಮಾಡಿ ವಾರಾನುಗಟ್ಟಲೆ ಎಲ್ಲಿಗೋ ಹೊರಟು ಹೋಗ್ತಾನೆ, ಅವನು ಇಲ್ಲದೇ ಇದ್ದಾಗ ನನಗೆ ಏನಾದರೂ ಆದರೆ ಗತಿ ಏನೋ, ನೀನೇನೋ ಹೋದ ಜನ್ಮದಲ್ಲಿ ನನ್ನ ತಾಯಿಯಾಗಿದ್ದೆ ಅನಿಸುತ್ತೆ, ಅದಕ್ಕೆ ಈಗ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಾ, ನೀನು ಇಲ್ಲದಿದ್ದರೆ ನನ್ನ ಗತಿ ಅಷ್ಟೇ, ಇವತ್ತು ನಾನು ಇರುತ್ತಿದ್ನೋ ಇಲ್ಲವೋ ಎಂದು ಬೇಸರ ಮಾಡಿಕೊಂಡು ಹೇಳುತ್ತಾರೆ. ಆಗ ಸಾಹಿತಿ ನಿಮ್ಮ ಮೊಮ್ಮಗಳ ಮದುವೆ ನೋಡದೆ ನೀವೆಲ್ಲಿ ಹೋಗ್ತೀರಾ ಅಮ್ಮ ಎಂದು ಹಾಸ್ಯ ಮಾಡುತ್ತಾ ಮತ್ತೆ
ಈ ಸಲ ಸರ್ ಬಂದರೆ ಸುಮ್ಮನೆ ಬಿಡಬೇಡಿ, ಬೇಗ ಮದುವೆಗೆ ಒಪ್ಪಿಸಿ ಎಂದು ಹೇಳುತ್ತಾಳೆ. ಅದಕ್ಕೆ ಅವರು, ಅದು ಅಷ್ಟು ಸುಲಭವಾಗಿದ್ದರೆ ನಾನು ಯಾಕೆ ಹೀಗೆ ಸಂಕಟ ಪಡಬೇಕಿತ್ತು ಹೇಳಮ್ಮ. ಅವನು ಬಹಳ ಮೊಂಡ, ಅವನಿಗೆ ಅನಿಸಿದ್ದೇ ಮಾಡೋದು, ಯಾರ ಮಾತು ಕೇಳಲ್ಲ. ಅವನನ್ನು ಒಲೈಸಲು ಎಷ್ಟು ಕಷ್ಟಪಡಬೇಕು ಗೊತ್ತೇನಮ್ಮ. ಮೊದಲೇನು ನಾನು ಸ್ವಲ್ಪ ಗಟ್ಟಿಮುಟ್ಟಾಗಿದ್ದೆ, ಆದರೆ ಸಾಕೇತ್ ಹೋದ ಮೇಲಂತೂ ನನ್ನ ಅರ್ಧ ಜೀವ ಹೋಯಿತು. ಈಗ ಇರೋ ಒಂದೇ ಆಸೆ ಇವನಾದರೂ ಮದುವೆ ಆಗಿ ಚೆನ್ನಾಗಿರಲಿ ಅಂತ. ಆದರೆ ಅದನ್ನೆಲ್ಲ ಅವನು ಎಲ್ಲಿ ಅರ್ಥ ಮಾಡ್ಕೋತಾನೆ. ಅವನು ಮದುವೆ ಅಂತ ಆದರೆ ಆ ಪುಟ್ಟ ಮಗುಗೆ ತಾಯಿ ಪ್ರೀತಿ ಆದರೂ ಸಿಗುತ್ತೆ ಅಂತ ಎಂದು ಅಲ್ಲೇ ಆಟವಾಡುತ್ತಿದ್ದ ಸಾತ್ವಿಕಾಳನ್ನು ನೋಡುತ್ತಾ ಕಣ್ಣೀರಿಡುತ್ತಾರೆ. ಸಾಹಿತಿ ಆಗ, ಹಿಂದೆ ನಡೆದಿದ್ದು ನಡೆದು ಹೋಗಿತ್ತು, ಅದನ್ನೇ ಮನಸ್ಸಿಗೆ ಹಚ್ಚಿಕೊಂಡು ಕೂತರೆ ಹೇಗೆ ಅಮ್ಮ? ಅದನ್ನೇ ಮಾತನಾಡುತ್ತಿದ್ದರೆ ಆ ಮಗು ಮನಸ್ಸಿನ ಮೇಲೆ ಯಾವ ಪರಿಣಾಮ ಬೀಳಬಹುದು ನೀವೇ ಯೋಚಿಸಿ ಎಂದಾಗ ಅವರು ಸ್ವಲ್ಪ ಸಮಾಧಾನ ಮಾಡಿಕೊಂಡರು. ಸಾಹಿತಿ ಮನಸ್ಸಿನಲ್ಲಿಯೇ ಕೇಳುವುದೋ ಬೇಡವೋ ಎಂದುಕೊಂಡರೂ ಕುತೂಹಲ ತಡೆಯಲಾಗದೆ ಕೇಳಿದಳು, ಅಮ್ಮ, ಈಗ ಸಾತ್ವಿಕಾ ತಾಯಿ ಎಲ್ಲಿದ್ದಾರೆ ಎಂದು. ಅವರು ಕೋಪದಲ್ಲಿಯೇ, ಹಿನ್ನೆಲ್ಲಿರುತ್ತಾಳೆ, ಅವಳ ಲವರ್ ಅಂತ ಯಾರೋ ಇದ್ದಾನಲ್ಲ, ಅವನ ಜೊತೆ ಅಮೆರಿಕಾದಲ್ಲಿ ಆರಾಮಾಗೇ ಇದ್ದಾಳೆ. ಅವಳು ಹೋಗಬೇಕಾದರೆ ಸಾಕೇತ್ ಅವಳಿಗೆಂದೇ ಮಾಡಿಸಿದ್ದ ಒಡವೆ, ಅವಳ ಹೆಸರಿನಲ್ಲಿ ಇಟ್ಟಿದ್ದ ದುಡ್ಡು ಎಲ್ಲ ಕೊಟ್ಟು ಕಳುಹಿಸಿದ್ದ. ಅವಳಿಗೆ ತನ್ನ ಮಗಳಿಗಿಂತ ಈ ಹಣ ಅಂತಸ್ತೆ ಹೆಚ್ಚಾಗಿ ಹೋಗಿತ್ತು. ಒಂದು ಬಿಡದೆ ಎಲ್ಲ ತಗೊಂಡು ಆ ರಾಕ್ಷಸನ ಬಳಿ ಹೋದಳು. ಈಗಲೂ ಆಗೊಮ್ಮೆ ಈಗೊಮ್ಮೆ ಫೋನ್ ಮಾಡ್ತಾಳೆ ಅನ್ಸುತ್ತೆ. ಸಂಜಯ್ ಮಾತಾಡಬೇಕಾದ್ರೆ ನನಗೆ ಗೊತ್ತಾಗುತ್ತೆ, ಆದರೆ ನಾನು ಅವನನ್ನು ಏನೂ ಕೇಳೋಕ್ಕೆ ಹೋಗಿಲ್ಲ ಎಂದು ಹೇಳುತ್ತಾರೆ. ಸಾಹಿತಿ ಅದಕ್ಕೆ, ಕಾಲ ಬಂದರೆ ಎಲ್ಲ ಒಳ್ಳೆಯದು ಆಗುತ್ತೆ ಬಿಡಿ ಅಮ್ಮ, ಒಳ್ಳೆಯವರಿಗೆ ಯಾವತ್ತೂ ಕೆಟ್ಟದು ಆಗೋಕೆ ಆ ದೇವರು ಬಿಡೋದಿಲ್ಲ ಎಂದಾಗ ಅವರು, ಏನೋ ನಿನ್ನ ಬಾಯರಿಕೆಯಿಂದ ಹಾಗೆ ಆದರೆ ಸಾಕಮ್ಮ ಎಂದು ಸುಮ್ಮನಾದರು. 2 ದಿನದ ನಂತರ ಸಂಜಯ್ನ ತಾಯಿ ಹಾಲ್ನಲ್ಲೇ ನಿಧಾನವಾಗಿ ನಡೆಯುತ್ತಾ ಇರುತ್ತಾರೆ. ಸಾಹಿತಿ ಅಲ್ಲೇ ಟೇಬಲ್ ಮೇಲೆ ಇರಿಸಿದ್ದ ಅವರ ಮಾತ್ರೆಯ ಶೀಟ್ ನೋಡುತ್ತಾ, ಅಯ್ಯೋ, ಆಗಲೇ 5 ದಿನ ಕಳೆಯಿತು ನಾನು ರಜೆ ಹಾಕಿ. ಹೀಗೆ ಸರಿಯಾದ ಕಾರಣ ಕೊಡದೆ ರಜೆ ಹಾಕಿ ಈ ಥರ ಯಾರದೋ ಮನೆಯಲ್ಲಿ ಇದ್ದೀನಲ್ಲ. ಈ ಸಂಜಯ್ ಸರ್ ಬೇರೆ ಫೋನ್ ಮಾಡ್ತೀನಿ ಅಂದವರು ಸುದ್ದಿನೇ ಇಲ್ಲ. ಇನ್ನು ಎಷ್ಟು ದಿನ ಇರಬೇಕಪ್ಪ ಇಲ್ಲಿ ಎಂದುಕೊಂಡು ಸಂಜಯ್ನ ತಾಯಿಗೆ ಔಷಧಿ ಕೊಡಲು ಹೇಳುತ್ತಾಳೆ. ಅಷ್ಟರಲ್ಲಿ ಮನೆಯ ಮುಂದೆ ಗಾಡಿಯ ಶಬ್ದವಾಗಿ ಇಬ್ಬರು ಬಾಗಿಲ ಕಡೆ ನೋಡುತ್ತಾರೆ. ನೋಡಿದರೆ ಸಂಜಯ್ ಬಂದಿರುತ್ತಾನೆ. ಸಾಹಿತಿಗೆ ಅವನನ್ನು ನೋಡಿ ಒಂದು ದೊಡ್ಡ ಭಾರ ಅವಳ ತಲೆಯಿಂದ ಇಳಿದಂತಾಗಿ, ಅಬ್ಬಾ, ಕೊನೆಗೂ ಬಂದನಲ್ಲ ಪುಣ್ಯಾತ್ಮ ಎಂದು ಮನಸ್ಸಿನಲ್ಲಿಯೇ ಸಂಭ್ರಮಿಸುತ್ತಾಳೆ. ಸಂಜಯ್ನ ತಾಯಿಗೂ ಅವನನ್ನು ನೋಡಿದ ಖುಷಿ, ಅವನನ್ನು ನೋಡಿದ ಸಂಭ್ರಮದಲ್ಲಿ ನಿಧಾನವಾಗಿ ಅವನ ಕಡೆ ನಡೆದುಕೊಂಡು ಬರುತ್ತಾರೆ. ಸಂಜಯ್ಗೆ ಇದನ್ನು ನೋಡಿ ಬಹಳ ಆಶ್ಚರ್ಯವಾಗುತ್ತದೆ. ಅವನಿಗೆ ನಂಬಲು ಸಾಧ್ಯವಾಗುವುದಿಲ್ಲ. ಅದೇ ಅಚ್ಚರಿಯಲ್ಲಿ, ಅಮ್ಮ, ಏನಮ್ಮ ಇದು ಆಶ್ಚರ್ಯ, ನನಗೆ ನಂಬೋಕೆ ಆಗ್ತಿಲ್ಲ. ಹೋದ ವಾರ ನಾನು ಹೊರಡಬೇಕಾದ್ರೆ ಹಾಸಿಗೆ ಹಿಡಿದದ್ದು ನೀನಾ? ಏನಿದಿಲ್ಲ ಎಂದು ಸಂತೋಷದಿಂದ ಕೇಳುತ್ತಾನೆ. ಆಗ ಅವರು, ನನ್ನದು ಹಾಗಿರಲಿ, ನೀನೇನು ಇಷ್ಟು ಬಡವಾಗ್ಬಿಟ್ಟಿದ್ಯಾ ಎಂದು ಕೇಳುತ್ತಾರೆ. ಸಂಜಯ್ ಮನೆಯನ್ನೆಲ್ಲ ಗಮನಿಸುತ್ತಿರುತ್ತಾನೆ. ಅವನು ಮನೆ ಬಿಟ್ಟಾಗ ಇದ್ದ ಪರಿಸ್ಥಿತಿಗೂ ಈಗ ಇರುವ ಸ್ಥಿತಿಗೂ ಬಹಳ ವ್ಯತ್ಯಾಸ ನೋಡಿ, ಇದೇನು ನಮ್ಮನೆಗೆ ತಾನೇ ಬಂದಿರೋದು, ಅಪ್ಪಿ ತಪ್ಪಿ ಬೇರೆ ಮನೆಗೆ ಬಂದೆನಾ ಎಂದು ನಗುತ್ತಾ ಸಾಹಿತಿಯನ್ನು ನೋಡುತ್ತಾನೆ. ಆದರೆ ಸಾಹಿತಿ ಏನೂ ಮಾತನಾಡೋದಿಲ್ಲ. ಸಂಜಯ್ನ ತಾಯಿ ಅವನು ಬಂದಿದ್ದೇ ತಡ ಇಷ್ಟು ದಿನದಿಂದ ಇದ್ದ ಎಲ್ಲ ಮಾತುಗಳನ್ನು ಆಡುತ್ತಿದ್ದರು. ಸಾಹಿತಿ ಒಳಗೆ ಹೋಗಿ ತನ್ನ ಬ್ಯಾಗನ್ನು ತೆಗೆದುಕೊಂಡು ಹೊರಬಂದು, ಸರ್, ನೀವು ನನಗೆ ವಹಿಸಿದ್ದ ಜವಾಬ್ದಾರಿಯನ್ನು ನಾನು ಸರಿಯಾಗಿ ಮಾಡಿದ್ದೇನಾ ಇಲ್ವಾ ನನಗೆ ಗೊತ್ತಿಲ್ಲ, ಆದರೆ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ಇನ್ನಾನು ಹೊರಡ್ತೀನಿ, ನೀವು ಬರಲಿ ಎಂದೇ ಕಾಯುತ್ತಿದ್ದೆ ಎಂದು ಹೇಳಿ ಹೊರಡಲು ಹೋದಾಗ ಅವನ ತಾಯಿ, ಸಾಹಿತಿ, ಇದೇನಮ್ಮ ಇದ್ದಕ್ಕಿದ್ದ ಹಾಗೆ? ಸಾತ್ವಿಕಾ ಸ್ಕೂಲಿಂದ ಬರೋವರೆಗೂ ಆದರೂ ಇರೋ, ಅವಳು ಬಂದಮೇಲೆ ನೀನು ಇಲ್ಲ ಎಂದರೆ ಹಠ ಮಾಡುತ್ತಾಳೆ ಎಂದಾಗ ಸಾಹಿತಿ, ಅಮ್ಮ, ನಾನು ಇಲ್ಲಿಗೆ ಬಂದು ಆಗಲೇ 5-6 ದಿನ ಆಗಿದೆ. ಇನ್ನು ಸಾತ್ವಿಕಾ ಬಂದರೆ ನನ್ನನ್ನು ಹೋಗಲು ಬಿಡೋದಿಲ್ಲ. ಆಮೇಲೆ ನಾನು ಇಲ್ಲ ಅಂತ ನಿಮ್ಮ ಮಾತ್ರೆಗಳನ್ನು ತೆಗೆದುಕೊಳ್ಳೋದು ಮರಿಬೇಡಿ ಆಯ್ತಾ ಎಂದು ಹೇಳಿ ಹೊರಡುತ್ತಾಳೆ. ಆಗ ಅವರು ಏನು ಹೇಳಬೇಕೆಂದು ತೋಚದೆ ಸುಮ್ಮನೆ ನಿಲ್ಲುತ್ತಾರೆ. ಅದಕ್ಕೆ ಸಂಜಯ್, 1 ನಿಮಿಷ ಸಾಹಿತಿ ಇರಿ, ನಾನೇ ನಿಮ್ಮನ್ನ ಮನೆಗೆ ಬಿಡ್ತೀನಿ ಕಾರ್ನಲ್ಲಿ ಎಂದಾಗ ಅವಳು, ಇಲ್ಲ ಸರ್, ಪರವಾಗಿಲ್ಲ, ನೀವು ಈಗ ತಾನೇ ಬಂದಿದ್ದೀರಿ, ನೀವು ರೆಸ್ಟ್ ಮಾಡಿ, ನಾನು ಆಟೋ ಅಲ್ಲಿ ಹೊರಡ್ತೀನಿ ಎಂದು ಹೇಳಿ
ಅವನ ಉತ್ತರಕ್ಕೂ ಕಾಯದೆ ಅಲ್ಲಿಂದ ಹೊರಡುತ್ತಾಳೆ. ಸಂಜಯ್ನ ಮನೆಯಿಂದ ಬಂದ ಮಾರನೇ ದಿನ ಆಫೀಸ್ಗೆ ಬಂದ ಸಾಹಿತಿ ಅಲ್ಲಿನ ವಾತಾವರಣ ಬದಲಾಗಿರುವುದನ್ನು ಗಮನಿಸದೇ ಇರಲಿಲ್ಲ. ಸಾಮಾನ್ಯವಾಗಿ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಸಹ ಉದ್ಯೋಗಿಗಳು ಅವಳನ್ನು ನೋಡಿ ಮುಗುಳ್ನಗುತ್ತಿದ್ದವರು ಇಂದು ಸಾಹಿತಿಯೇ ತಾನಾಗಿ ನಕ್ಕರು. ಅವರು ಅವಳ ಕಡೆ ನೋಡುವ ಗೋಜಿಗೂ ಹೋಗಲಿಲ್ಲ. ಆದರೂ ಸಾಹಿತಿ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ತನ್ನ ಟೇಬಲ್ಲಿನ ಬಳಿ ಬಂದಳು. ಅವಳ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿದ್ದ ವೇದ ಟೇಬಲ್ ಕಡೆ ನೋಡಿದಾಗ ಅವಳು ಇನ್ನೂ ಬಂದಿರುವುದಿಲ್ಲ. ಆಗ ಮನಸ್ಸಿನಲ್ಲೇ ವೇದ ಆದರೂ ಬಂದಿದ್ದರೆ ಚೆನ್ನಾಗಿರ್ತಿತ್ತು, ಅವಳು ಇದ್ದರೆ ಮನಸ್ಸಿಗೆ ಒಂಥರ ನೆಮ್ಮದಿ. ಇಷ್ಟು ದಿನದಿಂದ ಅವಳಿಗೆ ನಿಜವೂ ಹೇಳದೆ ಬಾಸ್ ಮನೆಯಲ್ಲೇ ಇದ್ದೆ. ಅವಳು ಬಂದ ತಕ್ಷಣ ಸಮಯ ನೋಡಿಕೊಂಡು ಎಲ್ಲ ಹೇಳಿಬಿಡಬೇಕು, ಆಗಲೇ ಸಮಾಧಾನ ಆಗೋದು ಎಂದು ವೇದ ಬರುವಿಕೆಗಾಗಿಯೇ ಕಾಯುತ್ತಿದ್ದಳು. ಪ್ರಯಾಣದ ಆಯಾಸದಿಂದಲೋ ಏನೋ ಸಂಜಯ್ ಸಹ ಆಫೀಸ್ಗೆ ಬಂದಿರಲಿಲ್ಲ. 15 ನಿಮಿಷದ ಬಳಿಕ ವೇದ ಬಂದಾಗ ಸಾಹಿತಿ ಅವಳನ್ನು ದೂರದಿಂದಲೇ ನೋಡುತ್ತಾ ಹಾಯ್ ಎಂಬಂತೆ ಕೈ ಆಡಿಸುತ್ತಾಳೆ. ಆದರೆ ವೇದ ಅದನ್ನು ನೋಡಿಯೂ ನೋಡದೆ ಸುಮ್ಮನೆ ಬಂದು ಅವಳ ಟೇಬಲ್ ಅಲ್ಲಿ ಕೂತು ಕೆಲಸ ಮಾಡಿಕೊಳ್ಳಲು ಶುರು ಮಾಡುತ್ತಾಳೆ. ಆದರೂ ಸಾಹಿತಿ ಅವಳನ್ನು ನೋಡಿ ಹಾಯ್ ವೇದ, ಯಾಕಿವತ್ ಲೇಟ್ ಎಂದಾಗ ಮತ್ತೆ ಅವಳು ಏನು ಪ್ರತಿಕ್ರಿಯಿಸುವುದಿಲ್ಲ. ಸಾಹಿತಿಗೆ ಬೇಸರವಾಗಿ ಮತ್ತೆ ಏನನ್ನೂ ಕೇಳಲು ಹೋಗದೆ, 1 ವಾರದಿಂದ ಇರುವ ಕೆಲಸ ತುಂಬ ಬಾಕಿ ಇರಬೇಕು, ಮೊದಲು ಅದನ್ನು ಮುಗಿಸೋಣ, ಆಮೇಲೆ ಮಧ್ಯಾಹ್ನ ಲಂಚ್ ಬ್ರೇಕ್ನಲ್ಲಿ ಏನು ವಿಷಯ ಎಂದು ಕೇಳೋಣ ಎಂದುಕೊಂಡು ಕೆಲಸದ ಮೇಲೆ ಗಮನ ಹರಿಸುತ್ತಾಳೆ. ಆದರೂ ಮನಸ್ಸಿನಲ್ಲಿ ಏನೋ ಒಂಥರ ಗೊಂದಲ. ಯಾಕೆ ಎಲ್ಲರೂ ಈ ರೀತಿ ವರ್ತಿಸುತ್ತಿದ್ದಾರೆ? ನಾನೇನಾದರೂ ಸರ್ ಮನೆಗೆ ಹೋಗಿದ್ದು ಎಲ್ಲರಿಗೂ ಗೊತ್ತಾಗಿ ಹೋಯ್ತಾ? ನಾನೇನಾದರೂ ತಪ್ಪು ಮಾಡಿಬಿಟ್ನಾ ಎಂದೆಲ್ಲ ನೂರಾರು ಪ್ರಶ್ನೆ. ಹೀಗೆ ಯೋಚಿಸುತ್ತಾ ಮಧ್ಯಾಹ್ನ 1:30 ಆಗುತ್ತದೆ. ಎಲ್ಲರೂ ಲಂಚ್ಗೆಂದು ಹೋಗುತ್ತಾರೆ. ಸಾಹಿತಿ ಸಹ ಲಂಚ್ಗೆ ಹೊರಡೋಣ ಎಂದು ವೇದ ಕಡೆ ನೋಡಿದಾಗ ಅವಳು ಇವಳನ್ನು ನೋಡದೆಯೇ ಅವಳ ಪಾಡಿಗೆ ಅವಳು ಎದ್ದು ಹೋಗುತ್ತಾಳೆ. ಅದನ್ನು ನೋಡಿದ ಸಾಹಿತಿಗೆ ಬೆಳಗ್ಗೆಯಿಂದ ಇದ್ದ ಸಹನೆಯ ಎಲ್ಲೇ ಮೀರುತ್ತದೆ. ಅಷ್ಟು ಹೊತ್ತು ಸುಮ್ಮನಿದ್ದ ಅವಳಿಗೆ ಬೇಸರ ತಡೆಯಲಾಗದೆ ಅವಳಿಗರಿವಿಲ್ಲದೆಯೇ ಅವಳ ಕಣ್ಣಿಂದ ನೀರು ಬರುತ್ತದೆ. ಏನು ಮಾಡುವುದೆಂದು ತೋಚದೆ ತಲೆಯ ಮೇಲೆ ಕೈ ಹೊತ್ತು ಕೂರುತ್ತಾಳೆ. ಸ್ವಲ್ಪ ಸಮಯದ ಬಳಿಕ ವೇದ ಬಂದಾಗ ಸಾಹಿತಿ, ವೇದ, ಯಾಕೆ ಎಲ್ಲರೂ ಈ ರೀತಿ ಆಡುತ್ತಿದ್ದೀರಾ? ಎಲ್ಲರೂ ಹೋಗ್ಲಿ, ನೀನು ಸಹ ಯಾಕೆ ಹೀಗೆ ಮಾಡ್ತಿದ್ಯಾ? ನನಗೆ ಅಂತ ಈ ಆಫೀಸ್ನಲ್ಲಿ ಇರುವವರು ಅಂದರೆ ನೀನೊಬ್ಬಳೆ. ನಾನೊಬ್ಬಳೇ ಇದ್ದಾಗಲೂ ಸಹ ನನಗೆ ಒಂಟಿ ಎನಿಸಿರಲಿಲ್ಲ. ಇವತ್ತು ಎಲ್ಲರ ಮಧ್ಯೆಯೂ ನನಗೆ ಒಂಟಿ ಅಂತ ಅನಿಸ್ತಾ ಇದೆ. ಯಾಕೆ ವೇದ, ಏನಾಯಿತು? ಇರೋ ಒಬ್ಬಳ ಫ್ರೆಂಡ್ ನೀನು ಸಹ ನನ್ನ ಜೊತೆ ಮಾತಾಡದೇ ಇದ್ದರೆ ನಾನು ಏನು ಮಾಡಲಿ ಎಂದು ಬಿಕ್ಕಿಸುತ್ತಾಳೆ. ಅಷ್ಟೊತ್ತು ಸುಮ್ಮನಿದ್ದ ವೇದ ಆಗ, ಫ್ರೆಂಡಾ? ಯಾವ ಫ್ರೆಂಡ್ ಸಾಹಿತಿ? 1 ವಾರದಿಂದ ಇಲ್ಲದ ಫ್ರೆಂಡ್ಶಿಪ್ ಇವಾಗ ಬೇಕಾಯ್ತಾ ನಿಂಗೆ ಎಂದು ವ್ಯಂಗ್ಯವಾಗಿ ಮಾತಾಡುತ್ತಾಳೆ. ಯಾಕೆ ವೇದ, ಇಷ್ಟು ಹೊರಟಾಗಿ ಮಾತಾಡ್ತಾ ಇದೆಯಾ? ಅಂಥದ್ದು ಏನು ಮಾಡಿದೆ ನಾನು ಎಂದು ಸಾಹಿತಿ ಕೇಳಿದಾಗ ಅವಳು, ಮಾಡೋದೆಲ್ಲ ಮಾಡಿ ಏನೂ ಗೊತ್ತಿಲ್ಲದ ಹಾಗೆ ಯಾಕೆ ಆಡ್ತಿದ್ಯಾ ಸಾಹಿತಿ? 1 ವಾರದಿಂದ ನೀನು ಎಲ್ಲಿದ್ದೆ ಅಂತ ಗೊತ್ತಿಲ್ವಾ ಎಂದಾಗ ಸಾಹಿತಿಗೆ ಗಾಬರಿಯಾಗುತ್ತದೆ. ಆದರೂ ಸವರಿಸಿಕೊಂಡು ಅವಳು, ಅದು ವೇದ ಎಂದು ಹೇಳಲು ಹೊರಟಾಗ ವೇದ ಅದನ್ನು ಮಧ್ಯದಲ್ಲಿ ನಿಲ್ಲಿಸಿ, 1 ವಾರದಿಂದ ನೀನು ಬಾಸ್ನ ಮನೆಯಲ್ಲೇ ಇದ್ದೆ ಅಲ್ವಾ ಸಾಹಿತಿ ಎಂದಾಗ ಸಾಹಿತಿ ಹೌದು ಎಂದು ತಲೆ ಆಡಿಸುತ್ತಾಳೆ. ಮತ್ತೆ ವೇದ ಮುಂದುವರಿಸುತ್ತಾಳೆ, ಅಷ್ಟು ದಿನ ಅವರ ಮನೆಯಲ್ಲೇ ಇದ್ದದ್ದು ಅಲ್ಲದೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ರಜೆ ಹಾಕೋ ಪರಿಸ್ಥಿತಿ ಆದರೂ ಏನಿತ್ತು ಎಂದು ಕೇಳಿದಾಗ ಅವಳು, ಅದು ವೇದ, ನಾನು ನಿನಗೆ ಎಲ್ಲ ಹೇಳಬೇಕು ಅಂತಲೇ ಇದ್ದೆ, ಆದರೆ ನನಗೆ ಹೇಳಕ್ಕೆ ಆಗಲಿಲ್ಲ. ಯಾಕೆಂದರೆ ನನ್ನ ಪರಿಸ್ಥಿತಿ ಹಾಗೆ ಇತ್ತು. ಪ್ಲೀಸ್ ನನ್ನ ಅರ್ಥ ಮಾಡ್ಕೋ ಎಂದು ಗೋಗರಿಯುತ್ತಾಳೆ. ಆದರೆ ಸಾಹಿತಿ, ಅಂಥ ಪರಿಸ್ಥಿತಿ ಏನಿತ್ತು ನಿಂಗೆ? ಏನು ಸಂಜಯ್ ಸರ್ ನಿನ್ನ ಅವರ ಮನೆಯಲ್ಲೇ ಇರೋಕ್ಕೆ ಬೇಡಿಕೊಂಡ್ರಾ? ಅಷ್ಟು ಸರ್ತಿ ನೀನು ನನ್ನ ಫ್ರೆಂಡ್ ಅಂತ ಹೇಳ್ತೀಯಾ ಅಷ್ಟೇ. ಆದರೆ ನನ್ನ ಹತ್ತಿರನೂ ಸಹ ಸತ್ಯ ಹೇಳದೆ ಮುಚ್ಚಿಟ್ಟೆಯಲ್ಲ. ಇನ್ನು ಏನೇನು ಸುಳ್ಳು ಹೇಳ್ತಿದ್ಯೋ ಯಾರಿಗೆ ಗೊತ್ತು? ಏನೋ ಆ ಅಟೆಂಡರ್ ಸರ್ಗೆ ಬಂದ ಲೆಟರ್ಸ್ನ ಕೊಡೋಕೆ ಅಂತ ಮನೆಗೆ ಬಂದಾಗ ನಿನ್ನ ನೋಡಿ ಈ ವಿಷಯ ಗೊತ್ತಾಯಿತು. ಇಲ್ಲ ಎಂದರೆ ನೀನು ಹೇಳಿದ ಸುಳ್ಳನ್ನೇ ನಂಬಿಕೊಂಡು ಇರುತ್ತಿದ್ದೆ ನಾನು ಎಂದು ಹೇಳುತ್ತಾ ಮುಖವನ್ನು ಕಿವುಚುತ್ತಾಳೆ. ಅದನ್ನು ಕಂಡ ಸಾಹಿತಿ ಬಹಳ ಬೇಸರವಾಗಿ, ನೀನಾದರೂ ನನ್ನ ಅರ್ಥ ಮಾಡ್ಕೋತೀಯಾ ಅಂದ್ಕೊಂಡಿದ್ದೆ ವೇದ. ಇವತ್ತು ಬೆಳಿಗ್ಗೆ ಎಲ್ಲ ವಿಷಯವನ್ನು ನಿನ್ನ ಬಳಿ ಹೇಳಬೇಕು ಅಂತಲೇ ಬಂದಿದ್ದೆ. ಆದರೆ ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಇರೋದ್ರಿಂದ
ನಾನು ಏನು ಹೇಳಿದರೂ ಏನೂ ಪ್ರಯೋಜನವಾಗುವುದಿಲ್ಲ. ಸಾಧ್ಯವಾದರೆ ಒಂದು ದಿನ ನನ್ನ ತಪ್ಪು ಏನೂ ಇಲ್ಲ ಎಂದು ಗೊತ್ತಾಗುತ್ತದೆ ಎಂದು ಹೇಳಿ ಸುಮ್ಮನಾಗುತ್ತಾಳೆ. ಸ್ವಲ್ಪ ಸಮಯದ ಬಳಿಕ ಏನನ್ನೋ ಯೋಚಿಸಿ ನಿರ್ಧಾರಕ್ಕೆ ಬಂದು ಇನ್ನು ಇಲ್ಲಿ ಇರುವುದು ಸರಿಯಿಲ್ಲ ಎಂದು ಅಂದುಕೊಂಡು ತನ್ನ ಟೇಬಲ್ ಮೇಲೆ ಇದ್ದ ಬಿಳಿ ಹಾಳೆಯನ್ನು ತೆಗೆದುಕೊಂಡು ರೆಸಿಗ್ನೇಷನ್ ಬರೆದು ಅದನ್ನು ಎನ್ವಲಪ್ನಲ್ಲಿ ಹಾಕಿ ಎದ್ದು ಸಂಜಯ್ನ ಕ್ಯಾಬಿನ್ಗೆ ಹೋಗಿ ಅದನ್ನು ಅವನ ಟೇಬಲ್ ಮೇಲೆ ಇಟ್ಟು ತನ್ನ ಬ್ಯಾಗನ್ನು ಎತ್ತಿಕೊಂಡು ಯಾರಿಗೂ ಹೇಳದೆ ಆಫೀಸ್ನಿಂದ ಮನೆಯ ಕಡೆಗೆ ಬರುತ್ತಾಳೆ. ರೆಸಿಗ್ನೇಷನ್ ಏನೋ ಕೊಟ್ಬಂದೆ ನಿಜ, ಆದರೆ ಮುಂದೆ ಜೀವನಕ್ಕೆ ಏನು ಮಾಡಲಿ? ಚಿಕ್ಕಂದಿನಿಂದಲೂ ಈ ಬಡತನದ ನೋವು, ಆಮೇಲೆ ಒಂದು ಕತೆ. ಎಲ್ಲ ಬಿಟ್ಟು ಇವಾಗಲಾದರೂ ನೆಮ್ಮದಿಯಿಂದ ಇರೋಣ ಎಂದುಕೊಂಡರೆ ಈ ಹೊಸ ಸಮಸ್ಯೆ. ಹೀಗೆ ಹೋದ ಕಡೆಯಲ್ಲೆಲ್ಲ ಏನೋ ಒಂದು ತೊಂದರೆ ಆಗ್ತಾನೇ ಇದೆ. ಛೇ, ಅದೇನು ಬದುಕು ನಂದು? ಇದೆಲ್ಲ ನನ್ನ ತಪ್ಪ ಅಥವಾ ನನ್ನ ಹಣೆ ಬರಹವೇ ಹೀಗೆ ಇದೆಯಾ ಎಂದು ಸಾವಿರಾರು ಯೋಚನೆಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಹಾಸಿಗೆಯ ಮೇಲೆ ಹೊರಳಾಡುತ್ತಿದ್ದಳು ಸಾಹಿತಿ. ತನ್ನ ಜೀವನದ ಬಗ್ಗೆ ಯೋಚನೆಯಲ್ಲಿ ಮುಳುಗಿದ್ದವಳಿಗೆ ಎಚ್ಚರವಾಗಿದ್ದು ಮನೆಯ ಕಾಲಿಂಗ್ ಬೆಲ್ ಶಬ್ದ ಕೇಳಿದಾಗ ಎದ್ದು ಸಮಯ ನೋಡುತ್ತಾಳೆ. ರಾತ್ರಿ 8 ಗಂಟೆ. ಈ ಹೊತ್ತಲ್ಲಿ ಯಾರು ಬರುತ್ತಾರೆ? ಮತ್ತೆ ಆ ನೀಚ ನವನೀತ್ ಏನಾದರೂ ಬನ್ನ ಎಂದುಕೊಂಡು ಬಾಗಿಲು ತೆಗೆದವಳಿಗೆ ಸಂಜಯ್ನ ನೋಡಿ ಆಶ್ಚರ್ಯವಾಗುತ್ತದೆ. ಏನು ಮಾಡಲು ತೋಚದೆ ಸರ್ ಅದು ನೀವು ಎಂದು ಹೇಳಿಕೊಂಡು ನಿಂತಿರುತ್ತಾಳೆ. ಆಗ ಸಂಜೆ ಹೀಗೆ ತಡಬಡಾಯಿಸುತ್ತಾ ನಿಂತಿರುತ್ತೀಯಾ ಇಲ್ಲ ಮನೆಯೊಳಗೆ ಕರೀತೀಯಾ ಎಂದಾಗ ಅವಳು ಸಾರಿ ಸರ್ ಬನ್ನಿ ಒಳಗೆ ಎನ್ನುತ್ತಾಳೆ. ಮನೆಯೊಳಗೆ ಬಂದ ಸಂಜಯ್ ಸಾಹಿತಿಯ ಅಪ್ಪಣೆಗೂ ಮುಂಚೆ ಅಲ್ಲೇ ಇದ್ದ ಸೋಫಾ ಮೇಲೆ ಕೂತು ಸಾಹಿತಿ ಒಂದು ಕಪ್ ಸ್ಟ್ರಾಂಗ್ ಕಾಫಿ ಸಿಗಬಹುದಾ ಎಂದಾಗ ಅವಳು ತಲೆ ಆಡಿಸಿ ಗಡಿಬಿಡಿಯಲ್ಲಿ ಅಡುಗೆ ಮನೆಗೆ ಬರುತ್ತಾಳೆ. ಇವರು ಇಷ್ಟೊತ್ತಿನಲ್ಲಿ ಇಲ್ಲಿ ಯಾಕೆ ಬಂದಿರಬಹುದು? ನಾನು ಕೊಟ್ಟ ರಾಜೀನಾಮೆ ನೋಡಿರುತ್ತಾರಾ ಅಥವಾ ನಾನು ಮಾಡಿದ ಕೆಲಸಕ್ಕೆ ಥ್ಯಾಂಕ್ಸ್ ಹೇಳಿ ಹೋಗಲು ಬಂದಿದ್ದಾರಾ? ಇವರು ನಂಗ್ಯಾಕೆ ಥ್ಯಾಂಕ್ಸ್ ಹೇಳ್ತಾರೆ? ಎಲ್ಲ ಸರಿ ಇದ್ದರೂ ಕಾರಣವಿಲ್ಲದೆ ಬೈಯುವ ಮನುಷ್ಯ ಇವರು. ನನಗೆ ಕೃತಜ್ಞತೆ ಹೇಳಬಹುದಾ? ಇರಲಿ, ಏನಾದರೂ ಆಗಿರಲಿ, ಧೈರ್ಯವಾಗಿ ಎದುರಿಸೋಣ ಎಂದು ಕಾಫಿ ಬೆರೆಸಿ ಕಪ್ಪಲ್ಲಿ ಹಾಕಿಕೊಂಡು ಹಾಲ್ಗೆ ಬಂದು ಸಂಜಯ್ಗೆ ಕೊಟ್ಟು ಅವನ ಎದುರು ಚೇರ್ ಮೇಲೆ ಕೂರುತ್ತಾಳೆ. ಸಂಜಯ್ ಕಾಫಿ ಕುಡಿಯುತ್ತಾ ತುಂಬ ಚೆನ್ನಾಗಿದೆ ಸಾಹಿತಿ, ನೀನು ಮಾಡಿರೋ ಕಾಫಿ ಎಂದು ಅವಳನ್ನು ನೋಡಿ ನಗುತ್ತಾನೆ. ಆದರೆ ಸಾಹಿತಿ ಏನೂ ಹೇಳೋದಿಲ್ಲ. ಸಂಜಯ್ ತನ್ನ ಕೋಟಿಂದ ಲೆಟರ್ ತೆಗೆದು ತನ್ನ ಮುಂದೆ ಇದ್ದ ಟೇಬಲ್ ಮೇಲೆ ಇಟ್ಟು ಏನಿದು ಸಾಹಿತಿ ಎಂದಾಗ ಅವಳು ರೆಸಿಗ್ನೇಷನ್ ಎನ್ನುತ್ತಾಳೆ. ಅದು ನನಗೆ ಗೊತ್ತು. ನಾನು ಕೇಳಿದ್ದು ಇದ್ದಕ್ಕಿದ್ದ ಹಾಗೆ ಯಾಕೆ ಈ ನಿರ್ಧಾರ ಎಂದು. ಅಲ್ಲ, ನಿನ್ನೆ ನಾನು ಮನೆಗೆ ಬಂದು 5 ನಿಮಿಷವೂ ಆಗಿಲ್ಲ. ನಿನ್ನ ಜೊತೆ ಮಾತಾಡೋ ಅಷ್ಟರಲ್ಲಿ ನೀನು ಅಲ್ಲಿಂದ ಬಂದ್ಬಿಟ್ಟೆ. ಇನ್ನು ಇವತ್ತು ಆಫೀಸ್ಗೆ ಸ್ವಲ್ಪ ತಡವಾಗಿಯೇ ಬಂದೆ. ಬಂದ ತಕ್ಷಣ ಟೇಬಲ್ ಮೇಲೆ ನಿನ್ನ ರಾಜೀನಾಮೆ ಲೆಟರ್. ಇದನ್ನೆಲ್ಲ ನೋಡಿ ನಾನು ಏನು ಅಂದ್ಕೋಬೇಕು ಸಾಹಿತಿ? ಸಡನ್ನಾಗಿ ಈ ಥರ ಯಾಕೆ ಮಾಡಿದೆ? ಕಾರಣನೂ ಕೊಡದೆ ಏಕಾಏಕಿ, ಅದು ನಾನು ಇಲ್ಲದಿರೋ ಸಮಯದಲ್ಲಿ ಕೆಲಸ ಬಿಟ್ಟು ಬಂದರೆ ತಪ್ಪ ಆಗೋದಿಲ್ವಾ? ಏನೇ ಇದ್ದರೂ ಹೇಳೋ, ಮಾತಾಡಿ ಬಗೆಹರಿಸೋಣ ಎಂದು ಸಂಜಯ್ ಕೇಳುತ್ತಾನೆ. ಆಗ ಅವಳು ಮಾತಾಡಿ ಬಗೆಹರಿಸೋ ಅಷ್ಟು ಚಿಕ್ಕದಲ್ಲ ಇದು. ನೀವೇನೋ ದೂರದಲ್ಲೇ ಇದ್ದುಕೊಂಡು ನಿಮ್ಮ ಮನೆಯಲ್ಲಿ ಇರೋಕೆ ಹೇಳಿಬಿಟ್ರಿ. ನಾನು ಸಹ ಬೇರೆ ಸ್ವಾರ್ಥ ಇಲ್ಲದೆ ನೀವು ವಹಿಸಿದ್ದ ಕೆಲಸವನ್ನು ಮಾಡಿದೆ ಅಷ್ಟೇ. ಆದರೆ ಆಫೀಸ್ನಲ್ಲಿ ಅದನ್ನು ಹೇಳೋಕ್ಕೆ ನನಗೆ ಬೇಸರವಾಗುತ್ತೆ. ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾರೆ. ಬೇರೆಯವರಿರಲಿ, ನನ್ನ ಸ್ನೇಹಿತೆ ವೇದ ಕೂಡ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋತಿಲ್ಲ. ಇದರ ಪರಿಣಾಮ ಆಗೋದು ಬರೀ ನನ್ನ ಮೇಲೆ ಹೊರತು ನಿಮಗಲ್ಲ. ಇಷ್ಟೆಲ್ಲ ನಾವು ಅನುಭವಿಸೋ ಬದಲು ಅಲ್ಲಿ ಇರುವುದೇ ಬೇಡ ಎಂದು ಈ ನಿರ್ಧಾರ ಮಾಡಿದ್ದು ಎಂದು ಕಣ್ಣಂಚಲ್ಲಿ ಬರುತ್ತಿದ್ದ ಕಂಬನಿ ಒರೆಸಿಕೊಳ್ಳುತ್ತಾಳೆ. ಆಗ ಸಂಜಯ್ ಸಾಹಿತಿಯನ್ನೇ ನೋಡುತ್ತಾ ಆ ರೆಸಿಗ್ನೇಷನ್ ಲೆಟರ್ ತೆಗೆದುಕೊಂಡು ನಾನು ಈ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡೋದಿಲ್ಲ ಅಂದರೆ ಏನು ಮಾಡ್ತೀಯಾ ಎನ್ನುತ್ತಾ ಆ ಲೆಟರನ್ನು ಹರಿದು ಬಿಸಾಕುತ್ತಾನೆ. ನೀವು ಹರಿದು ಹಾಕಿದರೂ ಅಷ್ಟೇ, ಬಲವಂತದಿಂದ ನನ್ನನ್ನು ಉಳಿಸಿಕೊಳ್ಳೋಕ್ಕೆ ಆಗೋದಿಲ್ಲ ಎಂದು ಸಾಹಿತಿ ಅಂದಾಗ ಸಂಜಯ್ ಸರಿ, ಇಲ್ಲಿ ಕೆಲಸ ಬಿಟ್ಟೆ, ಮುಂದೆ ಏನು ಮಾಡ್ತೀಯಾ ಎಂದು ಕೇಳುತ್ತಾನೆ. ಸಾಹಿತಿ ಇನ್ನೇನು ಬೇರೆ ಕೆಲಸ ಹುಡ್ಕಬೇಕು ಅಷ್ಟೇ ಎಂದಾಗ ಸಂಜಯ್ ನಾನೇ ಬೇರೆ ಕೆಲಸ ಕೊಟ್ಟರೆ ಮಾಡ್ತೀಯಾ ಎಂದಾಗ ಸಾಹಿತಿ ಯಾವ ಕೆಲಸ ಎಂದು ಸಂಜಯ್ನ ಮುಖ ನೋಡುತ್ತಾಳೆ. ಅಮ್ಮ ಮತ್ತೆ ಸಾತ್ವಿಕಾನ ನೋಡಿಕೊಳ್ಳುವ ಕೆಲಸ ಎಂದು ಸಂಜಯ್ ಎಂದಾಗ ಅವಳು ಆ ಕೆಲಸ ಮಾಡಿಯೇ ತಾನೆ ಈಗ ಇಷ್ಟೊಂದು ನೋವು ಅನುಭವಿಸುತ್ತಿರೋದು
ಎನ್ನುತ್ತಾಳೆ. ಸೋಫಾದಿಂದ ಎದ್ದ ಸಂಜಯ್, ನೋಡು ಸಾಹಿತಿ, ಡೈರೆಕ್ಟಾಗಿ ಹೇಳ್ತೀನಿ, ಐ ವಾಂಟ್ ಮ್ಯಾರಿ ಯು. ನೀ ನನ್ನ ಮದುವೆ ಆಗ್ತೀಯಾ ಎಂದು ಕೇಳಿದಾಗ ಸಾಹಿತಿಗೆ ಗಾಬರಿಯಾಗಿ, ಏನು ತಮಾಷೆ ಮಾಡ್ತಿದ್ದೀರಾ ಎಂದು ನಗುತ್ತಾಳೆ. ಅದಕ್ಕೆ ಸಂಜಯ್, ತಮಾಷೆ ಮಾಡೋ ವಯಸ್ಸು ನಂದಲ್ಲ ಸಾಹಿತಿ. ಇದುವರೆಗೂ ನಾನು ಮದುವೆಯಾದರೆ ಅಮ್ಮನನ್ನು ಮತ್ತೆ ಸಾತ್ವಿಕಾಳನ್ನು ಯಾರು ಚೆನ್ನಾಗಿ ನೋಡಿಕೊಳ್ತಾರೆ ಅಂತ ನಂಬಿಕೆನೇ ಇರಲಿಲ್ಲ. ಆದರೆ ನೀನು ಬಂದ ಒಂದೇ ವಾರದಲ್ಲಿ ಮನೆಯಲ್ಲಿ ಎಷ್ಟು ಬದಲಾವಣೆ ಆಗಿದೆ. ಇನ್ನು ಜೀವನ ಪೂರ್ತಿ ನೀನು ಜೊತೆಗಿದ್ರೆ ನಾವೆಲ್ಲರೂ ಸುಖವಾಗಿರ್ತೀವಿ ಅಂತ ನನಗೆ ಅನಿಸ್ತಾ ಇದೆ ಎನ್ನುತ್ತಾನೆ. ಆಗ ಸಾಹಿತಿ, ನೀವು ನನ್ನ ಮೇಲೆ ಇಟ್ಟಿರುವ ನಂಬಿಕೆಗೆ ಥ್ಯಾಂಕ್ಸ್. ಆದರೆ ನಾನು ನಿಮ್ಮನ್ನು ಮದುವೆಯಾಗಲು ಅರ್ಹಳಲ್ಲ. ನಾನು ತುಂಬ ದೊಡ್ಡ ಅಪರಾಧ ಮಾಡಿದ್ದೀನಿ. ನಾನು ನಿಮ್ಮನ್ನೇ ಅಲ್ಲ, ಬೇರೆ ಯಾರನ್ನೂ ಸಹ ಮದುವೆಯಾಗಲು ಯೋಗ್ಯತೆ ಇಲ್ಲದವಳು ಎಂದು ಅಳಲು ಶುರು ಮಾಡುತ್ತಾಳೆ. ಯಾಕೆ ಸಾಹಿತಿ ಹೀಗೆಲ್ಲ ಮಾತಾಡ್ತಿದ್ಯಾ? ಏನೇನೋ ಯಾಕೆ ಅಂದ್ಕೊಳ್ತೀಯಾ ನಿನ್ನ ಬಗ್ಗೆ? ನೀನು ಯಾವ ತಪ್ಪು ಮಾಡಿಲ್ಲ ಎಂದು ಸಂಜಯ್ ಎಲ್ಲ ತಿಳಿದವನ ಹಾಗೆ ಮಾತಾಡಿದಾಗ ಸಾಹಿತಿ, ನಿಮಗೇನು ಗೊತ್ತು ಸರ್ ನನ್ನ ಬಗ್ಗೆ? ನಾನು ಎಂಥ ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಚಿಕ್ಕವಳಿದ್ದಾಗಿನಿಂದಲೂ ಇದ್ದ ಬಡತನದ ಬೇಗೆ. ಮನೆಯಲ್ಲಿ ಅಪ್ಪ ಕುಡಿದು ಕುಡಿದು ತಮ್ಮ ಸಂಬಳವನ್ನೆಲ್ಲ ಹಾಳು ಮಾಡ್ತಿದ್ರು. ಇದ್ದ 3 ಜನ ಮಕ್ಕಳನ್ನು ಸಾಕೋಕೆ ಅಂತ ಅಮ್ಮ ಕೂಲಿ ಕೆಲಸ ಮಾಡ್ತಿದ್ರು. ಅಮ್ಮನ ಕೈಲಿ ಒಬ್ಬಳೇ ಸಾಕೋಕೆ ಆಗೋದಿಲ್ಲ ಅಂತ ದೊಡ್ಡೋಳಾದ ನಾನು ಕೆಲಸಕ್ಕೆ ಸೇರಿದೆ. ಆ ವಯಸ್ಸಿನಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿಯೋದಿಲ್ಲ ನೋಡಿ. ಆಗಲೇ ಆಗಿದ್ದು ನನಗೆ ನವನೀತ್ ಅನ್ನೋ ವ್ಯಕ್ತಿಯ ಪರಿಚಯ. ಅವನು ದಿನ ನಮ್ಮ ಆಫೀಸ್ಗೆ ಬರೋನು. ನನ್ನ ತುಂಬ ಕಾಳಜಿ ಪ್ರೀತಿಯಿಂದ ಮಾತಾಡಿಸೋನು. ದುಬಾರಿ ಬೆಲೆಯ ಗಿಫ್ಟ್ ಕೊಡಿಸೋನು. ಮೊದಲಿಂದಲೂ ಪ್ರೀತಿ ಇಲ್ಲದೆ ಸಿಕ್ಕಿದ್ದು ತಿಂದುಕೊಂಡು ಬದುಕಿದ ನಾನು ಆ ನವನೀತ್ ತೋರಿಸುತ್ತಿದ್ದ ಪ್ರೀತಿಗೆ ಕುರುಡಾದೆ. ಒಂದು ದಿನ ನನ್ನನ್ನು ಮದುವೆ ಆಗುವುದಾಗಿಯೂ ಹೇಳಿದ. ಅವನ ಸಹಾಯದಿಂದಲೇ ಮನೆಯನ್ನು ಬಿಟ್ಟು PG ಸೇರಿಕೊಂಡೆ. ತಿಂಗಳಿಗೆ ಮನೆಗೆ ಹಣ ಕಳುಹಿಸುತ್ತಿದ್ದೆ. ಆದರೆ ಒಂದು ದಿನ ಅವನಿಗೆ ಮದುವೆ ಆಗಿರೋ ವಿಚಾರ ತಿಳಿದು ಬಂತು. ನಾನಾಗ ಬಹಳ ಗಲಾಟೆ ಮಾಡಿದೆ. ಆದರೆ ಅವನ ಮರಳು ಮಾತಿನಿಂದ ಎಲ್ಲ ಮರೆತು ಮತ್ತೆ ಅವನ ಜೊತೆ ಕಾಲ ಕಳೆಯುತ್ತಿದ್ದೆ. ಆ ವಯಸ್ಸಿನಲ್ಲಿ ಅಷ್ಟು ತಿಳುವಳಿಕೆ ಇಲ್ಲದ ಕಾರಣ ನಾನು ಸತ್ಯ ತಿಳಿದ ಮೇಲೂ ಅವನ ಜೊತೆ ಇರುತ್ತಿದ್ದು ತಪ್ಪೆಂದು ನನಗೆ ಅನಿಸಿರಲಿಲ್ಲ. ಅದೇನು ಮಂಕು ಬಡದಿತ್ತೋ ನನಗೆ. ಅವನ ಸುಳ್ಳು ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದ ನನ್ನನ್ನು ಎಬ್ಬಿಸಿ ಕರೆದುಕೊಂಡು ಬಂದಿದ್ದು ಅವನ ಹೆಂಡತಿ. ದಿನಾಗಲೂ ನನ್ನ ನೋಡೋಕೆ ಬರುತ್ತಿದ್ದವನು 3 ದಿನದಿಂದ ಬಂದಿರಲಿಲ್ಲ. ಅವನಿಗೋಸ್ಕರ ಕಾಯುತ್ತಿದ್ದ ನನ್ನ ಮುಂದೆ ಒಂದು ದಿನ ಬಂದಿದ್ದು ಅವನ ಹೆಂಡತಿ. ಅವರು ನಾನು ಏನು ತಪ್ಪು ಮಾಡುತ್ತಿದ್ದೀನಿ ಅಂತ ತಿಳಿಸಿ ಹೇಳಿದರು. ನಾನು ಇಷ್ಟೆಲ್ಲ ಮಾಡಿದರೂ ಅವರಿಗೆ ನನ್ನ ಮೇಲೆ ಕೋಪ ಬಂದಿರಲಿಲ್ಲ. ಅದೆಲ್ಲ ಆದ ಮೇಲೆ ನನಗೆ ಬುದ್ಧಿ ಬಂದಿದ್ದು. ಆ ಕೆಲಸ PG ಎಲ್ಲ ಬಿಟ್ಟು ನವನೀತ್ಗೂ ಹೇಳದೆ ಇಲ್ಲಿ ಕೆಲಸ ಹುಡುಕಿಕೊಂಡು ಬಂದೆ. ಇಲ್ಲಿ ಬಂದ ಹೊಸದರಲ್ಲಿ 2 ಬಾರಿ ಆ ನವನೀತ್ ಬಂದು ತೊಂದರೆ ಕೊಟ್ಟಿದ್ದ. ಒಂದು ದಿನ ವೇದ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದಾಗಿನಿಂದ ಬರೋದು ನಿಲ್ಲಿಸಿದ. ಅವನನ್ನು ಬಿಟ್ಟು ಬಹಳ ಸಮಯ ಕಳೆದರೂ ನಾನು ಮಾಡಿದ ತಪ್ಪು ಈಗಲೂ ನನ್ನ ಕಾಡುತ್ತಲೇ ಇದೆ. ಅದರಿಂದ ಹೊರಬರಲು ಆಗುತ್ತಿಲ್ಲ ನನಗೆ. ಅದರ ಬಗ್ಗೆ ನೆನಪಾದಾಗೆಲ್ಲ ನನ್ನ ಮೇಲೆ ನನಗೆ ಅಸಹ್ಯ ಭಾವನೆ ಉಂಟಾಗುತ್ತದೆ. ನನ್ನನ್ನು ನಾನೇ ಕ್ಷಮಿಸಿಕೊಳ್ಳಲು ಆಗುತ್ತಿಲ್ಲ ಎಂದು ಬಿಕ್ಕಿಸಿ ಅಳುತ್ತಾಳೆ. ಸಂಜೆ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು, ನೋಡು ಸಾಹಿತಿ, ನಮ್ಮ ಜೀವನದಲ್ಲಿ ನಡೆಯೋ ಎಲ್ಲ ಘಟನೆಗಳು ಪೂರ್ವ ನಿಶ್ಚಿತ. ನಾವು ಬರೀ ಪಾತ್ರಧಾರಿಗಳು ಅಷ್ಟೇ. ಏನು ನಡೆಯಬೇಕೋ ಅದೇ ನಡೆಯೋದು. ನಾವು ಮಾಡುವ ಸರಿ ತಪ್ಪು ಯಾವುದೋ ನಮ್ಮ ಕೈಯಲ್ಲಿ ಇರೋದಿಲ್ಲ. ಎಲ್ಲವೂ ವಿಧಿಯ ಆಟ. ಕೆಲವರು ತಾವು ಮಾಡುತ್ತಿರುವುದು ತಪ್ಪು ಎಂದು ತಿಳಿದ ಮೇಲೂ ಅದೇ ತಪ್ಪನ್ನು ಮುಂದುವರಿಸುತ್ತಾರೆ. ಅಂಥದ್ರಲ್ಲಿ ನೀನು ತಿಳಿಯದೇ ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪ ಅನುಭವಿಸುತ್ತಿದ್ಯಾ? ಅಷ್ಟು ಸಾಲದು ಅಂತ ಅದನ್ನೆಲ್ಲ ನನಗೆ ಮರೆಮಾಚದೆ ಹೇಳ್ತಿದ್ಯಾ? ಇದರಲ್ಲೇ ಗೊತ್ತಾಗುತ್ತೆ ನಿನ್ನ ಗುಣ ಎಂಥದ್ದು ಅಂತ. ಆಗಿತ್ತು ಹಾಗೆ ಹೋಗಿತ್ತು. ಎಷ್ಟು ದಿನ ಅಂತ ಅದನ್ನೇ ಯೋಚಿಸಿ ಕೊರಗುತ್ತೀಯ? ನನಗೆ ನಿನ್ನ ಪೂರ್ವ ಜೀವನದ ಬಗ್ಗೆ ಯಾವ ಅನುಮಾನ ಆಗಲಿ ಬೇಸರವಾಗಲೇ ಇಲ್ಲ. ನಾನು ನಿನ್ನ ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ದೇನೆ ಎಂದು ನಗುತ್ತಾ ಸಾಹಿತಿಯ ಕಡೆ ನೋಡುತ್ತಾನೆ. ಸಾಹಿತಿ ಮೌನವಾಗಿ ಇರುತ್ತಾಳೆ. ಮತ್ತೆ ಸಂಜಯ್, ಇನ್ನೊಂದು ವಿಷಯ, ಆ ನವನೀತ್ ನನ್ನ ಸ್ನೇಹಿತ. ನಾನು ನನ್ನ PA ಪೋಸ್ಟ್ಗೆಂದು ಬಂದಿದ್ದ ಅಪ್ಲಿಕೇಶನ್ ನೋಡುತ್ತಿರಬೇಕಾದರೆ ನಿನ್ನ ಅಪ್ಲಿಕೇಶನ್ ನೋಡಿ ನಿನ್ನ ಬಗ್ಗೆ ಇಲ್ಲದ ಸುಳ್ಳನ್ನೆಲ್ಲ ಹೇಳಿದ್ದ. ನೀನೇ ಅವನ ಹಿಂದೆ ಬಿದ್ದಿದ್ದೆ ಎಂದು, ನಿನ್ನನ್ನು ಕೆಲಸಕ್ಕೆ ತೆಗೆದುಕೊಳ್ಳೋದು ಬೇಡ ಎಂದಿಲ್ಲ. ಆದರೂ ನಾನು ನಿನ್ನನ್ನೇ ಸೆಲೆಕ್ಟ್ ಮಾಡಿದೆ. ಯಾಕೆಂದರೆ ಯಾರನ್ನೂ ಸಹ ಗೊತ್ತಿಲ್ಲದೆ ಜಡ್ಜ್ ಮಾಡಬಾರದು.
ನಿಜ ಹೇಳ್ತೀನಿ ಸಾಹಿತಿ, ನನಗೆ ಇದುವರೆಗೂ ಯಾವ ಹುಡುಗಿಯ ಗುಣನೂ ಇಷ್ಟು ಇಷ್ಟವಾಗಿರಲಿಲ್ಲ. ನಿನ್ನ ಈ ನೇರ ನುಡಿನೇ ನನಗೆ ಇಷ್ಟ ಆಗಿದ್ದು. ಎಲ್ಲ ಸತ್ಯನೂ ಹೇಳಿದೆ. ಇನ್ನು ನನ್ನ ಮನೆಯ ಬಗ್ಗೆಯೂ ನಿಂಗೆ ಎಲ್ಲ ಗೊತ್ತು ಅನಿಸುತ್ತೆ ಎಂದು ಎಲ್ಲ ವಿಷಯವನ್ನು ಮತ್ತೆ ಹೇಳುತ್ತಾನೆ. ಹೇಳೋದೆಲ್ಲ ಹೇಳಿದ್ದೀನಿ, ಮಿಕ್ಕಿದ್ದು ನಿಂಗೆ ಬಿಟ್ಟಿದ್ದು. ಸಾತ್ವಿಕ ಮತ್ತೆ ಅಮ್ಮ ನಿನ್ನ ತುಂಬ ಹಚ್ಚಿಕೊಂಡಿದ್ದಾರೆ ಎಂದು ಹೇಳಿ ಹೊರಡುತ್ತಾನೆ. ಮತ್ತೆ ಬಾಗಿಲ ಬಳಿ ಬಂದು ತಿರುಗಿ ನೋಡಿ, ನಾನು ಅಷ್ಟೇ ಸಾಹಿತಿ, ನಿನ್ನ ತುಂಬ ಹಚ್ಚಿಕೊಂಡಿದ್ದೇನೆ ಎಂದು ಮುಗುಳ್ನಗುತ್ತಾನೆ. ಅಷ್ಟೊತ್ತು ಸುಮ್ಮನಿದ್ದ ಸಾಹಿತಿ ಸಂಜಯ್ನ ಬಳಿ ಬಂದು ತಪ್ಪಿಕೊಂಡು, ನಡೀರಿ ನನ್ನ ಮಗಳ ಬಳಿ ಕರೆದುಕೊಂಡು ಹೋಗಿ ಎನ್ನುತ್ತಾಳೆ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.